ವಿಧಿಯನ್ನ ನಂಬೋದಿಕ್ಕೆ ಆಗೋದಿಲ್ಲ. ಹೆಂಡತಿನ ಬೇರೆ ಊರಿಗೆ ಕಳಿಸ್ಬಿಟ್ಟಿದ್ದಾನೆ. ನಮಗೆಲ್ಲ ಏನೂ ಇಲ್ಲ. ಕ್ಯಾಮ್ರಾ ಅಂದ್ರೇನು ಗೊತ್ತಿಲ್ಲ, ಶಾರ್ಟ್ ಅಂದ್ರೇನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದ್ರ ಮುಂದೆ ಹೆಂಗೆ ನಿಂತ್ಕೋಬೇಕು, ಹೆಂಗೆ ಮಾತಾಡಬೇಕು ಏನು ಅನ್ನೋದು ಗೊತ್ತಿಲ್ಲ. ಮುಂಚೆ ವಿಷ್ಣು ನಮಗೆಲ್ಲ ಭಾಳ ಕ್ಲೋಸ್ ಫ್ರೆಂಡ್ ಅವರು. ನಾವೆಲ್ಲ ಈ ಗಾಂಧಿ ಬಜಾರಲ್ಲಿ ಸರ್ಕಲ್ ಲಂಚೋಮ್ ಅಂತ ಇತ್ತು. ಶ್ರೀನಾಥ ಬರ್ತಾ ಇದ್ದ ಅಲ್ಲಿಗೇನೆ, ಕುಮಾರ, ಅವನು ಕುಮಾರ ಅಂತಲೇ ಕರಿತಾ ಇದ್ದಿದ್ದು. ಅವನು ಬರೋರು ನಾವೆಲ್ಲ ಕೂತ್ಕೊಂಡು 1/2 ಕಾಫಿ ಅಷ್ಟೇ, ನಮ್ಮ ಶಕ್ತಿ ಅಷ್ಟೇನೆ ಒಂದೊಂದು ದಮ್ ಹೊಡಿತಾ ಇದ್ದು. ಟಾಟಾ ಸಿಲ್ಕ್ ಫಾರ್ಮಲ್ಲಿ ಒಂದು ಸಣ್ಣ ಮನೆಯಲ್ಲಿದ್ದರು ಮಂಜುಳಾ. ಅವ್ರ ತಂದೆ ಶಿವಣ್ಣ ಅಂತ ಅಂದ್ಬಿಟ್ಟು ಇನ್ಸ್ಪೆಕ್ಟರ್, ಪೊಲೀಸ್ ಇನ್ಸ್ಪೆಕ್ಟರ್. 2 ಕನಸು ಮಾಡಿದ್ಮೇಲೆ ನನ್ನ ಮನೆಗೆ ಬಂದಿದ್ಲು ಒಂದ್ಸಲ. ಉದಯ್ ಕುಮಾರ್ ಬರ್ತಾ ಇದ್ರು, ಶಕ್ತಿ ಪ್ರಸಾದ್ ಬರ್ತಾ ಇದ್ದ. ಓ ಏನೋ ಅವಳು, ಓ ಸಾಧಾರಣದವಳಲ್ಪ, ಮಿಂಚಿಬಿಡ್ತಾಳೆ, ಏನು ಸಖತ್ತಾಗಿ ಮಾಡ್ತಾಳೆ ಇವಳು. ಅವಳು 4 T ಬ್ಲಾಕಲ್ಲಿ ಕೊಟ್ಟಿಗೆ ಪಕ್ಕದಲ್ಲಿ, ದನದ ಕೊಟ್ಟಿಗೆ ಪಕ್ಕದಲ್ಲಿ ರೂಮು ಅವಳದು. ನಾನು ಆ್ಯಕ್ಚುಲಾಗಿ ಹುಟ್ಟಿದ್ದು ಸೆಕೆಂಡ್ರಾಬಾದ್ನಲ್ಲಿ. ಸೆಕೆಂಡ್ರಾಬಾದ್ನಲ್ಲಿ ನಮ್ಮ ತಂದೆಯವರಲ್ಲಿ ಕೆಲಸದಲ್ಲಿದ್ದರು. ಹಾಗಾಗಿ ನನ್ನ ಜನನ ಅಲ್ಲಾಗಿದ್ದು. ಆಮೇಲಿಂದ ಕೆಲಸದ ಮೇಲೆ ಅವರು ಬೇರೆ ಊರುಗಳಿಗೆ ಹೋಗಬೇಕಾಗಿ ಬರ್ತು. ಬೆಂಗಳೂರಲ್ಲಿ ಅವರು ವಾಸ್ತವವಾಗಿದ್ದರು. ನಾವು ಮಾತ್ರ, ನಮಗೆ ತುಮಕೂರಲ್ಲಿ ಒಂದಷ್ಟು ಮನೆ ಜಮೀನು ಎಲ್ಲ ಇತ್ತು. ತುಮಕೂರಲ್ಲೇ ನನ್ನ ಬಾಲ್ಯಾವಸ್ಥೆ ಎಲ್ಲ ನನಗೆ ತಿಳಿದ ಹಾಗೆ, ನನಗೆ ಬುದ್ಧಿ ಬಂದಾಗಲಿಂದಾನು ನಾನು ತುಮಕೂರಲ್ಲೇ ಇದ್ದವನು. ತುಮಕೂರು ನಾನು ಅಪ್ ಟು ಮೈ ಕಾಲೇಜ್ ಡೇಸ್, ಸೀನಿಯರ್ ಇಂಟರ್ಮಿಡಿಯೇಟ್ ತನಕ. ಆವಾಗ ಈಗ ಸೆಕೆಂಡ್ PUC ಅಂತೀರ, ಫಸ್ಟ್ PUC ಸೆಕೆಂಡ್ PUC, ಆಗ ಜೂನಿಯರ್ ಇಂಟರ್ಮಿಡಿಯೇಟ್, ಸೀನಿಯರ್ ಇಂಟರ್ಮಿಡಿಯೇಟ್ ಅಂತ ಇತ್ತು. ಸೀನಿಯರ್ ಇಂಟರ್ಮಿಡಿಯೇಟ್ ತನಕ ನಾನು ತುಮಕೂರಲ್ಲೇ ಇದ್ದವನು. ಅಲ್ಲೇ ನನ್ನ ಬಾಲ್ಯಾವಸ್ಥೆ ಅದು ಎಲ್ಲನೂ. ನಾನು ಹೈಸ್ಕೂಲ್ ಸೆಕೆಂಡ್ ಇಯರಿಗೆ ಬಂದಾಗ ನನಗೆ ಮುಂಚಿತನೂ ನನಗೆ ಸ್ವಲ್ಪ ಈ ನಾಟಕದ ಹುಚ್ಚು, ಸಿನಿಮಾಗಳು ನೋಡೋದು ಮಾಡೋದು ಎಲ್ಲನೂ. ಆವಾಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವೀಸೇ ಬರ್ತಾಯಿತ್ತು, ಕನ್ನಡ ಪಿಕ್ಚರ್ ಇರಲಿಲ್ಲ ನನ್ನ ಚಿಕ್ಕತನದಲ್ಲಿ. ಆಮೇಲೆ ಬಂದಿತ್ತು. ಬರೀ ತೆಲುಗು ನೋಡಬೇಕು, ಇಲ್ಲ ತಮಿಳು ನೋಡಬೇಕು ಪಿಕ್ಚರು. ಕರ್ನಾಟಕದಲ್ಲಿ? ಹೌದು ಸರ್, ಕರ್ನಾಟಕದಲ್ಲೇ. ತುಮಕೂರಲ್ಲಿ? ಹೌದು, ತುಮಕೂರಲ್ಲೇ. ನಾನು ಹೇಳ್ತೀನಿ ಕೇಳಿ. ಅಲ್ಲಿ ಇದ್ದಿದ್ದೇ 3 ಥಿಯೇಟ್ರು. ಕೃಷ್ಣ ಸಿನಿಮಾ ಅಂತಿತ್ತು, ವಿನೋದ ಅಂತಿತ್ತು, ಇನ್ನೊಂದು ಯಾವುದೋ ರಾಜಾ ಟಾಕೀಸ್ ಅಂತನೋ ಏನೋ ಇತ್ತು. ಏನಪ್ಪ ಕೆಲಸ ಅಂತಂದರೆ, ನಮಗೆ ಸಿನಿಮಾಗೆ ಯಾರು ಕರ್ಕೊಂಡೋದ್ರೇ ಹೋಗ್ಬೇಕು, ಇಲ್ಲದ್ರೆ ನಾವು ಹೋಗೋಕ್ಕಾಗ್ತಾ ಇರೋದು, ದುಡ್ಡು ಇರ್ತಿರಲಿಲ್ಲ ನಮಗೆ. ಅಲ್ಲಿ ಹೋಗೋದು ಮುಂಚೆ ಎಲ್ಲನೂ ಈ ಪೋಸ್ಟರ್ಸ್ಗಳನ್ನೆಲ್ಲ ಈಚೆ ಕಡೆ ಹಾಕಿರೋ, ದೊಡ್ಡ ಬೋರ್ಡುಗಳು ಹಾಕಿ, ಆ ಒಳಗಡೆ ಎಲ್ಲನೂ ಕೆಲವು ಸ್ಟಿಲ್ಸ್ ಎಲ್ಲನೂ ಹಾಕಿರೋರು. ಅವು ಹೋಗೋದು, ಆ ಸ್ಟಿಲ್ಸ್ ನೋಡೋದು ಅಭ್ಯಾಸ. ಸ್ಟಿಲ್ಸ್ ನೋಡೋದು, ಹೇಗೆ ಮಾಡ್ತಾರೆ, ಏನು ಆ್ಯಕ್ಟಿಂಗದು, ಯಾವ ಥರ ಮಾಡ್ತಾರೆ, ಏನು ಕತೆ, ನಾವು ಮಾಡಬೇಕಲ್ಲ ಅನ್ನೋ ಮನಸ್ಸು ತುಂಬ ಇತ್ತು. ಇದಕ್ಕೋಸ್ಕರ ಹೋಗ್ತಾಯಿದ್ದು ಸಿನಿಮಾ ಥಿಯೇಟ್ರ್ ಹತ್ರ ಹೋಗೋದು. ಎಲ್ಲ ನಡ್ಕೊಂಡೇ ಹೋಗ್ತಾಯಿದ್ದಿದ್ದು. ನಡ್ಕೊಂಡೋಗಿ ಇವುಗಳನ್ನೆಲ್ಲ ಪಿಕ್ಚರ್ಗಳೆಲ್ಲ ನೋಡ್ಕೊಂಡು ಬಂದು, ಅದು ಆ ಸ್ಟಿಲ್ಸು ಸ್ವಲ್ಪ ಇನ್ಸ್ಪೈರ್ ಮಾಡ್ತು, ನಮಗೆ ಸ್ಫೂರ್ತಿ ಕೊಡ್ತು. ಆ್ಯಕ್ಚುಲಾಗಿ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಜಾಸ್ತಿ ಆಗೋಯ್ತು. ಹಾಗಾಗಿ ಹೇಗಾದರೂ ಮಾಡಬೇಕಲ್ಲ, ಅವಕಾಶ ಎಲ್ಲಿ, ಯಾರು ಕೊಡ್ತಾರೆ. ಹೈಸ್ಕೂಲ್ ಸೆಕೆಂಡ್ ಇಯರಿಗೆ ಬಂದಾಗ ನನಗೆ ಏನಾರು ಆಗಲಿ, ಆ್ಯನ್ಯುವಲ್ ಡೇ ಬಂತು. ಆ್ಯನ್ಯುವಲ್ ಡೇಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಒಂದು ನಾಟಕ ಎಲ್ಲ ನಾನು ಹೋಗಿ ಅಲ್ಲಿ ಕನ್ನಡ ಮೇಷ್ಟ್ರು ಇಬ್ಬರಿದ್ದರು, ಮಹದೇವಪ್ಪ ಅಂತ, ನನಗೆ ಜ್ಞಾಪಕ ಇದೆ. ಅವ್ರಿಗೆ ಹೋಗಿ ಕೇಳಿದೆ, ಸರ್ ನನಗೆ ಮಾಡಬೇಕು ಅಂತ ತುಂಬ ಆಸೆ ಇದೆ ಸರ್, ನನಗೊಂದು ಚಿಕ್ಕ ಪಾತ್ರ ಕೊಡಿ ಸಾಕು, ಒಂದು 4 ಮಾತಾಡೋ ಅಷ್ಟು ಸಾಕು, ಜಾಸ್ತಿ ಬೇಡ ನನಗೆ, ನೋಡೋಣ ಹೇಗೆ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ ಅಂತ. ಆಮೇಲೆ ಅಷ್ಟು ಜನಗಳೆಲ್ಲ ಕೂತಿರ್ತಾರೆ, ವಿಪರೀತ ಜನ. ಒಂದು ಸ್ಟೇಜ್ ಫಿಯರ್ ಇಲ್ದಂಗೆ ನಾನು ಅವ್ರನ್ನ ಎದುರಿಸೋದಕ್ಕೆ ಒಂದು ಶಕ್ತಿ ಬೇಕು ನನಗೆ. ಇದು ಒಂದು ಪ್ರಯತ್ನ, ನೋಡೋಣ ಅಂತ ಅಂದ್ಬಿಟ್ಟು. ಆಮೇಲಿಂದ ಇದ್ದವರು ಆಯ್ತಪ್ಪ ಅಂತ ಹೇಳಿಬಿಟ್ಟು, ಆನಾ ಸುಬ್ರಾಯರು ಕೇಳಿದ್ದೀರಾ ನೀವು? ನಮ್ಮ AS ಮೂರ್ತಿಯವರ ತಂದೆ, ಆನಾ ಸುಬ್ರಾವ್ ಅಂತ. ಅವರು ಒಂದು ಚಿಕ್ಕ ಪುಸ್ತಕ ಬರೆದಿದ್ದು, ಸಂಬಂಧ ಸಮಸ್ಯೆ ಅಂತ ಒಂದು ನಾಟಕ, ಚಿಕ್ಕದಲ್ಲ. ಇಟ್ಸ್ ಓನ್ಲಿ ಒಂದು 10-15 ಮಿನಿಟ್ಸ್ ಪ್ಲೇ ಅಷ್ಟೇ, ಚಿಕ್ಕ ನಾಟಕ. ಅದರಲ್ಲಿ ಒಂದು ಲಾಯರ್ ಸ್ನೇಹಿತನ ಪಾತ್ರ ಒಂದು ಕೊಟ್ಟರು ನನಗೆ. ಇದನ್ನು ಮಾಡು, ನೋಡೋಣ ನೀ ಹೇಗೆ ಮಾಡ್ತೀಯ ಏನು ಅಂತ ಅಂದ್ಬಿಟ್ಟು.
ಆಯಿತು ಸರ್ ಅಂತ ಅಂದ್ಬಿಟ್ಟು ಆಯಿತು ರಿಹರ್ಸಲ್ ಭಾಳ ಇದಾಗಿ ಏನೋ ಭಾಳ ದೊಡ್ಡ ಪಾತ್ರ ಮಾಡ್ತಾರೆ, ದೊಡ್ಡ ಹೀರೋ ಥರ ನಾನು ಅದನ್ನು ಚೆನ್ನಾಗಿ ಬಾಯ್ಪಾಠ ಮಾಡಿಕೊಂಡು ಎಲ್ಲ ಮಾಡು ಆ ಸಂದರ್ಭಕ್ಕೆ ಹೇಗೆ ಮಾಡಬೇಕು ಏನು ಕತೆ ಅಂತ ನನ್ನ ಮನಸ್ಸಿಗೆ ನಾನೇ ಅದಕ್ಕೆಲ್ಲ ರೂಪುರೇಷೆಗಳೆಲ್ಲ ಕೊಟ್ಕೊಂಡು ಮಾಡಿದೆ. 2 ಡೈಲಾಗ್ ಆಗೋಕ್ಕಿಲ್ಲ, ಚಪ್ಪಾಳೆ ಬಂದ್ಬಿಡ್ತು. ಅದು ದೊಡ್ಡ ಸ್ಫೂರ್ತಿ ಆಗಿದ್ದೀನಿ. 2 ಮಾತಾಡಿದ್ದೀನಿ, ಚಪ್ಪಾಳೆ ಹೊಡೆದ್ಬಿಟ್ರಲ್ಲ. ಓಹೋ, ಸಮಥಿಂಗ್ ಇಸ್ ದೇರ್ ಇನ್ ಮೀ ಅಂತ ಅನ್ನಿಸ್ತು. ಆಮೇಲೆ ನಾಟಕ ಎಲ್ಲ ಮುಗೀತು. ಮುಗಿದ ಮೇಲೆ ಎಲ್ಲರೂ ಖುಷು. ಆಮೇಲೆ ಸೈಡ್ ವಿಂಗ್ಸಲ್ಲಿ ಇದ್ದವರು ಮಾದೇವಪ್ಪನವ್ರು, ಏನಯ್ಯ ನೀನು ಇಲ್ಲಿ ಮಾತಾಡೋದೆ ಒಂಥರ ಮಾತಾಡ್ತೀಯ, ಸ್ಟೇಜ್ ಮೇಲೆ ಎಲ್ಲ ಜನರ ಎದುರಿಗೆ ಹೋದರೆ ನೀನು ಬದಲಾವಣೆ ಆಗೋಗ್ಬಿಡ್ತೀಯಲ್ಲಯ್ಯ, ನಿನಗೇನು ವಂಡರ್ಫುಲ್ ಆ್ಯಕ್ಟರ್ ಐತೆ ಅಂತ ಅಂದ್ಬಿಟ್ಟು ಬೆನ್ನು ತಟ್ಟಿದರು. ನನಗೆ ಆವಾಗ ಅನ್ನಿಸ್ತು ನನ್ನಲ್ಲಿ ಏನೋ ಒಂದು ಶಕ್ತಿ ಇದೆ, ನಾನು ಅದನ್ನು ಬೆಳೆಸ್ಕೊಂಡು ಹೋಗಬೇಕು. ನಾನು ತಪ್ಪು ಮಾಡ್ತಾಯಿದ್ದೀನಿ, ಅದನ್ನು ಬೆಳೆಸ್ಕೊಂಡು ಹೋಗಬೇಕು. ಬೆಳೆಸ್ಕೊಂಡು ಹೋದರೆ ಈ ಜಾಗದಲ್ಲಿ ನಾನು ನಿಲ್ಲೋದಕ್ಕೆ ಸಾಧ್ಯತೆ ಇದೆ ಅಂತ ಅನ್ನಿಸ್ಬಿಟ್ಟು ಆಮೇಲೆ ನೋಡ್ತು ಅಂತಂದರೆ ಎಲ್ಲ ಪ್ರೋಗ್ರಾಮ್ ಮುಗಿಯೋಷ್ಟದ ಕನ್ಕ್ಲೂಡಿಂಗ್ ಟೈಮ್ನಲ್ಲಿ ನನಗೊಂದು ಕಾನ್ಸುಲೇಷನ್ ಪ್ರೈಸ್ ಕೊಟ್ಟರು. ಅದು ಫಸ್ಟ್ ಇದರಲ್ಲೇ ಕಾನ್ಸುಲೇಷನ್ ಪ್ರೈಸ್ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ ಕೊಟ್ಟರು ನನಗೆ. ಆ ಪುಸ್ತಕ ತೊಗೊಂಡು ಇಟ್ಕೊಂಡೆ. ನಾನು ಭಾಳ ವರ್ಷಗಳು ಇಟ್ಕೊಂಡಿದ್ದೆ. ಆಮೇಲೆ ಎಲ್ಲಿ ಹೋಯ್ತೋ ಏನೋ ಗೊತ್ತಿಲ್ಲ, ಕೆಲವು ಮನೆಗಳು ಚೇಂಜ್ ಮಾಡೋವಾಗ ಸಂದರ್ಭದಲ್ಲೆಲ್ಲ ಹೋಗ್ಬಿಟ್ಟಿದೆ. ಅದು ನಾನು ಭಾಳ ದಿವಸ ಪ್ರಿಸರ್ವ್ ಮಾಡಿದ್ದೆ. ಅದು ನಾನು ಮೊದಲು ಬಂದಂಥ ಬಹುಮಾನ ಆಯಿತು ಅಂತ. ಸರ್ ಅದಾದಮೇಲಿಂದ ಅಲ್ಲಿ ಅದೇ ಊರಲ್ಲೇ ವಿದ್ಯಾರ್ಥಿ ಕಲಾನಿಕೇತನ್ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆ ಇತ್ತು, ಒಂದು ರಂಗತಂಡ. ಅವರಲ್ಲೇ ಹೋದೆ ನಾನು. ಅವ್ರ ಹತ್ರ ಹೋಗಿ, ಸರ್ ನನಗೆ ಮಾಡಬೇಕು ಅಂತ ಆಸೆ ಇದೆ, ನೀವು ಯಾವಾಗ ನಾಟಕ ಮಾಡ್ತೀರೋ ಹೇಳಿ, ಆವಾಗ ನಾನು ನಿಮ್ಮ ಜೊತೆಯಲ್ಲಿರ್ತೀನಿ, ನನಗೂ ಯಾವ್ದಾದ್ರು ಸಣ್ಣ ಪುಟ್ಟ ಪಾತ್ರಗಳನ್ನ ಕೊಡಿ. ಹಾಗೆ ಸರಿ ಅಲ್ಲೋಗಿ ಸೇರಿಕೊಂಡೆ. ಅಲ್ಲಾದಮೇಲಿಂದ ಅಲ್ಲಿ ಬಹದ್ದೂರ್ ಗಂಡ ಅಂತ ಒಂದು ನಾಟಕ ಪರ್ವತವಾಣಿಯವ್ರದ್ದು, ಆ ಥರ ನಾಟಕಗಳು ಮಾಡಿದ್ದು. ಆಮೇಲಿಂದ ರಕ್ತಾಕ್ಷಿ, ಕುವೆಂಪುರವರ ರಕ್ತಾಕ್ಷಿ ನಾಟಕದಲ್ಲಿ ಅದರ ನಿಂಬಯ್ಯ ಅಂತ ಒಂದು ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟರ್ ಕೊಟ್ಟು ಅದು ಭಾಷೆ ಹೇಗಿದೆ ಅಂದರೆ ಪದ್ಯ ರೂಪದಲ್ಲಿದೆ. ಎಲ್ಲನೂ ಸ್ವಲ್ಪ ಕಷ್ಟವಾದಂಥ ಕನ್ನಡ ಉಚ್ಚಾರಣೆ ಕರೆಕ್ಟಾಗಿರ್ಬೋದು, ಸಂಸ್ಕೃತದ ಒಂದು ಚೂರು ಜ್ಞಾನ ಇದ್ದರೆ ಒಳ್ಳೆಯದು. ಆ ಥರ ಇದ್ದು ಆಯಿತು ಅಂತಂದರೆ ಚೆನ್ನಾಗಿರುತ್ತೆ ಅಂತ. ಆ ನಾಟಕಗಳಲ್ಲೂ ನನಗೆ ಎಲ್ಲ ಒಳ್ಳೆಯ ಹೆಸರು ಬಂತು. ಅಷ್ಟು ಬಂದಿಂದ ಅದೇ ಸ್ಫೂರ್ತಿ. ಹಾಗೇ ನಾಟಕ ಮಾಡಿಕೊಂಡು ಆಮೇಲೆ ದೆನ್ ಶಿಫ್ಟೆಡ್ ಟು ಬ್ಯಾಂಗ್ಳೂರು. 1956ರಲ್ಲಿ ನಮ್ಮ ಬೆಂಗಳೂರಿಗೆ ಬಂದುಬಿಟ್ವಿ. ನಮ್ಮ ಮನೆ ಎಲ್ಲ ಬಿಟ್ಬಿಟ್ಟು ಅಲ್ಲಿ ನಮ್ಮ ಮನೆಗಳನ್ನೆಲ್ಲ ಅವಾಗೆಲ್ಲ ನಾವೆಲ್ಲ ಚಿಕ್ಕ ಹುಡುಗರು, ನಮ್ಮ ತಂದೆಯವರು ಎಲ್ಲ ಮಾರಾಟ ಮಾಡಿಬಿಟ್ರು. ಆಮೇಲೆ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂತು ನಾನು ಭಾಳ ದೊಡ್ಡ ಮನೆಯಲ್ಲಿದ್ದೆ. ಇಲ್ಲಿ ಒಂದು ಪುಟ್ಟ ಮನೆಯಲ್ಲಿ ಮಾವಳ್ಳಿಲಿ ಒಂದು ಮನೆ, ಒಂದು ಚಿಕ್ಕ ಮನೆ. ಆ ಮನೇಲಿದ್ದು ನನಗೆ ಈ ಮನೇಲಿ ಹೆಂಗೆ ಆಗಿರೋದು, ನನ್ನ ರೂಮಷ್ಟಿದೆ ಈ ಮನೆ, ಇದು ಈ ರೂಮಲ್ಲಿ ಇಷ್ಟಿದೆ, ಇದರಲ್ಲಿ ಹೇಗಪ್ಪ ಇರೋದು, ಸರಿ ಏನೋ ಅನುಸರಿಸ್ಕೊಂಡು ಹೋಗ್ಬೇಕು, ಬಂದಿದ್ದೀವಿ, ಏನೂ ಮಾಡೋಕ್ಕಾಗಲ್ಲ, ಮುಂದೆ ಜೀವನ ಹೇಗಿದೆ ನೋಡೋಣ ಅಂತಂದ್ಬಿಟ್ಟು ಅಲ್ಲಿ ಇದಾಯ್ತು. ಅಲ್ಲಿ ಬಂದಮೇಲಿಂದ ಅಲ್ಲಿ ಒಂದಷ್ಟು ಹುಡುಗರನ್ನೆಲ್ಲ ಒಂದು ಸ್ವಲ್ಪ ದಿನ ಆದಮೇಲಿಂದ ಒಂದಷ್ಟು ಜನ ಎಲ್ಲ ಪರಿಚಯ ಆಗ್ತಾ ಬಂದರು. ಅಲ್ಲಿ ಲೋಕಲ್ ಹುಡುಗರು ಎಲ್ಲರೂ ಪರಿಚಯ ಆಗಿ ಅವ್ರಿಗೆಲ್ಲನೂ ಸ್ಫೂರ್ತಿ ತುಂಬಿದೆ. ಈ ಥರ ಎಲ್ಲ ವರ್ಷಕ್ಕೊಂದು ಸಲ ನಾವುಗಳೆಲ್ಲ ಸೇರಿಕೊಂಡು ಒಂದು ನಾಟಕ ಮಾಡಬೇಕು, ಅವೆಲ್ಲ ಒಳ್ಳೆಯದಾಗತ್ತೆ, ನಮಗೂ ನಿಮಗೂ ಎಲ್ಲರಿಗೂ ಒಂದೊಂದು ಕೆಲಸ ಸಿಗುತ್ತೆ, ನಿಮ್ಮಲ್ಲಿ ಯಾರು ಎಷ್ಟು ಜನಕ್ಕೆ ಏನು ಟ್ಯಾಲೆಂಟ್ ಇದೆಯೋ ಯಾರಿಗೆ ಗೊತ್ತು ಅಲ್ವಾ, ಅದೆಲ್ಲ ಬೆಳಕಿಗೆ ಬರುತ್ತೆ ಇವಾಗ ಅಂತಂದ್ಬಿಟ್ಟು 4 ಜನನ ಕೂಡಿಸ್ಕೊಂಡು ಗೆಳೆಯರ ಬಳಗ ಅಂತ ಹೆಸರಿಟ್ಟು, ಅದಕ್ಕೆ ಗೆಳೆಯರ ಬಳಗ ಅಂತ ಹೆಸರಿಟ್ಟು ಅಲ್ಲಿ ವರ್ಷಕ್ಕೊಂದು ಸಲ ಒಂದು ಮನೆ ಪಕ್ಕದಲ್ಲಿ ಸ್ವಲ್ಪ ಜಾಗ ಇತ್ತು ಮಾವಳ್ಳಿಲಲ್ಲಿ. ಆ ಮನೆ ಜಾಗದಲ್ಲಿ ಅಲ್ಲೇ ಏನು ಮಾಡೋದು, ಒಂದಷ್ಟು ಪ್ಲ್ಯಾಟ್ಫಾರ್ಮ್ಗಳೆಲ್ಲ ತೊಗೊಂಬಂದು ಹಾಕ್ಬಿಟ್ಟು ಈಗ ಎಲ್ಲರ ಮನೆಗಳು ಹೋಗೋದು, ಸೀರೆಗಳು, ಬೆಡ್ಶೀಟ್ಗಳು, ಅದು ಇದು ತೊಗೊಂಡು ಎಲ್ಲ ಸೈಡ್ ವಿಂಗ್ಸು ನಾವೇ ಕಟ್ತಾಯಿದ್ವಿ. ಕೂತ್ಕೊಂಡು ನಾವೇ ನಾಟಕ ಮಾಡ್ತಾಯಿದ್ವಿ. ನಮಗೆ ಖುಷಿ, ನಾಟಕ ಮಾಡಬೇಕು, 4 ಜನ ಬಂದು ನೋಡಬೇಕು, ಅದನ್ನು ಸಂತೋಷ ಪಡಬೇಕು ಅಂತನೂ ಒಂದು ಆಸೆ ಅಷ್ಟೇನೆ. ಹಾಗಾಗಿ ಆ ಗೆಳೆಯರ ಬಳಗದಲ್ಲಿ ಎವ್ರಿ ಇಯರ್ ನಾಟಕ ಆಡ್ತಾಯಿದ್ವಿ. ಪ್ರತಿ ವರ್ಷವೇ ಗಣೇಶೋತ್ಸವ ಮಾಡ್ತಾಯಿದ್ವಿ.
ಗಣೇಶನ ಪೂಜೆ ಗೀಜೆ ಎಲ್ಲ ಮಾಡಿ ಈ ತಳ್ಳೋ ಗಾಡಿ ತರಕಾರಿ ಗಾಡಿಗಳಿರುತ್ತಲ್ಲ ಆ ಗಾಡಿ ತೊಗೊಂಬಂದರು, ಅದರಲ್ಲಿ ಗಣೇಶನ ಕೂಡಿಸಿ ಎಲ್ಲ ಹೂವಿನ ಅಲಂಕಾರ ಅದು ಇದು ಮಾಡಿಕೊಂಡು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಹಾಡು ಕುಣಿತ ಅದು ನಮಗೇನೇನು ಬರ್ತಾವೆ ನಮ್ಮ ಖುಷಿ ಅಷ್ಟೇ ತೊಗೊಂಡೋಗಿ ಲಾಲ್ಬಾಗ್ ಕೆರೆಯಲ್ಲಿ ವಿಸರ್ಜನೆ ಮಾಡ್ತಾಯಿದ್ವಿ. ಸೊ ಆ ಥರ ಎಲ್ಲ ಬಂದು ಗೆಳೆಯರ ಬಳಗ ಆಗಿದ್ದ ಗೆಳೆಯರ ಬಳಗದ ಟೈಮಲ್ಲಿ ನಾವು ಪ್ರತಿಯೊಂದು ವರ್ಷವೂ ಅಖಿಲ ಕರ್ನಾಟಕ ನಾಟಕೋತ್ಸವ ಅಂತ ಮಾಡ್ತಾಯಿದ್ರು. ಇಡೀ ಕರ್ನಾಟಕದಿಂದ ಕೆಲವು ಸಂಘ ಸಂಸ್ಥೆಗಳು ಬರೋರು, ಪಾರ್ಟಿಸಿಪೇಟ್ ಮಾಡೋರು, ಅವ್ರಿಗೆ ಒಂದು ಪ್ರೈಸಸ್ಗಳೆಲ್ಲ ಇಟ್ಟಿದ್ದರು. ಆ ಥರ ಪ್ರತಿ ವರ್ಷವೂ ಅಖಿಲ ಕರ್ನಾಟಕ ನಾಟಕ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಪ್ರತಿ ವರ್ಷವೂ ಒಂದೊಂದು ತೋಫಾ ನನಗೆ ಗ್ಯಾರಂಟಿ, ಕಟ್ಟಿಟ್ಟು ಬುತ್ತಿ, ಬೇಕಷ್ಟು ಪ್ರೈಝುಗಳು ಎಲ್ಲ ಬಂದಿತ್ತು. ಎಲ್ಲನೂ ಎಲ್ಲ ತುಕ್ಕಿಡಿದು ಆಚೆ ಕಡೆ ಬಿಸಾಕಿದ್ವಿ, ಅದು ಬೇರೆ ವಿಚಾರ. ಇವಾಗ ಅಷ್ಟೊಂದು ಕಪ್ಪುಗಳಿತ್ತು ಸರ್ ನಮ್ಮ ಮನೇಲಿ. ತುಂಬ ಕಪ್ಪುಗಳು ಸರ್ಟಿಫಿಕೇಟ್ಗಳು ಕೊಡೋರು ಮಾಡೋರು. ಸರಿ ಅದಾದಮೇಲಿಂದ ಒಂದು ಸ್ವಲ್ಪ ದಿವಸ ಆದಮೇಲಿಂದ ನನಗೆ ನಾವು ನಾಟಕ ನಮಗೇನು ಅಂತಂದರೆ ಆವಾಗ ಕನ್ನಡ ಸಾಹಿತ್ಯ ಪರಿಷತ್ತಲ್ಲೇ ನಾಟಕ ಆಡ್ತಾ ಇದ್ದದ್ದು. ವೆರಿ ಸ್ಮಾಲ್ ಆಡಿಟೋರಿಯಮ್, ಸ್ಮಾಲ್ ಸ್ಟೇಜ್, ತುಂಬ ಚಿಕ್ಕ ಜಾಗ ಅದು, ಗೊತ್ತಾಯ್ತಾ. ನಾವು ಮೇಕಪ್ ಮಾಡ್ಕೊಳ್ತಿದ್ರು ಅವ್ರಿಗೆ ಕಾಣಿಸ್ಬಿಡೋದು, ಅದಕ್ಕೆ ಒಂದು ಪರದೆ ಅಡ್ಡ ಹಾಕಿದ್ವಿ ಜನಗಳಿಗೆಲ್ಲ ಕಾಣಿಸ್ಬಿಡ್ತಾಯಿದ್ವಿ ನಾವು ಅಷ್ಟೇ. ಅದಕ್ಕೆ ಆಮೇಲಿಂದ ನಮಗೇನಪ್ಪ ಆಸೆ ಅಂತಂದರೆ ಏನಾದರೂ ಮಾಡಿ ಟೌನ್ ಹಾಲ್ನಲ್ಲಿ ಒಂದು ನಾಟಕ ಆಡ್ಬಿಡ್ಬೇಕು ಕಣೆಯ. ಆಮೇಲೆ ಕಲಾಕ್ಷೇತ್ರ, ಫಸ್ಟ್ ಒಂದು ಟೌನ್ ಹಾಲಲ್ಲಿ ನಾಟಕ ಆಡಬೇಕು. ದೊಡ್ಡ ಆಡಿಟೋರಿಯಂ, ತುಂಬ ಜನ ಬರ್ತಾರೆ ನೋಡೋದಕ್ಕೆ, ಭವ್ಯವಾಗಿರುತ್ತೆ ಹಾಗೆ ಅಂತ. ಆ ಏಟನೇ ಆಮೇಲಿಂದ ಏನಾಯಿತು, ನಾನು ಅವಾಗ ಸಿಮ್ಸನ್ ಆ್ಯಂಡ್ ಕಂಪ್ನಿನಲ್ಲಿ ಕೆಲಸದಲ್ಲಿದ್ದೆ. ಹೌದು, ಜಾಬ್ ಸೇರ್ಕೊಂಡು ಅದನ್ನು ಹೇಳಬೇಕು ಅಂತಂತಂದರೆ ನಮ್ಮ ತಂದೆಯವರು 1956 ಬೆಂಗಳೂರಿಗೆ ಬಂದಮೇಲಿಂದ 58ನಲ್ಲಿ 58ರಲ್ಲಿ ನಮ್ಮ ತಂದೆಯವರು ತೀರೋದ್ರು. ಆವಾಗ 19 ವರ್ಷ ನನಗೆ. ನಮ್ಮ ತಂದೆಯವರು ತೀರಿದಾಗ 19 ವರ್ಷ. ಸೊ ಅವಾಗ ನಮ್ಮಣ್ಣ ಇದ್ದ. ನಮ್ಮಣ್ಣನಿಗೂ ಅವನೇನಂತ ಭಾರಿ ಕೆಲಸ ಇರಲಿಲ್ಲ, ಯಾಕೆಂದರೆ ಅವ್ರು ಹೆಚ್ಚಿಗೆ ಓದಿರಲಿಲ್ಲ, ದೊಡ್ಡ ಕೆಲಸದಲ್ಲಿ ಏನಿರಲಿಲ್ಲ, ಯಾವುದೋ ಒಂದು ಸಾಧಾರಣ ಕೆಲಸದಲ್ಲಿದ್ದ. ಅವನ ಸಂಬಳದಿಂದ ಸಂಸಾರ ಸಾಗಿಸೋದು ತುಂಬ ಕಷ್ಟ ಆಗೋಗ್ಬಿಡ್ತು. ನಾನು ಕೆಲಸಕ್ಕೆ ಹೋಗಲೇಬೇಕಾಗಿ ಬಂದುಬಿಡ್ತು. ಇಂಟರ್ಮೀಡಿಯೇಟ್ ಆಗಲೇ ಆಗಿತ್ತು, ಇನ್ನೇನು ಹೋಗ್ಬೇಕು ಬೇರೆ ಇದಕ್ಕೆ ಅಂತ ನೋಡಿ, BCom BSc ಅದಕ್ಕಾರ ಹೋಗಿ ಸೇರ್ಕೋಬೇಕು ಅಂತ ಇದ್ದದ್ದು. ಆವಾಗ ಆಗಲಿಲ್ಲ, ಆ ಥರ ಆಗೋಗ್ಬಿಟ್ಟು. ಬಟ್ ಏನಪ್ಪ ಅಂದರೆ, ಒಂದು ನನ್ನ ಅದೃಷ್ಟವೋದೇನೋ ಗೊತ್ತಿಲ್ಲ, ನಮ್ಮ ತಂದೆಯವರು ಸಿಮ್ಸನ್ ಆ್ಯಂಡ್ ಕಂಪ್ನಿಯಲ್ಲಿ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು. ಆ ಕಂಪ್ನಿಯಲ್ಲಿ ಏನಪ್ಪ ಅಂದರೆ ಒಂದು ದೊಡ್ಡ ಸ್ಟ್ರಾಂಗ್ ಯೂನಿಯನ್ ಇತ್ತು, ಲೇಬರ್ ಯೂನಿಯನ್. ಅವರು ಏನಪ್ಪ ಅಂದರೆ ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ಏನಾದರೂ ಆಕಸ್ಮಿಕವಾಗಲಿ ಅಥವಾ ಆನ್ ಡ್ಯೂಟಿ ಆಗಲಿ ಬೇರೆ ರೀತಿಯಲ್ಲಿ ತೀರೋಯ್ತು ಅಂತಂದರೆ ಅವರು ಮಕ್ಕಳಿಗೆ ಕೆಲಸ ಕೊಡಲೇಬೇಕು ಅನ್ನೋ ಒಂದು ಬಾಂಡಿಂಗ್ ಇಟ್ಬಿಟ್ಟಿದ್ರು. ಸೊ ಹಾಗಾಗಿ ನನಗೆ ಕೆಲಸ ಸಿಕ್ತಲ್ಲಿ ನಾನೇ ಓಡಾಡ್ತಾಯಿದ್ದೆ. ನನ್ನ ಕೆಲಸಕ್ಕೆ ನಮ್ಗೆ ಯಾರೂ ಸಪೋರ್ಟ್ ಇಲ್ವಲ್ಲ. ಯಾರು ಹೇಳೋರು, ನಾನೇ ಹೋದೆ, ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಿದೆ, ಸರ್ ನಾನೇ ರಾಜಾರಾವ್ ಮಗ ಸರ್ ಅಂತ ಹೇಳಿ ಅವರು ನೋಡಿ ಎಲ್ಲ ಮಾಡಿ ಆಮೇಲೆ ಏನಪ್ಪ ಇಲ್ಲಿ ತನಕ ಓದಿದ್ದೆ ಸರ್, ಇಂಟರ್ಮೀಡಿಯೇಟ್ ಈಗ ಆಯಿತು, ನಂದು ಇನ್ನು ಮುಂದಕ್ಕೆ ಹೋಗಬೇಕು ಅಂತಂದರೆ ದುರ್ಘಟನೆ ನಡೆದೋಯ್ತು ಮನೆಯಲ್ಲಿ, ಏನು ಮಾಡಲಿ ನಾನು, ಡೋಂಟ್ ವರಿ ವಿಲ್ ಪ್ರೊವೈಡ್ ಎ ಜಾಬ್ ಅಂತಂದರು. ಆಮೇಲಿಂದ ಒಂದು ಸ್ವಲ್ಪ ದಿನ ಆದಮೇಲಿಂದ ನನಗೆ ಹೇಳಿ ಕಳಿಸಿದ್ರು ಬರಬೇಕಂತೆ ಅಂತ. ಹೋದೆ. ನೋಡಪ್ಪ, ಮುಂದಿನ ತಿಂಗಳಿಂದ ನೀನು ಕೆಲಸಕ್ಕೆ ಬಂದುಬಿಡು, ನಿನಗೆ ನಾಳೆ ಅಪಾಯಿಂಟ್ಮೆಂಟ್ ಆರ್ಡರ್ ರೆಡಿ ಮಾಡಿ ಇಟ್ಟಿರ್ತೀನಿ, ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗು. ಸರಿ ಸರ್ ಅಂತಂದ. 8:30 ನಮಗೆ ಕೆಲಸ, 8:30 to 5:30 ಅಲ್ಲಿದ್ದದ್ದು. ಸರಿ, ಹಾಗಾಗಿ ನಾನು ಕೆಲಸಕ್ಕೆ ಸೇರಿಕೊಳ್ಳೇಬೇಕಾಗುವಂಥ ಸಮಯ ಬಂತು, ಸೇರಿಕೊಂಡೆ. ಅಲ್ಲಿಂದ ನನ್ನ ಇವರು ಪರಿಚಯ ಆಯಿತು. ಇದು ಅಲ್ಲಿ ಸೇರ್ಕೊಂಡ್ಮೇಲೆ ನನಗೆ ಎವ್ರಿ ಇಯರ್ ಬೋನಸ್ ಬರೋದು. ಆ ಬೋನಸ್ ದುಡ್ಡನ್ನು ನಾನು ಒಂದಷ್ಟು ಮೊದಲನೇ ವರ್ಷದ್ದು 2ನೇ ವರ್ಷದ್ದು ಮನೆಯಲ್ಲಿ ಮಕ್ಕಳಿಗೆ, ನನ್ನ ಅಣ್ಣನ ಸಂಸಾರನೂ ನನ್ನ ಜೊತೆಯಲ್ಲೇ ಇತ್ತು, ನಾವು ಅವರೆಲ್ಲ ಒಟ್ಟಿಗೆ ಇದ್ವಿ ಅವಾಗ, ಜಾಯಿಂಟ್ ಫ್ಯಾಮಿಲಿ. ಅವ್ರಿಗೆ ಕೊಡ್ತಾಯಿದ್ದು ಬಂದದ್ದಲ್ಲಿ ಎಲ್ಲರಿಗೂ ದೀಪಾವಳಿ ಟೈಮಲ್ಲಿ ನಮಗೆ ಬೋನಸ್ ಬರೋದು. ಸೊ ಮಕ್ಕಳಿಗೆಲ್ಲ ಬಟ್ಟೆ ಅದು ಇದು ಹೊಸ ಬಟ್ಟೆ ತಗೊಳ್ಳೋದು, ಏನೋ ಒಂದು ಖುಷಿ ಸಂತೋಷ ಪಡುತ್ತೆ ಹುಡುಗರು ನಡೀತಾಯಿತ್ತು. ಅದಾದಮೇಲಿಂದ ನನಗೆ ಈ ನಾಟಕಗಳ ಹುಚ್ಚು ಜಾಸ್ತಿ ಆಗೋದು. ಒಂದು ಬೋನಸ್ ಏನು ಮಾಡಿದೆ, ನಾನೇ ಒಂದು ಕಲಾಕ್ಷೇತ್ರ ಅಂತ ಒಂದು ನಾಟಕದ ಒಂದು ನನ್ನ ರಂಗತಂಡದ ಹೆಸರು ನಾನೇ ಹುಟ್ಟು ಹಾಕಿದ್ದು ಅದನ್ನು, ಗೊತ್ತಾಯ್ತಾ.
ಅದರಲ್ಲಿ ಒಂದಷ್ಟು ಸಣ್ಣ ಪುಟ್ಟ ನಾಟಕಗಳನ್ನ ಆಡೋದು ಅಂತ ಅಂದ್ಬಿಟ್ಟು ನಾನೇ ಒಂದಷ್ಟು ಜನನ ಇದು ಮಾಡಿ ಆವಾಗ ಕೈಲಾಸಂ ನಾಟಕಗಳು ತುಂಬ ಓಡ್ತಾಯಿತ್ತು, ಚಾಲನೆಯಲ್ಲಿದ್ದದ್ದು. ಆವಾಗ ಕೈಲಾಸಂ ನಾಟಕಗಳು ನಾನು ಅನುಕೂಲಕ್ಕೊಬ್ಬಣ್ಣ, ಗಂಡಸ್ ಕತ್ರಿ ಇವೆಲ್ಲ ಮಾಡಿದ್ದೀವಿ. ಆಮೇಲಿಂದ ಅನುಕೂಲಕ್ಕೊಬ್ಬಣ್ಣ ಅಂತ ಒಂದು ಮಾಡಿದ್ದು. ಆಮೇಲಿಂದ ಅನುಕೂಲಕ್ಕೊಬ್ಬಣ್ಣ ನಾಟಕದಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತದು, ಅದೇ ಕರ್ನಾಟಕ ನಾಟಕೋತ್ಸವದಲ್ಲಿ. ಅದೊಂದು ಸ್ಫೂರ್ತಿ. ಅದಾದಮೇಲೆ ಜಿ ವಿ ಶಿವಾನಂದವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿದೆ. ಗುಬ್ಬಿವೀರಣ್ಣವ್ರ ಮಗ ಜಿ ವಿ ಶಿವಾನಂದ ನಾನೇ ಹೋಗಿ ಕಾಂಟ್ಯಾಕ್ಟ್ ಮಾಡಿ, ಸರ್ ನನ್ನದೊಂದು ಸಂಸ್ಥೆ ಇದೆ, ಏನೋ ಒಂದು ನಾಟಕ ಮಾಡಿದ್ರೆ ಸಣ್ಣ ಪುಟ್ಟ ಮಾಡ್ತಾಯಿದ್ವಿ, ದಯವಿಟ್ಟು ನೀವು ದೊಡ್ಡವರು, ನೀವು ಬಂದು ಸಹಾಯ ಮಾಡಬೇಕು, ನೀವು ನಾವು ಪಾತ್ರ ಮಾಡಬೇಕು ಒಂದು ನಾಟಕದಲ್ಲಿ. ಬಹಿಷ್ಕಾರ ಅಂತ ಒಂದು ಕೈಲಾಸಂ ನಾಟಕನ ಅದನ್ನು ಮಾಡಿ ಅದರಲ್ಲಿ ಶ್ರೀ ಜಿ ವಿ ಶಿವಾನಂದ ಪರಿಚಯ. ಜಿ ವಿ ಶಿವಾನಂದ್ ನಾನು ಅವರು ಫ್ರೆಂಡ್ಸ್ ಆಗಿಬಿಟ್ವಿ. ಆವಾಗ ಅವರಿದ್ದವರು ನನ್ನದೇ ಒಂದು ಸಂಸ್ಥೆ ಇದೆ ಕಲಾಕುಂಜ ಅಂತಂದ್ಬಿಟ್ಟು, ಅಲ್ಲಿ ಬನ್ನಿ ನೀವು ನಾಟಕದಲ್ಲಿ ಪಾರ್ಟ್ ಮಾಡಬೇಕು, ನಮ್ಮ ಸಂಸ್ಥೆಗೆ ಬಂದುಬಿಡಿ, ನಿಮ್ಮದು ಮಾಡಿರಲಿ, ನಿಮ್ಮದು ನಡೀತಾ ಇರಲಿ, ನನ್ನದು ನಡೀತಾ ಇರಲಿ, ನಾವು ಮಾಡೋಣ ಬನ್ನಿ, ಒಳ್ಳೊಳ್ಳೆ ನಾಟಕಗಳು ಮಾಡೋಣ ಬನ್ನಿ. ಇವಾಗ ಒಂದು ಲೆವೆಲಲ್ಲಿ ಮಾಡ್ತಾಯಿದ್ದೀರ ಈ ನಾಟಕ, ಇನ್ನೂ ಒಂದು ಫುಲ್ ಲೆಂತ್ ಪ್ಲೇ ಮಾಡೋಣ. ಫುಲ್ ಲೆಂತ್ ಪ್ಲೇ ಅಂತಂದರೆ 1.5 to 2 hours. ನಾವು ಅವಾಗೆಲ್ಲ ಮಾಡ್ತಾಯಿದ್ದಿದ್ದೆಲ್ಲ ½ an hour, ಅರ್ಧ ಗಂಟೆ ನಾಟಕನೇ. ಆಮೇಲಿಂದ ಇವ್ರು ಅಲ್ಲಿ ಅವ್ರ ಸಂಸ್ಥೆಗೆ ಬಂದ ಮೇಲಿಂದ ನಾವು ಯಾರ ಸಾಕ್ಷಿ ಅಂತಂದ್ಬಿಟ್ಟು ಒಂದು ಅಗತಾ ಕ್ರಿಸ್ಟಿದು ವಿಟ್ನೆಸ್ ಫಾರ್ ದಿ ಪ್ರಾಸಿಕ್ಯೂಷನ್ ಅಂತಂದ್ಬಿಟ್ಟು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ನಾಟಕ ಬರೆದರು ಜಿ ವಿ ಶಿವಾನಂದರು. ಆ ನಾಟಕನ ಆಡ್ತಾಯಿದ್ವಿ. ಆ ನಾಟಕ ಭಾಳ ಪಾಪ್ಯುಲರ್ ಆಗೋಯಿತು. ಅದನ್ನು ಆ ನಾಟಕ ನೋಡಿ ನನಗೆ ಒಬ್ಬರು ಪ್ರೊಡ್ಯೂಸರ್ ಮುಂದೆ ಬಂದು, ಇದನ್ನು ನಾನು ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ, ನೀವೆಲ್ಲರ ಸಹಕಾರ ಸಿಕ್ತು ಅಂತ ನಾನು ಸಿನಿಮಾ ಮಾಡ್ತೀನಿ, ಲೋ ಬಡ್ಜೆಟಲ್ಲಿ ಒಂದು ಸಿನಿಮಾ ಮಾಡ್ತೀನಿ. ಆಯಿತು ಸರ್ ಮಾಡಿ, ಅದಕ್ಕೇನಂತೆ. ನಮಗೆ ಖುಷಿಯಾಗುತ್ತೆ, ನಾವು ಸಿನಿಮಾ ಮಾಡ್ತೀವಿ ಅಂತ ಅಂದ್ಕೊಂಡು ಖುಷಿಯಾಗಿ ಹೋಗ್ಬಿಟ್ಟಿದ್ವಿ. ಆಮೇಲಿಂದ ಅವರು ಅದರಲ್ಲಿ ಮಾಡಿದವರು ವೆಟ್ರನ್ ಒಬ್ಬರೇ ಒಬ್ಬರು ಇವರು ಅಂತಂದರೆ ನಮ್ಮ ಸಂಪತ್ ಅಂತಿದ್ರು, ಗೊತ್ತಾ, ಮೈಸೂರು ಸಂಪತ್ ಆ್ಯಕ್ಟರ್. ಅವರೇ ಹಳಬರು, ಸಿನಿಮಾದಲ್ಲೇ ಮಾಡಿ ಅನುಭವ ಇರತಕ್ಕಂಥ ವ್ಯಕ್ತಿ ಅಂತಂದರೆ ಅವರೇ. ನಮಗೆಲ್ಲ ಏನೂ ಇಲ್ಲ, ಕ್ಯಾಮ್ರಾ ಅಂದ್ರೇನು ಗೊತ್ತಿಲ್ಲ, ಶಾರ್ಟ್ ಅಂದ್ರೇನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಅದ್ರ ಮುಂದೆ ಹೆಂಗೆ ನಿಂತ್ಕೋಬೇಕು, ಹೆಂಗೆ ಮಾತಾಡಬೇಕು ಏನು ಅನ್ನೋದು ಗೊತ್ತಿಲ್ಲ. ಎಮ್ ಆರ್ ವಿಠಲ್ ಡೈರೆಕ್ಷನು. ಹೌದು, ಎಮ್ ಆರ್ ವಿಠಲ್. ಮಂಜುಳಾ ಫಸ್ಟ್ ಹೀರೋಯಿನ್ ಆ ಪಿಕ್ಚರಲ್ಲಿ. ಯಾರ ಸಾಕ್ಷಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ. ನೀವು ಇದನ್ನು ಹುಟ್ಟಿರಲಿಲ್ಲ, ಗೊತ್ತಾಯ್ತಾ? ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ 1972, 72 ವಯಸ್ಸಲ್ಲಿ ಆಗಿದ್ದದು, ಗೊತ್ತಾಯ್ತಾ? ಸರಿ, ಆಮೇಲೆ ನಮಗೇನೋ ಖುಷಿಯಾಗೋಟ್ರು. ಅವರು ಪಾಪ ಭಾಳ ಪ್ರೀತಿಯಿಂದ ನೋಡಿದರು. ನಿಮಗೆಲ್ಲ ಸಿನಿಮಾ ಅಂದರೆ ಏನೋ ಗೊತ್ತಿಲ್ಲ ಪಾಪ, ಬರೀ ನಾಟಕಗಳು ಮಾಡ್ಕೊಂಡಿದ್ದವ್ರು ನೀವು, ಬನ್ನಿ ಅದರ ಅನುಭವನೂ ನಾನು ಮಾಡಿಕೊಡಿಸ್ತೀನಿ ನಿಮಗೆ ಅಂತಂದು. ಆಮೇಲಿಂದ ಇನ್ನೊಬ್ಬರು ನಮ್ಮ ಲೋಕನಾಥ್ ಅವರೊಂದು ಚೂರು ಅನುಭವ ಇತ್ತು. ಒಂದೇ ಒಂದು ಪಿಕ್ಚರ್ ಮಾಡಿದ್ರು ಅವಾಗ, ಗೆಜ್ಜೆ ಪೂಜೆ ಮಾಡಿದರು ಅಷ್ಟೇ. ಆಮೇಲೆ ಬೇಕಾದಂಗೆ ಮಾಡಿರೋದು ಬೇರೆ ವಿಚಾರ. ಅವರು ಮಾಡಿದ್ರು, ನಾವು ಮಾಡಿದ್ವಿ, ಎಲ್ಲ ಆಯಿತು. ಇದಾದಮೇಲಿಂದ ಏನಾಗೋಯ್ತು, ಅದರಲ್ಲಿ ಫಸ್ಟ್ ಇದರಲ್ಲಿ ನಾನು ಒಂದು ಜಮಾನನ ಪಾರ್ಟ್ ಮಾಡಿದ್ದೆ. ವಿಟ್ನೆಸ್ ಬರ್ತಾನೆ ಅವನು, ಜಮಾನ ಭಾಳ ಮುಖ್ಯವಾದ ವಿಟ್ನೆಸ್. ನನಗೆ ಆಮೇಲಿಂದ ಇದ್ಕೊಂಡ್ರು, ನೋಡಪ್ಪ ಅಲ್ಲಿ ಕ್ಯಾಮ್ರಾ ನೋಡಬಾರ್ದು ಯಾವಾಗಲೂ, ನೀನು ಆ ಕ್ಯಾರೆಕ್ಟ್ರ್ ಯಾರ ಜೊತೆಲಿ ಮಾತಾಡ್ತಿದ್ದೆ ಅವ್ರ ಹತ್ರನೇ ಮಾತಿರಬೇಕು, ಹಿಂಗೆ ತಿರುಗೋದು ಹಂಗೆ ತಿರುಗೋದು, ಆ ಕಡೆ ನೋಡೋದು ಈ ಕಡೆದು, ಅವೆಲ್ಲ ಏನೂ ಮಾಡಬಾರ್ದು ಅಂತ ನಮಗೆ ವಿಠಲ್ ಹೇಳಿ. ಆಯಿತು ಸರ್ ಅಂತ. ಸರಿ, ಇವಾಗ ನಾನು ಹೇಳ್ತೀನಿ, ಅವರು ಮಾತಾಡ್ತಾ ಇದ್ದಾರೆ, ನೀನು ಈ ಕಡೆ ನೋಡಿಕೊಂಡು ನಿನ್ನ ಲುಕ್ ಇಲ್ಲಿ, ಗೊತ್ತಾಯ್ತಾ? ಇದು ಬಿಟ್ಟು ಆ ಕಡೆ ಈ ಕಡೆ ರನ್ ಮಾಡಬೇಡ. ಅವ್ರಿಗೆ ಈಗ ಕ್ಯಾರೆಕ್ಟ್ರಲ್ಲಿ ಇದೆ ಅಂತ ಇಟ್ಕೋ, ಆ ಕ್ಯಾರೆಕ್ಟ್ರಿಗೆ ನೀನು ಮಾತಾಡ್ತಾ ಇದ್ದೀಯ, ಆ ಥರ ಮಾತಾಡು. ಸರಿ ಸರ್, ಆಯಿತು. ಆ್ಯಂಡ್ ಒಂದು ಸೀನ್ ಡೈಲಾಗ್ ಮುಗೀತು. ಸೂಪರ್ ಕಣಯ್ಯ, ಚೆನ್ನಾಗಿ ಮಾಡಿದ್ದೀನಿ. ಎಮ್ ಆರ್ ವಿಠಲ್ ಖುಷಿಯಾಗೋಗ್ಬಿಟ್ರು, ಸೂಪರ್ ಚೆನ್ನಾಗಿ ಮಾಡಿದ್ದಿ ಕಣಯ್ಯ, ವೆರಿ ಗುಡ್, ಈ ಥರ ಇರಬೇಕು, ಗೊತ್ತಾಯ್ತಾ? ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗು. ಎಮ್ ಆರ್ ವಿಠಲ್ ಅವ್ರ ಡೈರೆಕ್ಷನಲ್ಲಿ ಆ ಪಿಕ್ಚರು ಕಂಪ್ಲೀಟ್ ಆಯಿತು. ಭಾಳ ಖುಷಿ ಪಟ್ಬಿಟ್ರು. ನಮಗೆ ಡಬ್ಬಿಂಗ್ದೊಂದು ಪ್ರಾಬ್ಲಮ್ ಬಂತು. ಫಸ್ಟ್ ಟೈಮ್ ಡಬ್ಬಿಂಗ್ ಹೆಂಗೆ ಮಾಡ್ತಾರೆ ಅಂತ. ಇವಾಗ ನೋಡಪ್ಪ, ಡಬ್ಬಿಂಗ್ ಇರೋ ದಿವಸ ನಿಮ್ಮ ಕ್ಯಾರೆಕ್ಟರ್ ನೀವೇ ಮಾಡೋ, ಬೇರೆಯವ್ರ ಕೈಲಿ ಮಾಡ್ಸೋಕ್ಕೆ ನಂಗೆ ಇಷ್ಟ ಇಲ್ಲ. ನಿಮ್ಮ ವಾಯ್ಸು ಚೆನ್ನಾಗಿದೆ, ನಿಮ್ಮ ಲಿಪ್ಗೆ ನೀವೇ ಸಿಂಕ್ ಮಾಡಬೇಕು. ಆಯಿತು ಸರ್ ಅಂತ. ಅದು ಸ್ವಲ್ಪ ಬಿಗಿನಿಂಗಲ್ಲಿ ಕಷ್ಟ ಆಯಿತು.
ನಮಗೆ ಒಂದು ಸ್ವಲ್ಪ ಈಗ ಮಾತಾಡ್ತಾ ಇದ್ದೀವಿ, ನಾವು ಆ ಟೈಮಿಂಗ್ ಕರೆಕ್ಟ್ ಆಗಿರ್ಬೇಕಲ್ಲ, ಅದಕ್ಕೆ ಸಿಂಕ್ ಆಗೋದು. ಇಲ್ಲಾಂದರೆ ಸಿಂಕ್ ಆಗೋದಿಲ್ಲ. ನಾವು ಮಾತಾಡ್ತಾ ಇರ್ತೀವಿ, ರೀಲ್ ಹೊಟ್ಟೋಗಿರುತ್ತೆ, ಬೇರೆ ಏನೇನೋ ಬಂದುಬಿಟ್ಟಿದೆ, ಏನೋ ಬಂದುಬಿಟ್ಟಿದೆಯಲ್ಲ ಅಂತ, ಆ ಥರ ಆಗೋಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಕಷ್ಟ ಆಯಿತು ಬಿಗಿನಿಂಗಲ್ಲಿ ನಮಗೆ. ಒಂದು ಸ್ವಲ್ಪ ಫಸ್ಟ್ ಡೇ ಒಂದು ಸ್ವಲ್ಪ ಕಂಪ್ಲೀಟ್ ಆಯಿತು. ತುಂಬ ಟೇಕುಗಳಾಗೋದು, 8-10 ಟೇಕ್ ಆಗೋದು, ಆಮೇಲೆ ಸರ್ ಹೋಗೋದು. ಏನಿದು ಅರ್ಥನೇ ಆಗ್ತಾ ಇಲ್ವಲ್ಲ ಇದು ಸ್ವಲ್ಪ ಇದು. ಅವ್ರು ಹೇಳಿದರು, ಏನೂ ಇಲ್ಲ, ಫಸ್ಟ್ ಅಬ್ಸರ್ವ್ ಮಾಡು. ರೀಲ್ ಹಾಕ್ತೀನಿ, ಆವಾಗ ಕ್ಲಿಪ್ಪಿಂಗ್ಸ್ ಲೂಪ್ಸ್ ಅಂತ ಹಾಕೋರು, ಇಷ್ಟೇ ಲೂಪ್ ಅಂತ ಅಂದ್ಬಿಟ್ಟು ಆ ಲೂಪ್ ಹಾಕೋದು ಅಷ್ಟನ್ನೇ ಅಬ್ಸರ್ವ್ ಮಾಡಬೇಕು. ಟೈಮಿಂಗ್ ನೋಡ್ಕೊ, ಯಾವ ಟೈಮಿಂಗಲ್ಲಿ ನೀನು ನಗ್ತೀಯ, ಯಾವ ಟೈಮಿಂಗಲ್ಲಿ ಡೈಲಾಗ್ ಮಾತಾಡ್ತೀಯ, ಯಾವ ಟೈಮಲ್ಲಿ ಕೆಮ್ತೀಯ, ಅಳುತ್ತೀಯ, ಏನು ಮಾಡ್ತೀಯ ನೋಡ್ಕೊ. ಅಲ್ಲಿ ಅಲ್ಲಿ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ಮಾಡ್ತಾ ಹೋಗು, ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ, ನಿಧಾನ ಮಾಡೋದಾಗಲಿ ಜ್ಞಾಪಿಸ್ಕೊಳ್ಳೋದಾಗಲಿ ಮಾಡಬಾರ್ದು. ಪಕ್ಕ ಆಗೋಗ್ಬಿಡು, ನೀನು ಲೈನ್ಸ್ ಪಕ್ಕ ಆಗಿಬಿಡ್ಬೇಕು. ಆಗಿದ ತಕ್ಷಣ ಮಾತಾಡು, ಫಸ್ಟ್ ಕ್ಲಾಸಾಗಿ ಬರುತ್ತೆ, ಏನು ತೊಂದರೆ ಇಲ್ಲ ಮಾಡೋದು. ಸರಿ, ಆಮೇಲೆ ಮಾಡಿದ್ವಿ, ಓಕೆ, ಇಟ್ ವಾಸ್ ಫೈನ್, ಚೆನ್ನಾಗಾಯಿತು. ಅವ್ರಿಗೆ ತುಂಬ ಇಷ್ಟ ಆಗೋಯ್ತು, ನಾವು ಭಾಳ ಇಷ್ಟ ಆಗ್ಬಿಟ್ಟು ಆಮೇಲಿಂದ ವಿ ಬಿಕೇಮ್ ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ಆದಂಗೆ ಆಗ್ಬಿಟ್ವಿ. MR ಬಿಟ್ಟಲ್ಲಿ ನಾವು ಅವ್ರ ಮನೆಗೆಲ್ಲ ಹೋಗೋದು ಮಾಡೋದು, ಅವರು ನಮ್ಮ ಮನೆಗೆ ಬರೋರು ಮಾಡೋರು ಎಲ್ಲ ನಾವು ತುಂಬ ಇದಾಗಿತ್ತು. ಆಮೇಲೆ ಕೂಡಿ ಭಾಳ ನೆಕ್ಸ್ಟ್ ಪಿಕ್ಚರ್ ಅವ್ರು ನಮ್ಮನೆ ಕರೆದ್ರು. ಮಂಜುಳಾ ಅವ್ರ ಫಸ್ಟ್ ಪಿಕ್ಚರ್ ಅವಾಗ ಹೆಂಗಿದ್ರು ಸರ್? ಯಾರ ಸಾಕ್ಷಿ ಫೈನ್. ಅವಳ ಒಡನಾಟದಲ್ಲಿ ಘಟನೆ ಅಂತ ಅದಾದಮೇಲಿಂದ, ಯಾರ ಸಾಕ್ಷಿ ಆದಮೇಲಿಂದ ಪ್ರತಿ ವಾರನೂ ಅವರು ಇದರಲ್ಲಿ ಟಾಟಾ ಸಿಲ್ಕ್ ಫಾರಮಲ್ಲಿ ಒಂದು ಸಣ್ಣ ಮನೆಯಲ್ಲಿದ್ದರು. ಯಾರು? ಮಂಜುಳಾ. ಟಾಟಾ ಸಿಲ್ಕ್ ಫಾರ್ಮ್ನಲ್ಲಿ ಒಂದು ಸಣ್ಣ ಮನೆ. ಅವ್ರ ತಂದೆ ಶಿವಣ್ಣ ಅಂತ ಅಂದ್ಬಿಟ್ಟು ಇನ್ಸ್ಪೆಕ್ಟ್ರು, ಪೊಲೀಸ್ ಇನ್ಸ್ಪೆಕ್ಟರ್. ಹೌದು, ಶಿವಪ್ಪ ಅಂತ ಪೊಲೀಸ್ ಇನ್ಸ್ಪೆಕ್ಟ್ರು. ಭಾನುವಾರ ಆಯಿತು ಅಂತಂದರೆ ಭಾಳ ಕ್ಲೋಸಾಗಿ ಹೋಗ್ಬಿಟ್ಟಿದ್ವಲ್ಲ, ಎಲ್ಲ ಅವ್ರ ಮನೇಲಿ ಇನ್ಕ್ಲೂಡಿಂಗ್ ಲೋಕನಾಥ್ ನಾವು ಮಂಜುಳನ ಮನೇಲಿ ಇರ್ತಾಯಿದ್ವಿ. ಭಾನುವಾರ ಅವ್ರ ತಾಯಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಮಂಜುಳಾ ಅವ್ರ ತಾಯಿ ತುಂಬ ಚೆನ್ನಾಗಿ ಮಾಡ್ತಾರೆ. ಮಂಜುನಾಥ್ ಇದ್ದಾನಲ್ಲ ಅವರ ತಮ್ಮ, ಮಂಜುಳನ ತಮ್ಮ ಒಬ್ಬ ಇದ್ದ, ಛತ್ರಿ ಬಡ್ಡಿ ಮಗ. ಅವನಿಂದನೇ ಆಕೆ ಕೆಟ್ಟ ಹೆಸರು ಬಂದಿದ್ದು. ಯಾಕೆಂದರೆ ಅವನೇ ಪರ್ಸನಲ್ ಸೆಕ್ರೆಟ್ರಿ ಅವಳಿಗೆ. ಕಾಲ್ ಶೀಟ್ಸ್ ಬುಕ್ ಮಾಡೋದು ರೆಮ್ಯುನರೇಷನ್ ಬುಕ್ ಹೇಳೋದು ಮಾಡೋದು ಎಲ್ಲ ಅವನೇ ಮಾಡ್ಕೊಂಡಿದ್ದ. ಎಲ್ಲ ಹೊಡೆದ್ಬಿಡೋದು ದುಡ್ಡನ್ನ. ಅವಳು ಪಾಳಿಗೆ ಅವಳು ಶೂಟಿಂಗ್ ಅಟೆಂಡ್ ಮಾಡ್ತಿದ್ರೆ ಇವನಿಗೆ ಸ್ವೀಟ್ ಆಡ್ತಾ ಇರೋದು ಎಲ್ಲರ ಜೊತೆಲೂ. ಆ ಥರ ಮಾಡಿ ಏನೇನೋ ಮಾಡಿಬಿಟ್ಟು ತುಂಬ ಕಥೆಗಳೆಲ್ಲ ಇದೆ. ಭಾಳ ಅನ್ಯಾಯ ಆಗೋದು. ಬಟ್ ಒಂದು ಏನಪ್ಪ ಅಂತಂದರೆ ಪಾಪ ಅವಳು ಚೆನ್ನಾಗಿ ಭಾಳ ಒಳ್ಳೆ ಹುಡುಗಿ, ಚೆನ್ನಾಗೇ ಇದ್ಲು. ಅದು ಏನಾಯಿತು ಏನಂತ ಅಮೃತಮ್ನ ಮದುವೆ ಮಾಡ್ಕೊಂಡ್ಳು. ಅಮೃತಮ್ ಯಾರು? ಡೈರೆಕ್ಟರ್, ತಮಿಳ್ ಫಿಲ್ಮ್ ಡೈರೆಕ್ಟರ್ ಅಮೃತಮ್. ಆಗಿನ ಕಾಲದಲ್ಲಿ ಈ ವಾಸ್ ಎ ಪಾಪ್ಯುಲರ್ ಡೈರೆಕ್ಟರ್ ಅಮೃತಮ್ ಅಂತ. ಬಿಕಾಸ್ ಪಿಕ್ಚರ್ ಹಿಟ್ ಫಿಲ್ಮ್ಸ್ ಎಲ್ಲ ಕೊಟ್ಟಿದ್ದಾರೆ. ಶಿ ಆ್ಯಕ್ಟೆಡ್ ಇನ್ ಒಂದು ತಮಿಳ್ ಮೂವಿ. ಏನೋ ಹಾಗೆ ಹೋಯ್ತು. ಅವ್ರ ಮನೆಗೆ ಹೋಗ್ತಾ ಇದ್ರಲ್ಲ, ಅಲ್ಲಿ ಯಾವ್ದಾರು ಒಳ್ಳೆ ನೆನಪು ಘಟನೆ? ಘಟನೆ ಆ ಥರದ್ದು ಏನು ಅಂತಂತಂದರೆ, ಅವಳಿಗೆ ಹೇಳ್ತಾಯಿದ್ವಿ ನಾವು, ನೀನು ನೋಡೋ ಇವಾಗ ದೊಡ್ಡ ಸ್ಟಾರ್ ಆಗೋಗ್ಬಿಟ್ಟಿದ್ಯಾ, ನೋಡು ನಾವೆಲ್ಲ ಏನು ನಾಟಕದಲ್ಲಿ ಬಂದವರು ನಮ್ಮ ಯಾರು ಕೇಳೋರಿಲ್ಲ, ಏನೂ ಇಲ್ಲ. ನೀನು ಬೇರೆ ಪಿಕ್ಚರ್ಗಳು ಯಾವ್ದಾರು ಹೋಯ್ತು ಅಂತಂದರೆ ಸ್ವಲ್ಪ ನಮ್ಮನ್ನು ಮೂಗು ಅಂತ ಕೇಳ್ಕೊತಾ ಇದ್ವಿ. ಅವಳು ಪಾಪ ಹಾಗೂ ನಮಗೊಂದು ಬಲು ಅಪರೂಪ ನಮ್ಮ ಜೋಡಿನ ಅಂತಲೂ ಏನೋ ಒಂದು ಪಿಕ್ಚರ್, ದ್ವಾರಕೀಶಿವು ಪಿಕ್ಚರ್ದು. ಆ ಪಿಕ್ಚರಲ್ಲಿ ನಮಗೆ ಅವಕಾಶ ಕೊಡಿಸಿದ್ಲು, ಅವಳೇ ಕೊಡಿಸಿದ್ಲು. ಅವಳ ಜೊತೆಲಿ ಪಾರ್ಟ್ ಮಾಡಿದ್ವಿ ಅವಾಗ. ಅಷ್ಟೇ, ಅವ್ರ ಮನೇಲಿ ಊಟ ತಿಂಡಿ ರೆಗ್ಯುಲರ್. ಭಾನುವಾರ ಆದರೆ ನಮ್ಗೆ ಏನೇನು ಬೇಕೋ ಹೇಳಿ ಮಾಡಿಸ್ಕೊಂಡು ತಿಂತಾಯಿದ್ವಿ ನಾವು. ಅದೊಂದು ಅನುಭವ. ಅವ್ರ ತಾಯಿ ತಂದೆ ವಯಸ್ಸು ದೇವರ್ ಆಲ್ ವೆರಿ ನೈಸ್ ಪೀಪಲ್. ನನ್ನ ಮನೆಯೆಲ್ಲ ಭಾಳ ಇಷ್ಟಪಡೋರು ಎಲ್ಲರೂ. ಏನು ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ. ನಾವೇನು ಕೇಳಿದ್ರು ಅದನ್ನು ಮಾಡಿ ಹಾಕೋರು. ತುಂಬ ಕ್ಲೋಸ್ ಆಗೋಗ್ಬಿಟ್ರು. ಅವಳ ತಂಗಿ ಮದುವೆಗೆಲ್ಲ ಓಡಾಡಿದ್ವಿ ನಾವು. ಮಂಜುಳಾ ನಾವು ಯೂಸ್ ಟು ಕಮ್ ಟು ಮೈ ಹೌಸ್ ಸ್ಟಾರ್ ಆದಮೇಲೆ. ಎಸ್ ಸ್ಟಾರ್ ಆದಮೇಲೆ ನಾನು ಹೇಳ್ತಾ ಇರೋದು, ಅದಕ್ಕೆ ಮುಂಚೆ ಅಲ್ಲ. ಆಮೇಲೆ ಅಣ್ಣವ್ರ ಜೊತೆಯಲ್ಲಿ ಸಂಪತ್ತಿಗೆ ಸವಾಲು ಮಾಡಿದ್ಲು, 2 ಕನಸು ಮಾಡಿದ್ಲು. ಮಯೂರ 2 ಕನಸು ಮಾಡಿದ್ಮೇಲೆ ನನ್ನ ಮನೆಗೆ ಬಂದಿದ್ಲು ಒಂದು ಸಲ. ಏನು ನಮ್ಮ ಮನೆ ಹತ್ರ ನಾನು ಅವಾಗ ವಿಶ್ವೇಶ್ವರಪುರದಲ್ಲಿದ್ದೆ ಮನೆಯಲ್ಲಿ. ಒಂದು ನಾನು ಬಾಡಿಗೆ ಮನೇಲಿದ್ದವನೇ. ಆಮೇಲೆ ಈ ಮನೆ 9th ಬ್ಲಾಕಲ್ಲಿ ಒಂದು ಮನೆ ಮಾಡ್ಕೊಂಡು ಬಂದೆ ನಾನು. ಗೊತ್ತಾಯ್ತಾ? ಅಲ್ಲಿ ಅವಾಗ ಶಿ ಯೂಸ್ ಟು ಕಮ್ ಟು ಮೈ ಹೌಸ್. ನಮ್ಮ ಮನೆಗೆ ಅವಾಗ ಯಾರ್ಯಾರು ಬರ್ತಾಯಿದ್ದಿದ್ರು? ಉದಯ್ ಕುಮಾರ್ ಬರ್ತಾಯಿದ್ರು. ಎಸ್,
ಉದಯ್ ಕುಮಾರ್ ಬರ್ತಾಯಿದ್ರು. ಆಮೇಲಿಂದ ಶಕ್ತಿ ಪ್ರಸಾದ್ ಬರ್ತಾಯಿದ್ದ, ಶಕ್ತಿ ಪ್ರಸಾದು. ಆಮೇಲಿಂದ ನಮ್ಮ ಅವನು ಇನ್ನೇನು ಹೆಸರಪ್ಪ, ವಿಲನ್ ರೋಲ್ ಮಾಡ್ತಾಯಿದ್ನಲ್ಲ, ವಜ್ರಮುನಿ. ಹಾಂ ವಜ್ರಮುನಿ ಸುಧೀರ್. ಅಲ್ಲಲ್ಲ, ವಜ್ರಮುನಿ ಪರಿಚಯ ಇತ್ತು, ಜೊತೆಯಲ್ಲಿ ಮಾಡಿದ್ದೀವಿ ಬೇಕಾದಂಗೆ. ಅವ್ರ ಮನೆಗೆ ಬರ್ತಾ ಇರಲಿಲ್ಲ. ಆಮೇಲೆ ಮಂಜುಳಾ ಬರೋಳು. ಆಮೇಲಿಂದ ಇನ್ನೊಬ್ಬ ವಿಲನ್ ರೋಲ್ ಮಾಡ್ತಾಯಿದ್ನಲ್ರಿ, ಹೆಸರನ್ನ ಮರ್ತೋಯ್ತಲ್ಲಪ್ಪ. ಮುಕ್ಕಾಲ್ವಾಸಿ ಎಲ್ಲ ಆಗಿನ ಕಾಲದ ಪಿಕ್ಚರ್ಗಳೆಲ್ಲ ಅವನು ಈಸ್ ಒನ್ ಆಫ್ ದ ವಿಲನ್ಸ್. ಪ್ರಭಾಕರ್ ಅಲ್ಲ, ವಜ್ರಮುನಿ, ತೂಗುದೀಪ್ ಶ್ರೀನಿವಾಸ, ಸುಂದರ್ ಕೃಷ್ಣ ಅರಸು. ಸುಂದರ್ ಕೃಷ್ಣ ಅರಸ್. ಸುಂದರ ಕೃಷ್ಣ ಅರಸ್ ನಮ್ಮ ಮನೆಗೆ ಬರೋನು. ನಾವು ಅವ್ರ ಮನೆಗೆ ಹೋಗ್ತಾಯಿದ್ವಿ. ಅವನು ಚಿಕ್ಕ ಮನೆಯಲ್ಲೇ ಇದ್ದಿದ್ದು, ರಾಜಾಜಿನಗರದಲ್ಲಿ ಯಾವುದೋ ಒಂದು ಸಣ್ಣ ಮನೇಲಿದ್ದ. ನಮ್ಮನ್ನು ಪಿಕಪ್ ಮಾಡ್ಕೊಂಡು ನಾವು ಒಂದೊಂದು ಸಲ ಇವ್ರನ್ನ ಉದಯ್ ಕುಮಾರ್ನ ಪಿಕಪ್ ಮಾಡ್ಕೊಂಡು ನಮ್ಮ ಮನೆಗೆ ಬರೋರು. ಆಮೇಲೆ ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರ ಇವನು ಶಕ್ತಿ ಪ್ರಸಾದ್ ಮಾವಳಿ ತಾನೇ ಇದ್ದವನು, ಅವನು ಬರೋನು. ನಾವೆಲ್ಲ ಒಟ್ಟಿಗೆ ಕಾರಲ್ಲಿ ಹೋಗ್ತಾಯಿದ್ವಿ ಶೂಟಿಂಗಿಗೆ. ಹಾಂ, ನಾನು ನಾಟಕದ ಅಲ್ಲಿ ತನಕ ಬಿದ್ದು ಸಿನಿಮಾಗೆ ಬಂದುಬಿಡ್ತು ಸಡನ್ನಾಗಿ. ಕಲಾಕುಂಜದಲ್ಲಿ ನಾಟಕ ಮಾಡ್ತಾಯಿದ್ದೇನೆ ಹೇಳಿದೆ, ಜಿ ವಿ ಶಿವಾನಂದ್ ಅವ್ರದ್ದು ಟ್ರೂಪಲ್ಲಿ. ಅವ್ರದಲ್ಲಿ ಮಾಡ್ತಿದ್ದಾಗ ಬಿ ವಿ ಕಾರಂತರು ಬಂದರು ಅಲ್ಲಿಗೆ. ಬಿ ವಿ ಕಾರಂತರು ಫಸ್ಟು ಶಂಭು ಮಿತ್ರಾದು ಕಾಂಚನ್ ರಂಗ್ ಅಂತ ಒಂದು ನಾಟಕ, ಹಿಂದಿ ನಾಟಕ, ಅದನ್ನು ಕನ್ನಡಕ್ಕೆ ಪ್ರೇಮ ಕಾರಂತ್ ಅವರೇ ಅನುವಾದ ಮಾಡಿದರು. ಕುರುಡು ಕಾಂಚಾಣ ಅಂತ, ಕುರುಡು ಕಾಂಚಾಣ ಅಂತ ವೆರಿ ಫೇಮಸ್, ಭಾಳ ಬ್ಯೂಟಿಫುಲ್ ನಾಟಕ. ಫುಲ್ ಆ್ಯಂಡ್ ಪ್ಲೇ 2.5 ಗಂಟೆ ನಾಟಕ ಅದು. 2.5 ಗಂಟೆ ನಾಟಕದಲ್ಲಿ ಭಾಳ ಮುಖ್ಯವಾದ ಪಾತ್ರ ಇತ್ತು ನನಗೆ. ಆ ನಾಟಕದಿಂದಲೇ ನನಗೆ ಒಂದು ಒಳ್ಳೆಯ ಹೆಸರು ಬಂದದ್ದು, ಇವನೊಬ್ಬ ಒಳ್ಳೆಯ ನಟ ಅನ್ನೋ ಒಂದು ಮುದ್ರೆ ಬಿತ್ತಿದ್ದು ಅಲ್ಲೇನೇ. ಆವಾಗೆಲ್ಲರೂ ಉಪಾಸನೆ ಸೀತಾರಾಮ್ ಅವ್ರನ್ಕ ಅಯ್ಯೋ ಆ ನಾಟಕ ಎಲ್ಲಿದ್ರೂ ಬಂದು ನನ್ನ ನೋಡೋಕ್ಕೆ ಬರೋರು ನಾಟಕನ. ಬಿಡ್ಯಾ ನೀನು ಸಾಧಾರಣ ವ್ಯಕ್ತಿ ಎಲ್ಲ ಕಡೆ, ನೀನು ಸೂಪರ್, ನೀನು ಬಿಡು, ಮುಂದೆ ಎಲ್ಲೋ ಹೊರಟೋಗ್ತೀಯ ನೀನು, ಹಾಗೆ ಏನು ತನ್ನೋರು ಪಾಪ. ಅವ್ರಿಗೆ ಗೊತ್ತಿಲ್ಲ ಪಾಪ, ಇದ್ದಿದ್ದರೆ ಸಂತೋಷಪಟ್ಟರವರು. ಸೊ ಹಾಗಾಗಿ ಆ ಕುರುಡು ಕಾಂಚಾಣ ನಾಟಕ ಆಯಿತು. ಕುರುಡು ಕಾಂಚಾಣ ಆದಮೇಲಿಂದ ಬೇರೆ ಇನ್ನೊಂದು 2 ನಾಟಕಗಳು ಋಷ್ಯಶೃಂಗ ಮಾಡಿದರು. ಋಷ್ಯಶೃಂಗದಲ್ಲಿ ಫಸ್ಟು ಕಾರಣ ಡೈರೆಕ್ಷನ್ನು ಕಲಾಕುಂಜಕ್ಕೇ ಮಾಡಿದ್ದು. ಋಷ್ಯಶೃಂಗ ನಾಟಕದಲ್ಲಿ ನಮ್ಮ ಲೋಕನಾಥ್ ಮಾಡಿದರು. ಉಮಾಶ್ರೀ ಪರಿಚಯ ಆಗಿದ್ದೆ ನನಗೆ ಎಲ್ಲರೂ ಋಷ್ಯಶೃಂಗ ನಾಟಕದಿಂದ. ಹೌದು, ಋಷ್ಯಶೃಂಗ ನಾಟಕದಲ್ಲಿ ಉಮಾಶ್ರೀ ಒಂದು ಒಳ್ಳೆ ಪಾತ್ರ ಮಾಡೋರು. ಅವಳು ತುಂಬ ಚೆನ್ನಾಗಿ ಮಾಡೋಳು. ಅವಳು ಬಂತು ಅಂತಂದರೆ ರಿಹರ್ಸ್ ಮಾಡ್ತಾ ಇರೋವಾಗಲೇ ದೂರ ಕೂತ್ಕೊಂಡು ನೋಡ್ತಿದ್ವು. ಏನೋ ಅವಳು ಸಾಧಾರಣದವಳಲ್ಲಪ್ಪ, ಮಿಂಚಿಬಿಡ್ತಾಳೆ, ಏನು ಸಖತ್ತಾಗಿ ಮಾಡ್ತಾಳೆ ಇವಳು ಅಂತ ನಾವು ಅಪ್ರಿಷಿಯೇಟ್ ಮಾಡ್ತಾಯಿದ್ವಿ ಆವಾಗ. ಅವಳನ್ನ ತುಂಬ ಚೆನ್ನಾಗಿ ಮಾಡೋಳು. ಆಮೇಲಿಂದ ಬರೀ ನಾಟಕಗಳಲ್ಲೇ ಮಾಡ್ತಾ ಇದ್ದವಳು ಅವಳಿಂದ. ಅವಳು ನಮ್ಮನ್ನು ಬಂದು ಕೇಳೋಳು, ಏ ಶಂಕರ, ನೀನು ಇಷ್ಟೊಂದು ಸಿನಿಮಾಗಳೆಲ್ಲ ಮಾಡ್ತೀಯಾ, ಒಂದು ಹೇಳೋ, ನಮ್ಮ ಹೆಸ್ರು ಹೇಳೋ, ನನಗೊಂದು ಪಾಠ ಕೊಡ್ಸೋ ಅಂತ ಕೇಳ್ತಾ ಇದ್ದದ್ದ ದಿನಗಳು. ಕೇಳೋಳು ಅವಳು. ನಮ್ಮ ನಾಟಕ ಆದಮೇಲೆ ರಿಹರ್ಸಲಲ್ಲಿ ನಾಟಕದಿಂದ ಅವಳನ್ನ ಮನೆಗೆ ಕರ್ಕೊಂಬಂದು ಬಿಡ್ತಾ ಇದ್ದವನು ನಾನೇ. ನನ್ನ ಸ್ಕೂಟ್ರಿತ್ತು, ನನ್ನ ಸ್ಕೂಟ್ರಿನ ಅವಳನ್ನ ಬಿಟ್ಬಿಟ್ಟು ನಾನು ಮುಂದಕ್ಕೆ ಬರಬೇಕು. ನಾನು 9th ಬ್ಲಾಕಲ್ಲಿದ್ದೆ ಮನೆಯಲ್ಲಿ, ಅವಳು 4th T ಬ್ಲಾಕಲ್ಲಿ ಒಂದು ಸಣ್ಣ ಇದು ಕೊಟ್ಟಿಗೆ ಪಕ್ಕದಲ್ಲಿ, ದನದ ಕೊಟ್ಟಿಗೆ ಪಕ್ಕದಲ್ಲಿ ರೂಮು ಅವಳದು. ಹೌದೌದು, ತುಂಬ ಕಷ್ಟಪಟ್ಟು ಆಳು ಸರ್, ನನಗೆ ಗೊತ್ತು, ಐ ನೋ ಅವ್ರು ವೆರಿ ವೆಲ್. ಇವತ್ತಿಗೂ ಅವಳು ಏನೋ ಬಾರ ಅಂತಾನೆ ಅಂತಾಳೆ, ಏನೇ ಬಾರೇ ಹೋಗಿ ಅಂತಾನೆ ನಾನು ಅಂತೀನಿ ಅವಳನ್ನ. ಮಿನಿಸ್ಟ್ರ್ ಅಲ್ಲಿ, ನಮಗಲ್ಲ, ಸರ್ಕಾರದಲ್ಲಿ ಮಿನಿಸ್ಟ್ರು, ನಮಗೇನಂತೆ. ಹಾಗೂ ಹುಡ್ಕೊಂಡು ಯಾರಿಗೋ ಒಬ್ರಿಗೆ ಕೆಲಸಕ್ಕೋಸ್ಕರ, ಏನೋ ಒಂದು ಕೆಲಸಕ್ಕೋಸ್ಕರ ಹುಡ್ಕೊಂಡು ಹೋಗಿದ್ದೆ ಅವಳು. ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟ್ರ್ ಆಗಿದ್ದಾಗ ವಿಧಾನಸೌಧಕ್ಕೆ ಕರ್ಕೊಂಡೋಗಿ, ಬಾರ ಅವಳ ಹತ್ರ ಮಾತಾಡಿಸ್ತೀನಿ ನಾನು ಅಂತ ದೊಡ್ಡದಾಗಿ ಕರ್ಕೊಂಡೋಗಿ ಮೀಟಿಂಗಲ್ಲಿದ್ಲು ಅವಳು. ಮೀಟಿಂಗಲ್ಲಿ ಆಮೇಲೆ ಅವ್ರ ಅಸಿಸ್ಟೆಂಟ್ ಹೋಗಿ ಹೇಳ್ದ, ಅವಳ ಕಾರ್ಯದರ್ಶಿ, ಶಂಕರ್ರಾವ್ ಅಂತ ಯಾರೋ ಹುಡ್ಕೊಂಡ್ಬಂದ್ಯಾರ, ಅವನು ಯಾಕೆ ಬಂದ ಇಲ್ಲಿಗೆ ಅಂತ ಬಂದ್ಲು ಈಚೆಗೆ ಮೀಟಿಂಗ್. ಏನು ಅಂತಂದ್ಲು. ಇಲ್ಲ ಮೂರು ಯಾರೋ ಒಬ್ಬರು ಈ ಥರ ಇದ್ದಾರೆ, ಅವ್ರಿಗೊಂದು ಮೆಡಿಕಲ್ ಸೀಟ್ ಬೇಕಾಗಿತ್ತು, ಸ್ವಲ್ಪ ನೋಡ್ತೀಯಾ, ಸ್ವಲ್ಪ ನೋಡಮ್ಮ, ಒಂದು ಸ್ವಲ್ಪ ಹೆಲ್ಪ್ ಮಾಡೋ ಅವಳಿಗೆ. ಯಾರದು? ಇಲ್ಲೇ ಇದ್ದಾರೆ ನೋಡು.
ಸರಿ, ಆಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ರಿ. ಮೀಟಿಂಗಲ್ಲಿದ್ದೀನಿ ನಾನು, ಮೀಟಿಂಗಲ್ಲಿದ್ದೀನಿ. ಇವನು ಬಂದ್ಯಾನೆ ಅಂತ ಬಂದಿದ್ದೆ, ಇಲ್ದ್ರೆ ನಾ ಬರ್ತಾ ಇರಲಿಲ್ಲ ಅಂತಂದ್ಲು. ಅಲ್ಲೂ ಸರಿ, ಆಮೇಲೆಲ್ಲ ಕೊಟ್ಟು ಸ್ವಲ್ಪ ನೋಡು, ಹೆಲ್ಪ್ ಮಾಡು ಪ್ಲೀಸ್ ಅಂತಂದೆ. ಓಕೆ ನೀನು ಹೊರಡು, ನಾನು ನೋಡ್ಕೊತೀನಿ ಅಂತ ಕಳಿಸಿದ್ಲು. ಸೊ ಅಷ್ಟು ಕ್ಲೋಸ್ ನಂಗೆ. ಈವನ್ ರೆಗ್ಯುಲರ್ ವಾಕಿಂಗಿಗೆ ಇಬ್ಬರು ಒಟ್ಟಿಗೆ ಹೋಗ್ತಾಯಿದ್ವು ಸರ್. ಎಸ್, ಎಲ್ಲಿ ಅಂತಂದರೆ ಅವಳು ಟಿ ಬ್ಲಾಕಲ್ಲಿ ಮನೆ, ಗೊತ್ತಲ್ಲ ನಿಮಗೆ? ಹಾಂ, ನನ್ನ ಅಮ್ಮನ ಮನೆ ಅಂತನ ಮನೆ ಹೆಸರು. ಮನೆ ಹೆಸರು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಅವ್ರ ಮಗ ಈಸ್ ಎ ಲಾಯರ್, ಆಮೇಲೆ ಮಗಳು ಡೆಂಟಿಸ್ಟು, ಶೀಸ್ ಇನ್ ದಾವಣಗೆರೆ, ಗಂಡನೂ ಅಳಿಯನೂ ದಾವಣಗೆರೆ ಡಾಕ್ಟ್ರು. ತುಂಬ ಕಷ್ಟಪಟ್ಟರು ಸರ್, ಕಷ್ಟಪಟ್ಟು ಆ ಲೆವೆಲಿಗೆ ಬಂದಿದ್ದು ಅವಳು. ಕೊನೆಗೆ ಈಗ ಮೊನ್ನೆ ಅವಳು ಈಗ ಒಂದು 5-6 ವರ್ಷದ ಕೆಳಗಡೆ ಶಿ ಡಿಡ್ ಎಮ್ ಎ ಕನ್ನಡ ಎಮ್ ಎ ಪಾಸ್ ಮಾಡಿಕೊಂಡ್ಳು ಸರ್. ಆ ಒಂದು ನೇಚರ್ ಇದೆಲ್ಲ ಭಾಳ ಮೆಚ್ಚಬೇಕು. ಭಾಳ ಮಾದರಿ ಹೆಣ್ಣು ಅದು. ತುಂಬ ಕಷ್ಟಪಟ್ಕೊಂಡು ಮುಂದುವರಿಸಿ ಮಕ್ಕಳನ್ನೆಲ್ಲ ಬೆಳೆಸಿ ದೊಡ್ಡೋಳು ಮಾಡಿಸಿ ಅವ್ರನ್ನೆಲ್ಲನೂ ಅವ್ರವ್ರಿಗೆ ಒಳ್ಳೊಳ್ಳೆ ಜಾಗದಲ್ಲಿ ಕೊಟ್ಟು ಅವ್ರ ಪಾಡಿಗೆ ಅವ್ರ ಜೀವನ ನಡೆಸ್ಕೊಂಡು ಹೋಗೋ ಥರ ದಾರಿ ತೋರಿಸಿ ಎಲ್ಲ ಮಾಡಿದಂಥ ವ್ಯಕ್ತಿ ಇದು. ನಿಜವಾಗ್ಲೂ ಹೆಣ್ಣು ಕುಲಕ್ಕೆ ಒಂದು ಮಾದರಿ ಸರ್ ಅವಳು. ಆ ವಯಸ್ಸಲ್ಲಿ ನೋಡಿ ಸರ್, ಅತ್ತೆ ಸೊಸೆ ಇಬ್ಬರು ಒಂದೇ ಸಲ ಎಮ್ ಎ ಪರೀಕ್ಷೆ ಕಟ್ಟಿದ್ರು, ಇಬ್ಬರು ಪಾಸಾದರು. ಸೊಸೆನೂ ಅಷ್ಟೇ, ಭಾಳ ಒಳ್ಳೆ ಹುಡುಗಿ, ಭಾಳ ನನಗೆಲ್ಲರಿಗೂ ಪರಿಚಯ, ಎಲ್ಲರಿಗೂ ಗೊತ್ತು ನನಗೆ. ಅವ್ರ ಮನೆಗೆ ತುಂಬ ಹೋಗ್ತಾಯಿದ್ದೆ. ಇತ್ತೀಚೆಗೆ ಬಿಟ್ಟಿದ್ದೀನಿ, ಆಗಾಗಲ್ಲ. ಆವಾಗ ನಾನೇ ಕರ್ಕೊಂಬಂದು ಅವಳನ್ನ ಬಿಟ್ಬಿಟ್ಟು ನಾನು ಮನೆಗೆ ಹೋಗ್ತಾಯಿದ್ದೆ. ನಾನು ಅವಳಿಗೆ ಇವತ್ತಿಗೂ ಕೇಳಿ ಹೇಳಿದ್ದೀನಿ, ಅವಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಬೇಕು ಅವಳಿಗೆ. ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಅದಿದ್ದರೆ ಸಾಕ್ಬಿಡೋ, ಬೇರೆ ಇನ್ನೇನಿದೆ ಲೈಫಲ್ಲಿ ಅಂತ ನೋಡೋ. ವೆರಿ ಸಿಂಪಲ್ ಆ್ಯಂಡ್ ಸೋಬರ್ ವುಮನ್. ಸರಿ ಬಿಡಿ, ಇಟ್ಸ್ ಎ ಪಾರ್ಟ್ ಆಫ್ ಮೈ ಲೈಫ್. ಗೊತ್ತಾಯ್ತಾ? ಆಮೇಲಿಂದ ಆ ನಾಟಕದಲ್ಲಿ ಕಾರಾಂತರ ನಾಟಕಗಳೆಲ್ಲನೂ ಎಲ್ಲ ಸಕ್ಸಸ್ಫುಲ್ ನಾಟಕಗಳು. ಅಲ್ಲಿಂದ ಆಮೇಲಿಂದ ಐ ಕೇಮ್ ಟು, ನಾನು ಅಲ್ಲಿ ಬೆಳೆದದ್ದು, ನಾನೊಬ್ಬ ದೊಡ್ಡ ನಟ ಅಂತ ಅನ್ನಿಸ್ಕೊಂಡವನು. ನಟರಂಗಕ್ಕೆ ಕರೆದ್ರು ನನ್ನನ್ನು. ಆಮೇಲೆ ನಟರಂಗದಲ್ಲಿ ಕಂಪ್ಲೀಟ್ ಟಿಲ್ ನೌ ಐ ಆಮ್ ಸ್ಟಿಲ್ ನಟರಂಗ ಸದಸ್ಯ. ಎಷ್ಟು ನಾಟಕಗಳು. ನಟರಂಗಕ್ಕೆ ಬಂದ ಮೇಲಿಂದನೇ ನಾನು ಇಡೀ ದೇಶನ ಒಂದು ಪ್ರತಿ ವರ್ಷವೂ ಟೂರ್ ಹೋಗ್ತಾಯಿದ್ದು. ಪ್ರತಿ 10 ವರ್ಷ ಕನ್ನಡ ರಾಜ್ಯೋತ್ಸವ ಡೆಲ್ಲಿನಲ್ಲಿ ಮಾಡಿದ್ದೀನಿ. ಹೌದು, ನಟರಂಗದ ನಾಟಕಗಳು ನೀವೆಲ್ಲ ಕೇಳಿದರೆ. ಕಾಕನ ಕೋಟೆ ಇಸ್ ಅ ವೆರಿ ಪಾಪ್ಯುಲರ್ ಪ್ಲೇ. ಕಾಕನ ಕೋಟೆ ಸಿನಿಮಾ ಆಯಿತು. ನಾನು ಮಾಡಿದ 2 ನಾಟಕಗಳು ಸಿನಿಮಾ ಆಗಿರೋದು. ಯಾರ ಸಾಕ್ಷಿ ಒಂದು ನಾಟಕ ಮಾಡ್ತಾಯಿದ್ದು ಸಿನಿಮಾ ಆಯಿತು. ಕಾಕನ ಕೋಟೆ ನಾಟಕ ಆಡ್ತಾಯಿದ್ದು, ಸಿನಿಮಾ ಆಯಿತು. ಯಾರೋ ಮುಂದೆ ಬಂದರು, ವಾದಿರಾಜ್ ಜವಾಹರ್, ಅವರಿಬ್ಬರು ಸೇರಿಕೊಂಡು ಸಿನಿಮಾ ಮಾಡಿದ್ರು. ಇವತ್ತಿಗೂ ಪ್ರಿಂಟು ತುಂಬ ಚೆನ್ನಾಗಿದೆ. ಎಲ್ಲೇ ಹಾಕಿದರೂ ನೋಡಿ ದಯವಿಟ್ಟು, ತುಂಬ ಚೆನ್ನಾಗಿದೆ ಪಿಕ್ಚರ್. ಫಸ್ಟ್ ಸಿನಿಮಾ ನಮ್ಮ CR ಸಿನಿಮಾ ಡೈರೆಕ್ಟ್ ಮಾಡಿರೋದು. ನಾವು ತುಂಬ ನಾಟಕಗಳು ಆಡಿರೋದು, ಬೆಳೆದಿರೋದು, ಈ ಮಟ್ಟಕ್ಕೆ ಬಂದಿದ್ದೀವಿ ಅಂತಂದರೆ ಒಂದು ರೀತಿಯಲ್ಲಿ ಸಿಂಹ ಕಾರಣ. ಹೌದೌದು. ಸಿಂಹಂದೇ ಡೈರೆಕ್ಷನ್. ಮುಕ್ಕಾಲ್ವಾಸಿ ನಟರಂಗದ ನಾಟಕಗಳು ಎಲ್ಲನೂ ಸಿಂಹ ಡೈರೆಕ್ಟ್ ಮಾಡಿರೋದಾನೆ. ಎಲ್ಲೋ 2 ನಾಟಕಗಳು ಮಾತ್ರ. ಒಂದು BV ಕಾರಂತ್, ಒಂದು ಶಿವಾಗೋ ಅಂತ ಒಂದು ನಾಟಕ ಮಾಡಿದರು. ಕ್ಯೂಬನ್ ರೆವಲ್ಯೂಷನಿಸ್ಟ್ ಶಿವಾಗೋ ಒಂದು ನಾಟಕ. ಅದನ್ನು ನಮ್ಮ ಗೋವಿಂದರಾವ್ ಅದನ್ನು ತರ್ಜುಮೆ ಮಾಡಿದ್ದು ಅಂತ ಕಾಣಿಸುತ್ತೆ. ಜಿ ಕೆ ಗೋವಿಂದರಾವ್ ಇಂಗ್ಲೀಷ್ ಲೆಕ್ಚರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಲ್ವ ಅವ್ರು ಆಗಿದ್ದು. ಅವ್ರು ಹಿ ಹ್ಯಾಡ್ ರಿಟರ್ನ್ ದಿ ಪ್ಲೇ. ಅವ್ರಿಗೆ ಪ್ಲೇ ಟಚ್ ಗಿಚ್ಚಲ್ಲ. ಈಸ್ ಅ ಗುಡ್ ರೈಟರ್ ಆಲ್ಸೋ. ಆಮೇಲಿಂದ ಅವರೇ ಕನ್ನಡಕ್ಕೂ ಇದು ಮಾಡಿದ್ದು ಒಂದು ನಾಟಕ. ಅದನ್ನು ಆ ನಾಟಕ ಬಂದು ನಮ್ಮ ಇವರು ರಣಜಿತ್ ಕಪೂರ್ ಡೈರೆಕ್ಟ್ ಮಾಡಿದರು. ರಣಜಿತ್ ಕಪೂರ್ ಯಾರು ಅಂತಂದರೆ, ಅನು ಕಪೂರ್ ಇದ್ದಾರಲ್ಲ, ಆ್ಯಂಕರ್ ಆ್ಯಂಡ್ ಆ್ಯಕ್ಟರ್,
ಅವರ ಅಣ್ಣ ಅಂತ ಕಾಣಿಸುತ್ತೆ, ಅಣ್ಣನೋ ತಮ್ಮನೋ ಏನೋ ಇರಬೇಕು, ಅವರು ಓನ್ ಬ್ರದರ್ಸ್. ರಣಜಿತ್ ಕಪೂರ್ ಅವನು ಹಿ ಹ್ಯಾಸ್ ರಿಟರ್ನ್ ಕಲಿಯುಗ್ ಅಂತ ಒಂದು ಪಿಕ್ಚರ್ ಬಂತು ಗೊತ್ತಾ, ಯಾರು ನಮ್ಮ ರಿಷಿ ಕಪೂರ್ ಅಣ್ಣ ಶಶಿ ಕಪೂರ್ ಪ್ರೊಡಕ್ಷನ್ಗೆ ಕಂಪ್ಲೀಟ್ ಇದನ್ನು ಸ್ಕ್ರಿಪ್ಟ್ ಬರೆದವರೇ ರಣಜಿತ್ ಕಪೂರ್. ಈಸ್ ಅ ವೆರಿ ಗುಡ್ ರೈಟರ್, ವೆರಿ ಗುಡ್ ಆ್ಯಕ್ಟರ್, ವೆರಿ ಗುಡ್ ಡೈರೆಕ್ಟರ್. ಅವರು ಡೈರೆಕ್ಟ್ ಮಾಡಿದರು, ಭಾಳ ಇಷ್ಟಪಡೋರು ನಮ್ಮನ್ನು ರಣಜಿತ್ ಕಪೂರ್. ಅದರಲ್ಲೂ ವಿ ಗಾಟ್ ಎ ವೆರಿ ಗುಡ್ ನೇಮ್. ಅದರಲ್ಲಿ ಆ್ಯಕ್ಚುಲಾಗಿ ರಣಜಿತ್ ಕಪೂರ್ ಮೇಯ್ನ್ ರೋಲ್ ನಾನೇ ಮಾಡಿದ್ದಿದ್ದು. ನನಗೆ ಯಾರ ಹಂಗು ನೋಡಿದರೆ ಈಗ ಜ್ಞಾಪಕ ಬಂತು, JK ಗೋವಿಂದರಾವ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದು, ಇಂಗ್ಲೀಷ್ ಪ್ಲೇ ಅದು. ನನಗೆ ಯಾರ ಹಂಗು ಅಂತಂದ್ಬಿಟ್ಟು ನಾಟಕ. ಆ ನಾಟಕದಲ್ಲಿ ಮುಖ್ಯ ಪಾತ್ರ ನಾನು ಮಾಡಿದ್ದೆ. ಅದರಲ್ಲಿ JK ಗೋವಿಂದರಾವ್ ಅವರ ಮಿಸ್ಸಸ್ಸು ನನ್ನ ಮಿಸ್ಸಸ್ ಆಗಿ ಪಾರ್ಟ್ ಮಾಡಿದರು. ಅದರಲ್ಲಿ ಮಂಜುಳಾ ರಾವ್ ನನ್ನ ಮಿಸ್ಸಸ್ ಆಗಿ ಪಾರ್ಟ್ ಮಾಡಿದರು. ಆಮೇಲೆ ನಮ್ಮ ಮೇಕಪ್ ನಾಣಿ ಭಾರ್ಗವಿಯವರ ಮಗಳು, ದೊಡ್ಡ ಮಗಳು ಸುಜಾತ ಅಂತ, ಸುಧಾ ಬೆಳವಾಡಿ ಇದ್ದಾಳೆ, ಸುಧಾ ಬೆಳವಾಡಿ ಅಕ್ಕ ಸುಜಾತ, ಅವಳು ನಾಟಕದಲ್ಲಿ ಮಾಡ್ತಾಳೆ. ಅವಳು ನನ್ನ ಮಗಳಾಗಿ ಪಾರ್ಟ್ ಮಾಡಿದ್ಲು. ಸೊ ಇದೆಲ್ಲ ಒಂದು ದಾಖಲೆ. ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ನಮ್ಮ ಸಂಪರ್ಕ ಇದ್ದದ್ದು, ಅವ್ರ ಜೊತೆ ನಾವು ಬೆಳೆದದ್ದು ಎಲ್ಲನೂ ಖಂಡಿತವೂ ಒಂದು ರೀತಿಯಲ್ಲಿ ಯಾವ ಪುಣ್ಯವೋ ಅದೃಷ್ಟವೋ ನಮ್ಮದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರನ್ನೆಲ್ಲ ನಮ್ಮ ಜೊತೆ ಒಳಗೆ ಕರ್ಕೊಂಬಂದು ನಮ್ಮ ಜರ್ನಿನಲ್ಲಿ ಎಲ್ಲರೂ ಇದ್ದಾರೆ, ಅದೊಂದು ಸಂತೋಷ. ಆ ನಾಟಕದಲ್ಲಿ ಮಾಡಿ JK ಗೋವಿಂದರಾವ್ ಅವ್ನಿಗೆ ಭಾಳ ಕ್ಲೋಸ್ ಫ್ರೆಂಡ್, ನನಗೆ ಭಾಳ ಬೇಕಾದವರು. ಅದೆಲ್ಲ ನಾಟಕದಲ್ಲಿ ಇಷ್ಟು ನಾಟಕಗಳನ್ನ ಎಲ್ಲ ಕಡೆಯಲ್ಲೂ ಪ್ರಮುಖವಾದ ನಗರಗಳು ಎಲ್ಲ ಕಡೆ, ಚಂಡೀಗಢಲ್ಲಿ, ಪಂಜಾಬ್ ಚಂಡೀಗಢಲ್ಲಿ ನಾಟಕೋತ್ಸವ ಮಾಡಿದ್ದೀವಿ ಸರ್. 5 ದಿವಸ ನಾಟಕೋತ್ಸವ ಅಲ್ಲಿ ನಡೆದಿದೆ, ಚಂಡೀಗಢಲ್ಲಿ ನಡೆದಿದೆ. ಮದ್ರಾಸ್, ಹೈದರಾಬಾದ್ ಇವೆಲ್ಲ ಏನೂ ಇಲ್ಲ. ಹೈದರಾಬಾದು, ರಾಂಚಿ, ಬರೋಡಾ, ಅಹಮದಾಬಾದ್, ಬಾಂಬೆ, ಕಲ್ಕಟಾ, ಭುವನೇಶ್ವರ್, ಅಲ್ಲೆಲ್ಲ ನಾಟಕೋತ್ಸವಗಳು ನಡೆದಿದೆ ನಮ್ಮದು. ಪುಣೆ, ಆಮೇಲೆ ಈಗ ಇಡೀ ಕರ್ನಾಟಕ ಸುತ್ತಬಿಟ್ಟಿದ್ವಿ ಸರ್. ಇಡೀ ಕರ್ನಾಟಕ ಭಾಳಷ್ಟು ಸಲ ಸುತ್ತಿದ್ವಿ. ಅದರಲ್ಲಿ ಮುಖ್ಯವಾಗಿ ನಾವು ಸರ್ವೇ ಜನ ಸುಖಿನೋ ಭವಂತು ಅಂತಂದ್ಬಿಟ್ಟು ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ಲೇ, ಅದು ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರಮೋಷನ್ಗೋಸ್ಕರ ಬರೆದಂಥ ನಾಟಕ. ನಮ್ಮ JV ಶಿವಾನಂದನೇ ಬರೆದದ್ದು ಆ ನಾಟಕನ. ಆ ನಾಟಕ ಸುಮಾರು ನನಗೆ ಗೊತ್ತಿರೋ ಹಾಗೆ ಗಲ್ಲಿಲೂ ಆಡಿಬಿಟ್ಟಿದ್ದೀವಿ ಸರ್. ಒಂದು 30 ಮಿನಿಟ್ಸ್ ಪ್ಲೇ. ಸ್ಟ್ರೀಟ್ ಪ್ಲೇ ಥರ, ಹಾಂ, ಸ್ಟ್ರೀಟ್ ಬೀದಿ ನಾಟಕ ಥರನಾ? ಬೀದಿ ನಾಟಕದ ಥರನೇ, ಕರೆಕ್ಟ್, ಬೀದಿ ನಾಟಕದ ಥರನೇ. ಅದರಲ್ಲಿ ನಮ್ಮ ಲೋಕೇಶ್ ರಾಜ ಪಾಠ ಮಾಡೋನು. ಲೋಕೇಶ್ ಅವ್ರು ಬೀದಿ ನಾಟಕ ಎಲ್ಲ ಮಾಡಿದಾರ? ಅವ ಮುಂಚೆ, ಈಗ ಆಮೇಲೆ ಸಿನಿಮಾಗೆ ಬಂದಮೇಲೆ ನೀವು ನೋಡಿದ್ದೀರಾ, ನೀವು ಅದಕ್ಕೆ ಮುಂಚೆ ಗೊತ್ತಾ ನಿಮಗೆ? ಲೋಕೇಶ್ ಅವ್ರ ಬಗ್ಗೆ ಹೇಳಿ ಸರ್. ಲೋಕೇಶ್ ಇಸ್ ಎ ಫಂಟ್ಯಾಸ್ಟಿಕ್ ಆ್ಯಕ್ಟರ್, ಅದರಲ್ಲಿ ಸಂದೇಹನೇ ಇಲ್ಲ. ನಾವು ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದಂಥ ಇದು. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ನಮ್ಮ ನಟರಂಗದಲ್ಲೇ ಮಾಡೋಣ, ಅವನು ಜಯರಾಜನ್ ಅಂತ ಅವನ ಹೆಸರು. ಅವನು ಅಷ್ಟೇ, ಇವನು ಪೋಲಿ ಕಿಟ್ಟಿ ಅಂತ ನಾಟಕ, ಕೈಲಾಸಂದವರು ಪೋಲಿ ಕಿಟ್ಟಿ ನಾಟಕ, ಅದರಲ್ಲಿ ಪೋಲಿ ಕಿಟ್ಟಿ ಪಾರ್ಟು ನಮ್ಮ ಲೋಕೇಶ್ ಮಾಡ್ತಾಯಿದ್ದ. ಅವನ ಭಾವನೆಗಳನ್ನ, ಮೂಡನ್ನ ಹೆಂಗೆ ಚೇಂಜ್ ಮಾಡೋನು ಅಂತಂದರೆ, ಆರ್ಟಿಸ್ಟ್ ಅಂದರೆ ಹಿಂಗಿರ್ಬೇಕು ಕಣಯ್ಯ, ಏನಯ್ಯ ಅವನು ಅಂತಂದ್ಬಿಟ್ಟು ನಾನು ಒಂದು ತಾಯಿ ಜೊತೆಯಲ್ಲಿ ಸಂವಾದ ಇದೆ. ಕಿಟ್ಟಿ ತಾಯಿ ಜೊತೆಯಲ್ಲಿ ಮಾತಾಡ್ತಾನೆ. ಮನೇಲಿ 1000 ತಾಪತ್ರಯ ಇರುವಂಥ ವ್ಯಕ್ತಿ, ಗೊತ್ತಾಯ್ತಾ? ಇಲ್ಲಿ ಈಚೆಗೆ ಬಂದರೆ ಸ್ಕೌಟ್ ಲೀಡರ್ ಅವನು. ಸ್ಕೌಟ್ನಲ್ಲಿ ಬಂತು ಅಂದರೆ ಲೀಡರು, ಅಷ್ಟೇ ಮಜಬೂತಾಗಿರೋನು, ಏನು ಕಳಕಳಿಯಾಗಿರೋನು. ಅವ್ನ ಜೋಕ್ಸು ಎಲ್ಲ ನೋಡ್ತು ಅಂತಂದರೆ, ಈ ಲೋಕೇಶ್ ಏನೇ ನಮಗ ಅವ್ರ ಅಮ್ಮನ ಜೊತೆಯಲ್ಲಿ ಮಾತಾಡ್ತಾ ಇದ್ದದ್ದು ಅನ್ಸುತ್ತೆ. ಅಳಿಸ್ಬಿಡೋನು ಸೈಡ್ ವಿಂಗಲ್ಲಿ. ಆ ಪಾರ್ಟ್ ಬಂತು ಅಂತಂದರೆ ಸೈಡ್ ವಿಂಗಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ಅವನ್ನ. ಇನ್ನೋ ಸೆಕೆಂಡ್ ಹತ್ಬಿಡ್ತಾನೆ ಸರ್, ಸೆಕೆಂಡ್ ಚೇಂಜ್ ಆಗಿಬಿಡ್ತಾನೆ. ಸಾಮಾನ್ಯವಾಗಿ ಅಳ್ತಕ್ಕಂಥ ಒಂದು ಗಿಷ್ಯ ಏನಾರು ಬಂತು ಅಂತಂದರೆ, ಯೂಶ್ವಲಾಗಿ ಯಾವುದೇ ಇದಾಗಿದ್ರೂ ಅವನು ಹತ್ಬಿಡ್ತಾನಪ್ಪ, ನ್ಯಾಚುರಲಾಗಿ ಅಳ್ತಾನೆ ಅಂತಂತಂದರೆ ಅವನೊಬ್ಬ ಗ್ರೇಟ್ ಆ್ಯಕ್ಟರು. ಇಲ್ಲಾಂದರೆ ಗ್ಲಿಸರಿನ್ ತೊಗೊಬಂದು ಕಣ್ಣಂತಾರೆ ಹಿಂಗಂತಾರೆ ಅಂತ ಆಳ್ತಾನೆ. ಏನು ಆಳ್ತಾನೆ, ಏನು ಮಾಡಿದ್ವಿ ಅಂತ ತಾರೀಫ್ ಮಾಡ್ತೀವಿ, ಚಪ್ಪಾಳೆ ಹೊಡಿತೀವಿ, ನಾವು ಮಾಡ್ತೀವಿ.
ಇವನಾಗಲ್ಲ ಸರ್, ಅಳಿಸ್ಬಿಡೋನು ಸರ್. ರಿಯಲ್ ಆಗಿ ನ್ಯಾಚುರಲ್. ಅದು ಆಮೇಲಿಂದ ಕಾಕನಕೋಟೆ ನಾಟಕ. ಕಾಕನಕೋಟೆ ನಾಟಕದಲ್ಲಿ ಭಾಳ ಹೇಳೋಕ್ಕೆ ಅಸಾಧ್ಯ. ಆ ಪಾತ್ರನ ಅವನು ಬಿಟ್ಟರೆ ಬೇರೆ ಇನ್ಯಾರ ಕೈಲೂ ಮಾಡೋಕ್ಕಾಗಲ್ಲ. ಮಾಡಬಾರ್ದು, ಮಾಡಿದ್ರೆ ಗಬ್ಬೆ ಬರೆಸ್ತಾರೆ, ಮಾಡಬಾರ್ದು. ಅದಕ್ಕೆ ಚಾಪ್ ಒತ್ತುಬಿಟ್ಟಿದ್ದ ಅವನು, ಗೊತ್ತಾಯ್ತಾ. ನಮ್ಮ ತುಘಲಕ್ ನಾಟಕದಲ್ಲಿ ನಮ್ಮ ಸಿಂಹ ಮಾಡ್ತಾನೆ. ಸಿಂಹ ಮಾಡ್ದಂಗೆ ಆಲ್ ಇಂಡಿಯಾ ಲೆವೆಲಲ್ಲೇ ಇವನ್ ಗಿರೀಶ್ ಕಾರ್ನಾಡ್ ಒಪ್ಕೊಂಡಿದ್ದಾರೆ. ಸಿಂಹ ಒಬ್ಬನ ಕೈಲೇ ಆ ತುಘಲಕ್ ಪಾರ್ಟ್ ಮಾಡೋದಕ್ಕೆ ಸಾಧ್ಯ. ಬೇರೆ ಇನ್ಯಾರು ಯಾರ್ಯಾರು ಮಾಡಿದ್ದಾರೆ ಗೊತ್ತಾ ಸರ್, ಎಂತೆಂಥವ್ರಲ್ಲ. ಕಬೀರ್ ಬೇಡಿ ಮಾಡಿದ್ದಾನೆ ತುಘಲಕ್ ಪಾರ್ಟ. ಪ್ರತಿಮಾ ಬೇಡಿ ಗಂಡ. ಎಸ್, ಕಬೀರ್ ಬೇಡಿ. ಆಮೇಲಿಂದ ಇವರು ಅನದರ್ ಮ್ಯಾನ್ ಈಸ್ ನಾಟ್ ದೇರ್, ಓಂ ಶಿವಪುರಿ ಅಂತ ಅಂದ್ಬಿಟ್ಟು, ಹೀ ಈಸ್ ನೋ ಮೋರ್. ಈ ಆಗಿನ ಕಾಲದಲ್ಲೆಲ್ಲ ವಿಲನ್ ರೋಲೆಲ್ಲ ತುಂಬ ಮಾಡೋನು ಓಂ ಶಿವಪುರಿ ಅಂದರೆ ವೆರಿ ಪಾಪ್ಯುಲರ್ ವಿಲನ್ ಅಂತ ಆಗಿನ ಕಾಲದಲ್ಲಿ. ಆ ಥರ ಇದ್ದವರು ಅವರೆಲ್ಲನೂ. ಸೊ ಅವರನ್ನೆಲ್ಲ ನೋಡ್ಕೊಂಡು ನಾನು ಬೆಳೆದಿದ್ದು ಸರ್. ನಾನು ಆ್ಯಕ್ಚುಲಾಗಿ ಹೇಳಬೇಕು ಅಂತಂತಂದರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೆಲ್ಲಿನಲ್ಲಿ ಜಯಶ್ರೀ ಓದ್ತಾ ಇದ್ದ, ನಮ್ಮ ಬಿ ಜಯಶ್ರೀ ನನ್ನ ತಂಗಿ ಥರ ಅವಳು ಅಲ್ಲಿ ಓದ್ತಾ ಇದ್ಲು ಅವಳು. ಆಮೇಲೆ ನಾನು ಅವಳನ್ನ ಮೀಟ್ ಮಾಡೋದಕ್ಕೆ ಐ ವೆಂಟ್ ಟು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೆಲ್ಲಿ. ನೋಡಿಬಿಟ್ಟು ಕಣ್ಣಲ್ಲಿ ನೀರು ಬಂದುಬಿಡ್ತು ಅವಳಿಗೆ. ಅಯ್ಯೋ ಅಣ್ಣ ನೀನು ಬಂದುಬಿಟ್ಟಲ್ಲ ಇಲ್ಲಿಗೆ, ತುಂಬ ಸಂತೋಷ ನನಗೆ ಅಂತ ಹೇಳ್ಬಿಟ್ಟು ಒಳಗೆ ಕರ್ಕೊಂಡೋಗಿ ತೋರಿಸಿ ಎಲ್ಲರಿಗೂ ಪರಿಚಯ ಮಾಡ್ಕೊಂಡು. ನಾಜೀರುದ್ದೀನ್ ಶಾ ವಾಸ್ ದೇರ್. ಆಮೇಲೆ ನಮ್ಮ ಬನ್ಸಾಲಿ ಆ್ಯಂಡ್ ದೆನ್ ಶಿವಪುರಿ, ಓಂಪುರಿ, ಇವರೆಲ್ಲ ಸ್ಟೂಡೆಂಟ್ಸು ಸರ್ ಅವಾಗ. ಅವ್ರದ್ದು ನಾಟಕ ಅಲ್ಕಾಸಿ, ಈಗ ಮೊನ್ನೆ ರೀಸೆಂಟಾಗಿ ಈ ಡೈಡನು. ಅಲ್ಕಾಸಿ ವಾಸ್ ದ ಚೀಫ್ ಮ್ಯಾನ್ ಆಫ್ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೆಲ್ಲಿ. ಅವರು ಡೈರೆಕ್ಟ್ ಮಾಡ್ತಾಯಿದ್ರು. ಯಾವುದು ಗೊತ್ತಾ, ಬ್ರೆಕ್ಟ್ದು ನಾಟಕ ಸಫೇದ್ ಕುಂಡಲಿ, ಅಂದರೆ ಕಾಕೇಶಿಯನ್ ಚಾಕ್ ಸರ್ಕಲ್. ಎಕ್ಸಾಕ್ಟ್ಲಿ, ಕಾಕೇಶಿಯನ್ ಚಾಕ್ ಸರ್ಕಲ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನನ್ನ ಅಲೋ ಮಾಡಿದರು ಸರ್ ಒಳಗಡೆ. ಐ ಸಾ ದಿ ರಿಹರ್ಸಲ್. ಅಲ್ಕಾಸಿ ಅವ್ರದ್ದು. ಎಸ್, ಅದನ್ನೇ ಹೇಳ್ತಾ ಇರೋದು. ಅದು ಯಾವ ಅದೃಷ್ಟವೋ ಪುಣ್ಯವೋ ಗೊತ್ತಿಲ್ಲ ನಂದು. ಅವರು ನಾಟಕ ಡೈರೆಕ್ಟ್ ಮಾಡ್ತಾ ಇರೋದನ್ನು ನಾನು ನೋಡಿದ್ದೀನಿ. ವರ್ಸಟೈಲ್ ಆ್ಯಕ್ಟರ್ಸ್ ಲೈಕ್ ನಾಜೀರುದ್ದೀನ್ ಶಾ, ಓಂಪುರಿ, ಇವರೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಯಾವ ಲೆವೆಲಲ್ಲಿ ಇದ್ದಾರೆ ಅವರೆಲ್ಲನೂ. ಅವ್ರ ಜೊತೆಯಲ್ಲಿ ಇವಳು ಜಯಶ್ರೀನೂ ಓದ್ತಾ ಇದ್ಲು. ಆವಾಗ ಅವ್ರನ್ನೆಲ್ಲನೂ ನಾಟಕ ಅಸ್ದಕ್ ರೋಲ್ ಮಾಡೋನು, ಅದನ್ನು ಕೂತ್ಕೊಂಡು ನೋಡಿದೆ ಅನ್ನೋ ನಾಜೀರುದ್ದೀನ್ ಶಾ. ವಂಡರ್ಫುಲ್. ಏನು ಮಾಡ್ತಾರೆ ಸರ್, ಏನು ವರ್ಸಟೈಲಿಟಿ, ಏನು ವಾಯ್ಸ್ ವೇರಿಯೇಷನ್ಸು, ಬಾಡಿ ಮಾಡ್ಯುಲೇಷನ್. ಸೂಪರ್. ಅವೆಲ್ಲ ನೋಡಿದಂಥ ಒಂದು ದೊಡ್ಡ ಅನುಭವ ಸರ್ ನನಗೆ. ಆಮೇಲೆ ನಟರಂಗದಲ್ಲಿ ಅಫ್ಕೋರ್ಸ್ ನಾವು ವಿ ಹ್ಯಾವ್ ಸೀನ್, ಎಲ್ಲರೂ ನೋಡಿ ತುಂಬ ಆಸೆಪಟ್ಟು ನಮ್ಮನ್ನೆಲ್ಲ. ಅದರಲ್ಲೂ ಒಂದು ಇದನ್ನು ನಾನು ಹೇಳಲೇಬೇಕು. ಕಲ್ಕಡಾದಲ್ಲಿ ಕನ್ನಡ ಸಂಘದವರೆಲ್ಲ ಇದು ಮಾಡ್ತಾರೆ. ಕಾಡಿರು 5 ದಿವಸ ಫೆಸ್ಟಿವಲ್ ಕಲ್ಕಡಾದಲ್ಲಿ. ಯಾವುದೋ ಒಂದು ಸ್ಕೂಲಲ್ಲಿ ನಾಟಕ ಸ್ಟೇಜ್ ತೊಗೊಂಬಿಟ್ಟಿದ್ರು. ಅಲ್ಲಿ ನಾಟಕಗಳೆಲ್ಲ ಆಡಿದ್ದು ನಾವು. ಎಲ್ಲ ನಾಟಕಗಳನ್ನು ಆಡಿದಾದ್ಮೇಲೆ ಕೊನೆ ದಿವಸ ನಮ್ಮನ್ನು ಬೀಳ್ಕೊಡೋಕ್ಕೆ ಅವ್ರಿಗೆ ಹೇಗೆ ಅಂತಂದರೆ, ಅವರು ಸ್ವಂತ ಮನೆಯವ್ರನ್ನ ಯಾರನ್ನೋ ಆಚೆಗಡೆ ಕಳಿಸ್ತಾ ಇದ್ದೀವೇನೋ ಅಂತ ಹೇಳಿಬಿಟ್ಟು ಅವರು ಒಂದು ಪಾರ್ಟಿಗೆ, ಸರ್ ನಾವೆಲ್ಲ ಫಸ್ಟ್ ಕ್ಲಾಸಾಗಿ ದೋಸೆ ಹಾಕ್ತೀವಿ ಸರ್, ಮಸಾಲೆ ದೋಸೆಗಳು ಮಾಡಿಕೊಡ್ತೀವಿ, ಇವತ್ತು ಮಸಾಲೆ ದೋಸೆ ಪಾರ್ಟಿ ಅಂತಂದರು. ಎಲ್ಲರ ಮನೇಲೂ ಹಿಟ್ಟು ರುಬ್ಬಿಸ್ಕೊಂಡು ಬಂದುಬಿಟ್ಟಿದ್ದಾರೆ. 5-6 ಕಡೆ ಗ್ಯಾಸ್ ಸ್ಟವ್ಗಳು ಇಟ್ಬಿಟ್ಟು, ಹಂಚುಗಳೆಲ್ಲ ಇಟ್ಬಿಟ್ಟು ಎಲ್ಲರಿಗೂ ದೋಸೆ ಏನು ಸೂಪರಾಗಿ ಮಾಡಿದ್ರು ಅಂತ ಅಷ್ಟು ಚೆನ್ನಾಗಿ. ಒಬ್ಬೊಬ್ಬರು 3-4 ದೋಸೆ ತಿಂದಿದ್ದೀವಿ. ಅಷ್ಟು ಚೆನ್ನಾಗಿ. ಅದೆಲ್ಲ ನಾನು ಐ ಕಾಂಟ್ ಫರ್ಗೆಟ್ ಇಟ್. ಇದೆಲ್ಲ ಆಗಿ ಸುಮಾರು 20 ವರ್ಷ ಆಗಿದೆ. ಇವೆಲ್ಲ ನೆನಪು ಸರ್, ಮರೆಯೋಕ್ಕಾಗದೇ ಇರೋಂಥ ಘಟನೆಗಳು ಇವೆಲ್ಲವೇ. ಅಷ್ಟು ಪ್ರೀತಿಯಿಂದ ನೋಡಿಕೊಂಡ್ರು. ಕನ್ನಡ ಸಂಘದ ಅಷ್ಟು ಜನ ಮೆಂಬರ್ಸು, ಅವ್ರ ಫ್ಯಾಮಿಲಿ, ಮಕ್ಕಳಿಂದ ಹಿಡಿದು ಎಲ್ಲರೂ ಸ್ಟೇಷನಿಗೆ ಬಂದರು ಸರ್. ಎಸ್, ಎಲ್ಲ ನಮ್ಮನ್ನು ಬೀಳ್ಕೊಡೋಕ್ಕೆ ಅಷ್ಟು ಜನ ಸ್ಟೇಷನಲ್ಲಿ ಬಂದಿದ್ದರು. ಕಣ್ಣಲ್ಲಿ ನೀರು ಬಂದ್ಬಿಡ್ತು ಒಬ್ಬೊಬ್ಬರಿಗೂ. ಬಿಟ್ಟು ಹೋಗ್ಬೇಕಲ್ಲ, ಅಯ್ಯೋ ಎಂಥ ಇದು, ಇವ್ರನ್ನೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ವಲ್ಲ, ನಮ್ಮ ಸ್ವಂತದವರು ಇವರು ಅನ್ನೋ ಥರ. ಅದಾದಮೇಲಿಂದ ಎಷ್ಟೋ ವರ್ಷಗಳು ಅವ್ರಿಗೆ ಕಾಂಟ್ಯಾಕ್ಟ್ಸ್ ಇತ್ತು ಸರ್ ನಮಗೆ.
ಕಾಂಟ್ಯಾಕ್ಟ್ಸ್ ಇತ್ತು. ಮರೀದಂಗೆ ಯಾವಾಗಾರು ಫೋನಲ್ಲಿ ಮಾತಾಡ್ತಾ ಇದ್ವಿ, ಇದು ಮಾಡ್ತಾಯಿದ್ವಿ. ಆಮೇಲೆ ಬೇಬಿಟ್ಟು ತಪ್ಕೋಸ್ ನಮ್ಮ ಕೆಲಸ ಕಾರ್ಯಗಳು ಎಲ್ಲ ಬೇರೆ ಬೇರೆ ಥರ ಹೋಗ್ತಾ ಬಂದ್ಬಿಟ್ವು. ನಾವು ಸ್ವಲ್ಪ ಬ್ಯುಸಿ ಆಗ್ತಾ ಬಂದ್ಬಿಟ್ವಿ. ಸೊ ಹಾಗಾಗಿ ಅವನ್ನೆಲ್ಲ ಇದೆಲ್ಲ ನೆನಪಲ್ಲಿ ಉಳ್ಕೊಂಡಿದ್ದೇವೆ ಎಲ್ಲನೂ. ಸರ್, ಲೋಕೇಶ್ ಅವರು ಒಡನಾಟದಲ್ಲಿ ಮರೆಯಲಾರದ ಕೆಲವು ನೆನಪುಗಳನ್ನ ಹೇಳಿ ಸರ್, ಕೆಲವು ಘಟನೆಗಳನ್ನ ಹೇಳಿ. ಹೇಳಬೇಕು ಅಂತಂತಂದರೆ ಅವನು, ನೀವು ನಂಬ್ತಿರೋ ಬಿಡ್ತಿರೋ ಇದು ಅವನ ಸಾಂಗ್ ಆ್ಯಂಡ್ ಡ್ರಾಮಾ ಯೂನಿಟಿಗೆ ಸೇರಿಕೊಂಡ. ಸಾಂಗ್ ಆ್ಯಂಡ್ ಡ್ರಾಮಾ ಯೂನಿಟಿಗೆ, ಗೌರ್ಮೆಂಟ್ ಯೂನಿಟು, ಅದರಿಂದನೇ ನಾವು ಪಬ್ಲಿಸಿಟಿಗೆ ನಾವು ಸರ್ವೇ ಜನ ಸುಖಿನೋಭವಂತು ಅಂತ ನಾಟಕ, ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ ಒಂದು ನಾಟಕ ಆಡ್ತಾಯಿದ್ದು ಅಂತ ಹೇಳಿದ್ನಲ್ಲ, ಆವಾಗ ಮಾಡ್ತಾಯಿದ್ದವರು ನಾವು. ಆವಾಗ ಇವನಿಗೆ ಸಾಂಗ್ ಆ್ಯಂಡ್ ಡ್ರಾಮಾ ಯೂನಿಟ್ಗೆ ಕೆಲಸಕ್ಕೆ ಬೇಕು ಇವನಿಗೆ. ಅವಾಗ ಇನ್ನೂ ಸಿನಿಮಾಗೆ ಹೋಗ್ತೀನಿ, ನಾನು ಹಿಂಗಾಗ್ತೀನಿ ಅಂತ ಯಾರಿಗೂ ಕನಸೂ ಇಲ್ಲ, ಗೊತ್ತೂ ಇಲ್ಲ, ಆ ಥರ ಸ್ಥಿತಿ. ಅಂದರೆ ಇನ್ನು ಭೂತಯ್ಯನ ಮಗ ಅಯ್ಯೂ ಮಾಡಿರಲಿಲ್ಲ ಅವರು. ಇಲ್ಲ, ಭೂತಯ್ಯನ ಮಗ ಅಯ್ಯೂ ಯಾವಾಗ ಮಾಡಿದ್ದು? ಕಾಕನ ಕೋಟೆ ನಾಟಕ ಸಕ್ಸಸ್ ಆಯಿತು. ಫಸ್ಟ್ ಕಾಕನ ಕೋಟೆ ನಾಟಕ ಸಕ್ಸಸ್ ಆಯಿತು. ಸಕ್ಸಸ್ ಆದಮೇಲಿಂದ ಆವಾಗ ಒಂದು ದಿನ ಇವರೆಲ್ಲರೂ ಬಂದಿದ್ದರು. ಯಾರು? ಭೂತಯ್ಯನ ಮಗ ಅಯ್ಯೂ ಪ್ರೊಡ್ಯೂಸರ್ಸ್, ನಮ್ಮ ಸಿದ್ಧಲಿಂಗಯ್ಯನವರು, ಡೈರೆಕ್ಟರ್ ಸಿದ್ಧಲಿಂಗಯ್ಯ, ಆಮೇಲಿಂದ ವರದಪ್ಪ, ಚಂದುಲಾಲ್ ಜೈನು, ಎಲ್ಲರೂ ಬಂದಿದ್ದರು. ನಾಟಕ ನೋಡಿದರು. ನಾಟಕ ನೋಡ್ಕೊ ಅದರಲ್ಲಿ ಒಂದು ಸೀಕ್ವೆನ್ಸ್, ಅದನ್ನು ಹೇಳೋಕ್ಕೆ ಒಂದೇನು, ಅಷ್ಟರೊಳಗೆ ಬೇರೆ ಮಾತೆಲ್ಲ ಹೊರಟಾಯ್ತು ನಂದು. ಕಾಕನ ಕೋಟೆ ನಾಟಕದಲ್ಲಿ ಆ ಪಾರ್ಟ್ ಮಾಡ್ತಾನೆ, ನಾನು ಹೇಳಿದ್ನಲ್ಲ ಮಾಡೋಣ ಅಂತ. ಮಹಾರಾಜರು ಬರ್ತಾರೆ. ಮಹಾರಾಜ ಮುಂಚೆ ಉಪಾಸನೆ ಸೀತಾರಾಮ್ ಮಾಡ್ತಾಯಿದ್ರು. ಆಮೇಲೆ ಬೇರೆಯವ್ರು ಮಾಡಿದರು. ಆಮೇಲಿಂದ ಶ್ರೀನಾಥ್ ಮಾಡಿದರು ನಾಟಕದಲ್ಲಿ. ಮಹಾರಾಜರು ಇದಕ್ಕೆ ಅಡ್ಡಿಗೆ ಬಂದಿದ್ದಾರೆ ಅಂತಂದ ವಿಚಾರ ಗೊತ್ತಾಗಿದ್ದ ತಕ್ಷಣ ಲೋಕೇಶ್ ಸೈಡ್ ಅಲ್ಲಿ ನಿಂತ್ಕೊಂಡಿರ್ತಾನೆ, ಯಾರ ಜೊತೆಲ್ಲ ಮಾತಾಡ್ತಾ ಇದ್ದವನು, ಹೀಗೆ ತಿರುಗ್ತಾನೆ. ನೋಡಿದ್ರೆ ರಾಜರು ಬಂದುಬಿಟ್ಟಿದ್ದಾರೆ. ಅಯ್ಯಯ್ಯೋ, ರಾಜರು ಹುಡ್ಕೊಂಡು ಇಲ್ಲಿ ತನಕ ಬಂದುಬಿಟ್ಟಿದ್ದಾರಲ್ಲ, ಇದನ್ನು ಫೀಲ್ ಮಾಡ್ತಾನೆ. ರಾಜರು ನಿಜವಾಗ್ಲೂ ಅವ್ನ ಕಣ್ಣಿದ್ರೆ ಬಂದುಬಿಟ್ಟಿದ್ದಾರೇನೋ, ಇವನ್ನ ಹುಡ್ಕೊಂಡು ಬಂದುಬಿಟ್ಟಿದ್ದಾರೇನೋ, ಅಲ್ಲ ಇಲ್ಲಿ ಪಾಳ್ಯಕ್ಕೆ ಬಂದುಬಿಟ್ಟಿದ್ದಾರಲ್ಲ ಇವರು ಹುಡ್ಕೊಂಡು. ಅಂಥ ದೊಡ್ಡ ವ್ಯಕ್ತಿ, ನಮ್ಮನ್ನೆಲ್ಲ ಕಾಪಾಡೋರು, ನಮ್ಮನ್ನೆಲ್ಲ ಆಳೋರು ಮಹಾರಾಜ ಅಂತ ಅಂದ್ಬಿಟ್ಟು ಆ ಒಂದು ಸೀಕ್ವೆನ್ಸ್ ಇದೆಯಲ್ಲ ಸರ್, ಅಲ್ಲೊಂದು ಹಾಡಿದೆ, ಯಾರೋ ಬಂದಾರೆ ಎಂದಿ ಅಂತ ಒಂದು. ಅಂದರೆ ಮಹಾರಾಜ ಬಂದರು ಅಂತ ಸುದ್ದಿ ತಿಳಿಸಲಿಲ್ವೇ? ಅಡ್ಡಿ ನೋಡಿರಿ ಈ ಥರ ಇದೆ, ಗಲೀಜಾಗಿದೆ, ಇಂಥದ್ರಲ್ಲಿ ಅಂಥ ದೊಡ್ಡ ವ್ಯಕ್ತಿ ಬಂದಿಯಾರಲ್ಲ ಅಂದ್ಬಿಟ್ಟು ಅದನ್ನು ಆ ಫೀಲ್ ಮಾಡ್ಕೊಂಡು ಇದು ಸೀಕ್ವೆನ್ಸ್ ಇದೆಯಲ್ಲ ಸರ್, ಒಂದು ಎಂಥವ್ರಿಗೂ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಸರ್. ಒಂದು ಆ ಸೀಕ್ವೆನ್ಸ್ ಸ್ಟನ್ ಆಗಿಬಿಡ್ತಾರೆ ಎಲ್ಲರೂ. ಇಡೀ ಆಡಿಟೋರಿಯಂ ಸೈಲೆನ್ಸ್, ಎಲ್ಲರ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಆ ಒಂದು ಇಂಪ್ಯಾಕ್ಟ್ ಕೊಡ್ತಕ್ಕಂಥ ಏಕೈಕ ಆ್ಯಕ್ಟರ್ ಅಂತಂದರೆ ನಾನು ನೋಡೋ ಹಾಗೆ ನನ್ನ ಅನುಭವದಲ್ಲಿ ಲೋಕೇಶ್. ನಿಜವಲ್ಲೂ ವೆರಿ ಗ್ರೇಟ್ ಆ್ಯಕ್ಟರ್. ಆಮೇಲಿಂದ ಇನ್ನೊಂದು ಹೇಳ್ತೀನಿ ಕೇಳಿ, ಅವನಿಗೆ ಮದುವೆ ಆದಂಥ ವಿಚಾರ ವೆರಿ ಇಂಪಾರ್ಟೆಂಟ್. ಅವನು ಮುಂಚೆ ನಮಗೆ ಗೊತ್ತಿದ್ದಂಗೆ ಸ್ವಲ್ಪ ವೈಶಾಲಿ ಇದ್ಲಲ್ಲ, ಕಾಸರವಳ್ಳಿ ವೈಫ್, ವೈಶಾಲಿ ಜೊತೆಲಿ ಸ್ವಲ್ಪ ಫ್ರೀ ಮೂಮೆಂಟ್ ಎಲ್ಲ ಇತ್ತು ಅವನದು. ಆಗ ಅವನು ನಮಗೇನಪ್ಪ ಅಂತಂದರೆ ಇವನು ಎಲ್ಲೋ ವೈಶಾಲಿನೇ ಮದುವೆ ಮಾಡ್ಕೊಂಬಿಡ್ತಾನೆ ಅನ್ನೋ ಒಂದು ಫೀಲಿಂಗ್ ಇತ್ತು ನಮಗೆ ಮುಂಚೆ ಗೊತ್ತಿತ್ತು. ಆಮೇಲೆ ನೋಡಿದ್ರೆ ಚೇಂಜ್ ಆಗೋಯ್ತು, ಏನಪ್ಪ ಗಿರಿಜನ ಕಡೆ ವಾಲ್ ಬಿಟ್ಟಿದೆಯಲ್ಲ ಇವನು ಅಂತ ಅಂದ್ಬಿಟ್ಟು. ಸರಿ, ಆಮೇಲಿಂದ ಏನು ಮಾಡ್ದ, ಒಂದು ದಿನ ಎಲ್ಲ ರಾತ್ರೆಲ್ಲ ಕೂತ್ಕೊಂಡಿದ್ದೀವಿ ಸರ್, ಎಲ್ಲ ಚರ್ಚೆ ಈ ಮದುವೆ ಬಗ್ಗೆ. ಇವನು ಏನು ಅಂತಂತಂದರೆ, ಜನ ಯಾರೂ ಬರಬಾರ್ದಮ್ಮ, ದೇವಸ್ಥಾನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಏನು ಸಿಂಪಲಾಗಿ ಬೆಳಿಗ್ಗೆ ಅಷ್ಟೊತ್ತಿಗೆ ನಮ್ಮ ಮದುವೆ ಆಗಿಬಿಡ್ಬೇಕು, ಬೆಳಗ್ಗೆ ಅಷ್ಟೊತ್ತಿಗೆ ನಮ್ಮ ಮದುವೆ ಆಗೋಗ್ಬಿಡ್ಬೇಕು ಅಂತಂದ್ಬಿಟ್ಟು ರಾತ್ರಿ ಎಲ್ಲ ಕೂತ್ಕೊಂಡು ಎಲ್ಲ ನ್ಯಾಷನಲ್ ಕಾಲೇಜ್ ಹತ್ರ ಎಲ್ಲರೂ ಮೀಟಿಂಗ್ ಮಾಡಿ ಅದು ಇದು ಎಲ್ಲ ಮಾಡಿಕೊಂಡು ಆಮೇಲೆ ಏನು ಮಾಡೋದು ಅಷ್ಟೊತ್ತಿಗೆ ಏನು ಮಾಡೋದು ಸರಿ ಅಂತ ಅಲ್ಲಿ ಹೋಗಿ ಅಷ್ಟೊತ್ತಿಗೆ ದೇವಸ್ಥಾನದಲ್ಲಿ ಅರ್ಚಕರು ಹಿಂಭಾಗದಲ್ಲೆಲ್ಲ ಕ್ವಾರ್ಟರ್ಸ್ ಅವ್ರಿಗೆ. ಅವ್ನ ಮದುವೆ ಆಗಿದ್ದು ಬಂದು ವಿಶ್ವೇಶ್ವರಪುರದಲ್ಲಿ ಸಜ್ಜನರಾವ್ ಸರ್ಕಲಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಗೊತ್ತಾ, ಅಲ್ಲಾಗಿದ್ದು.
ಅಲ್ಲಿ ನಾವೊಂದು 7-8 ಜನ ಅಷ್ಟೇ ಜನ ಸ್ನೇಹಿತರು. ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದ್ಬಿಡಬೇಕು. ಅಲ್ಲಿ ನನ್ನ ಮನೆ ಅಲ್ಲೇ, ಆ ದೇವಸ್ಥಾನದ ಹತ್ತಿರದಲ್ಲೇ, ವಾಕಬಲ್ ಡಿಸ್ಟೆನ್ಸ್ ನಾನು ಇದ್ದಿದ್ದು ಮನೆ ಮುಂಚೆ. ಸರಿ, ಆಮೇಲಿಂದ ಆಯಿತು, ಏನು ಮಾಡೋದು, ಮಾಡಿಬಿಡೋಣ ಹಾಗೆ ಅಂತ. ಯಾರಿಗೂ ಹೇಳಿಲ್ಲ ಸರ್. ಇವರೊಬ್ಬರಿಗೆ ಹೇಳಿದೆ. ಯಾರಿಗೆ? ನಮ್ಮ ಅಬ್ಬಯ್ಯ ನಾಯ್ಡು ಬಂದಿದ್ದರು, ಆಮೇಲೆ ಚಂದುಲಾಲ್ ಜೈನು, ಸಿದ್ಲಿಂಗಯ್ಯ, ವರ್ಧಪ್ಪನವರು ಬಂದಿದ್ದರು ಅಂತ ಕಾಣಿಸುತ್ತೆ, ಬಂದಿದ್ದರು. ಇಷ್ಟೇ ಜನ ಸರ್, ಗೊತ್ತಾಯ್ತಾ. 6 ಗಂಟೆಗೆ ಎಲ್ಲ ಸೇರಿಬಿಟ್ಟಿದ್ದೀವಿ, ಬೆಳಗಿನ ಜಾವ 6 ಗಂಟೆ ಎಲ್ಲರೂ ಸೇರಿಬಿಟ್ಟು. ಏನು ಬರೀ ಹೂವಿನ ಹಾರ ಅದು ಇದು ಒಂದು ಮಾಂಗಲ್ಯ ಅದು ತಂದುಬಿಟ್ಟಿದ್ದಾರೆ, ಅಷ್ಟೇ. ಅಲ್ಲೇ ಕೂತ್ಕೊಂಡು ಅರ್ಚಕರಿಗೆಲ್ಲ ಹೇಳಿಬಿಟ್ಟಿದ್ವಿ, ಸಿಂಪಲ್ಲಾಗಿರ್ಬೇಕು, ತಾಳಿ ಕಟ್ಟಿಸ್ಬೇಕು ಅಷ್ಟೇ. ಸುಮ್ಮನೆ 28 ಹೇಳಿದಲ್ಲ, ಏನೂ ಮಾಡಬೇಡಿ, ಶಾಸ್ತ್ರಗಳೆಲ್ಲನೂ ಮಾಡಬೇಡಿ ನೀವು. ಸಿಂಪಲ್ಲಾಗಿ ತಾಳಿ ಕಟ್ಟಬೇಕು, ಮದುವೆ ಆಗಬೇಕು, ಅಷ್ಟೇ. ಅದಾದಮೇಲಿಂದ ಒಂದೊಂದು ಸ್ವೀಟು, ಒಂದೊಂದು ಕಾಫಿ ಅಲ್ಲೇ ತರಿಸಿಟ್ಟಿಟ್ಬಿಟ್ಟಿದ್ರು, ಅಷ್ಟೇ. ಆಯಿತಾ. ಅದು ಆದಮೇಲಿಂದ ಎಲ್ಲರೂ ಮದುವೆ ಅಷ್ಟೊತ್ತಿಗೆ ಬಂದರು. ಎಲ್ಲರೂ ನೋಡ್ಬಿಟ್ಟು, ಓ ಏನಯ್ಯ, ಯಾರೂ ಮಾಡ್ಕೊಳ್ದೇ ಇರೋಂಥ ಮದುವೆ ಮಾಡ್ಕೊಂಬಿಟ್ಟಿಯಲ್ಲ ನೀನು ಸಿದ್ಲಿಗೆ, ಏನಯ್ಯ ಬೆಳಗ್ಗೆ ಕರಿಯಟ್ಟದೆ ಮದುವೆ ಮಾಡ್ಕೊಂಬಿಟ್ಟಿದ್ಯಲ್ಲ ದೇವಸ್ಥಾನದಲ್ಲಿ ನೀವು. ನಿಜವಾಗ್ಲೂ ಎಕ್ಸಾಂಪಲ್ ಕಣಯ್ಯ, ಇದುವರೆ ತನಕ ನನಗೆ ಗೊತ್ತಿರೋಂಗೆ ಯಾರೂ ಈ ಥರ ಮಾಡ್ಕೊಂಡಿಲ್ಲ, ನಿಂದೇ ಮೊದಲ ಮದುವೆ ಇದು ಅಂತ ಅಂದ್ಬಿಟ್ಟು ಭಾಳ ಖುಷಿಯಾದರು ಎಲ್ಲರೂ. ಪಾಪ ಅವನಿಗೆ ಕೈಯೆಲ್ಲ ಕುಲ್ಕಿ ಏನೋ ಅವ್ರಿಗೆ ತೋಚಿದ್ದೇನೋ ಕೊಟ್ಟರು ಗಿಟ್ಟರು ಮಾಡಿದರು. ನಾವೆಲ್ಲನೂ ಅವನಿಗೆ ಕಂಗ್ರ್ಯಾಚುಲೇಷನ್ ಮಾಡಿ ಎಲ್ಲ ಒಂದೊಂದು ಸ್ವೀಟ್ ತಿಂದು ಒಂದೊಂದು ಕಾಫಿ ಕುಡ್ಕೊಂಡು ಆಮೇಲಿಂದ 10 ಗಂಟೆಗೆ ಮಾರ್ನಿಂಗ್ ಶೋ ನಾಟಕ ಕಾಕನ ಕೋಟೆ ರವೀಂದ್ರ ಕಲಾಕ್ಷೇತ್ರದಲ್ಲಿ. 10 ಗಂಟೆಗೆ ನಾಟಕ ಎಲ್ಲ ಮುಗಿಸ್ಕೊಂಬಿಟ್ಟು ಆಮೇಲೆ ನಾವು ಹೋಗ್ತಾ ದಾರಿನಲ್ಲೇ ನಾವೆಲ್ಲ ಒಂದು ತಿಂಡಿ ಗಿಂಡಿ ತಿಂದ್ಕೊಂಡು ಆಮೇಲೆ ಸೀದಾ ಸ್ಟೇಜು ಹೋಗಿ ಏನು ನಮ್ಗೆ ಈ ಗುಂಗಲ್ಲೇ ಇದ್ದೀವಿ, ಇವನು ಮದುವೆ ಆಗಿದ್ದ ರೀತಿ ಇದು. ಆ ಸಂತೋಷ, ಅವರು 4-5 ಜನ ಬಂದಿದ್ದು ಅಷ್ಟೇ, ಬೇರೆ ಇನ್ಯಾರೂ ಇಲ್ಲ, ದೇವರೊಬ್ಬರೇ ಸಾಕ್ಷಿ, ವೆಂಕಟರಮಣ ಒಬ್ಬನೇ ಸಾಕ್ಷಿ ಅದಕ್ಕೆ, ಗೊತ್ತಾಯ್ತಾ. ಇಷ್ಟೆಲ್ಲ ಮಾಡ್ಕೊಂಡು ಅಲ್ಲಿ ಹೋದ ನಾಟಕ ಇದು ಸರ್, ನಾಟಕ ಕಾಕನಕೋಟೆಗೆ ನಾಟಕ ಶುರುವಾಯಿತು. ನಾಟಕ ಶುರುವಾಗಿಲ್ಲ, ಅದೇ ರೀತಿ ಅವ್ರಿಗೆ ಆಗ್ತಾನೇ ಮದುವೆ ಆಗಿದೆ, ಗಿರಿಜಿಂಗು ಲೋಕೇಶ್ಗೂ ಆಗಿದೆ. ಇಂಟರ್ವಲ್ ಕೊಟ್ಬಿಟ್ಟು ಆಮೇಲೆ ಅನೌನ್ಸ್ ಮಾಡಿದರು, ಇವರಿಬ್ಬರಿಗೂ ಇವತ್ತು ಬೆಳಗಿನ ಜಾವ ಅಷ್ಟೊತ್ತಿಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಮದುವೆ ಆಯಿತು ಅಂತಂದ್ಬಿಟ್ಟು ಅನೌನ್ಸ್ ಮಾಡಿ ಇಬ್ಬರ ಕೈನಲ್ಲೂ ಒಂದೊಂದು ಗಾರ್ಲೆಂಡ್ ಎಕ್ಸ್ಚೇಂಜ್ ಮಾಡಿಸಿ ಸ್ಟೇಜ್ ಮೇಲೆ ಗಾರ್ಲೆಂಡ್ ಎಕ್ಸ್ಚೇಂಜ್ ಮಾಡಿಸಿದ್ವಿ. ಮಾಡ್ಬಿಟ್ಟು ಏನು ಜನ ಟಗ 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 ಸೋ ಚಪ್ಪಾಳೆ ಒಂದು 10 ನಿಮಿಷ ನಿಲ್ಲಿಲ್ಲ ಚಪ್ಪಾಳೆ, ಅಷ್ಟೊಂದು ಇದಾಗಿ ಎಲ್ಲ ಆಯಿತು. ಎಲ್ಲ ಆದಮೇಲಿಂದ ಮತ್ತೆ ನಾಟಕ ಶುರುವಾಯಿತು. ನಾಟಕ ಮುಗಿದ ಮೇಲೆ ಎಲ್ಲರೂ ಗಂಡ ಹೆಂಡ್ತಿನ ಮಧ್ಯದಲ್ಲಿ ಸೆಂಟ್ರ್ ಸ್ಟೇಜಿಗೆ ಬಿಟ್ಟು ನಾವೆಲ್ಲ ಹಿಂದ್ಗಡೆ ನಿಂತ್ಕೊಂಡು ಪಾತ್ರಧಾರಿಗಳೆಲ್ಲನೂ. ಆಮೇಲೆ ಎಲ್ಲರೂ ಬಂದು ಅಷ್ಟು ಜನ ಬಂದು ಅವ್ರಿಗೆ ಕೈ ಕುಲ್ಕಿ ಕಂಗ್ರ್ಯಾಚುಲೇಟ್ ಮಾಡಿ ಎಲ್ಲ ಅದೊಂದು ದೊಡ್ಡ ಸಮಾರಂಭದ ಥರನೇ ನಡೆದೋಯ್ತು. ಅದು ಒಂದು ದೊಡ್ಡ ಮದುವೆ ಮಾಡ್ದಂಗೆ ಆಗೋಯ್ತು ಅಲ್ಲಿ ಅಷ್ಟದು. ರಿಸೆಪ್ಷನ್ ಇದ್ದಾಗೆ ಎಂಟೈರ್ ಆಡಿಟೋರಿಯಮ್ ಅಷ್ಟೇ ಹೌಸ್ಫುಲ್ ಶೋಗಳೇ ಸರ್, ಹೌಸ್ಫುಲ್ ಶೋಗಳೇ. ಜಾಗ ಇಲ್ದಲೇ ಗ್ಯಾಂಗ್ವೇನಲ್ಲೆಲ್ಲ ಕೂತ್ಕೊಳ್ಳೋರು ಟಿಕೆಟ್ ದುಡ್ಡು ಕೊಟ್ಬಿಟ್ಟು. ನಂಗೆ ಕೂತ್ಕೊಂಡ್ರೆ ಜಾಗ ಸಿಕ್ಕಿರು ಸಾಕು ಅನ್ನೋ ಥರ. ಹೌದು. ಮಾರ್ನಿಂಗ್ ಶೋ ಇತ್ತಾ? ಬೆಳಗ್ಗೆ 10 ಗಂಟೆ ಕಲಾಕ್ಷೇತ್ರದಲ್ಲಿ ಶೋ ಇತ್ತಾ? ಎಸ್. ಈ ನಾಟಕ ಒಂದು ಹೇಳ್ತೀನಿ ಕೇಳಿ ಗುರುವೆ, ಈ ಥರ ನಟರಂಗದ ನಾಟಕ ಯಾವುದೇ ಇದ್ರೂ ಪಬ್ಲಿಷ್ ಮಾಡಿಬಿಟ್ರೆ, ಒಂದು ಪಬ್ಲಿಸಿಟಿ ಕೊಟ್ಟರೆ, ನಾಟಕದ ಪೇಪರ್ ಜಾಹೀರಾತು ಕೊಟ್ಟರೆ, ಇಡೀ ಕರ್ನಾಟಕದಿಂದ ಬರೋರು, ನಿಮ್ತಿರೋ ಬಿಡ್ತಿರೋ, ಬೆಳಗಾಮಿಂದ ಬರೋರು, ಬಿಜಾಪುರ, ಬಳ್ಳಾರಿ, ದಾವಣಗೆರೆ, ಹಾಸನ, ತುಮಕೂರು, ಕೋಲಾರ ಎಲ್ಲ ಕಡೆಯಿಂದ ಬರೋರು ಬಂದು ಟಿಕೆಟ್ ಇಲ್ದಲೇ ವಾಪಸ್ ಹೋಗಿದ್ದಾರೆ ಎಷ್ಟೋ ಜನ. ಅದು ಎಲ್ಲ ಕಡೆಯಲ್ಲೂ ಕೊಟ್ಟೂ ರಿಕ್ವೆಸ್ಟ್ ಮಾಡೋರು, ಸುಮ್ಮನೆ ನಿಂತ್ಕೊಳ್ಳೋ ಜಾಗ ಬಿಡಿ ಸರ್, ನಮಗೇನು ಜಾಗ ಬೇಡ ಸರ್. ಆ ಥರ ನಾಟಕ, ಆ ಥರ ಒಂದು ಇದನ್ನು ನೋಡಿದ್ದು ಒಂದು ರಿಯಾಕ್ಷನ್ನು ನಮ್ಮ ಜನ್ಮದಲ್ಲಿ ನಾನು ಬೇರೆ ಇನ್ನೆಲ್ಲೂ ಯಾವ ಟ್ರೂಪು ಯಾವ ತಂಡನೂ ಇದನ್ನು ನೋಡಿಲ್ಲ, ಮುಂದೂ ನೋಡೋಕ್ಕೆ ಸಾಧ್ಯ ಇಲ್ಲ ನಿಜವಲ್ಲ. ಆ ಒಂದು ಮಾಧ್ಯಮದಲ್ಲಿ ಒಂದು ದೊಡ್ಡ ಹೆಸರು ತೊಗೊಂಡಿರೋರು ಇವತ್ತಿಗೂ. ಗೋಲ್ಡನ್ ಡೇಸ್ ಡೆಫಿನೆಟ್ಲಿ, ಖಂಡಿತ ಅದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕು ಅಂಥ ದಿನಗಳು. ಲೋಕೇಶ್ ಅವ್ರಿಗೆ ಸ್ಕ್ರಿಪ್ಟು
ಅವ್ರನ್ನ ಓದ್ಕೋತಾ ಇರ್ಲಿಲ್ಲ, ಹಂಗೆ ಕೇಳಿಸ್ಕೊಂಡು ಮಾಡೋರು ಅಂತೆಲ್ಲ ಕತೆ ಕೇಳಿದೀವಿ, ನಿಜವಾ? ಇಲ್ಲ ಆ ಥರ ಇಲ್ಲ, ನೋಡೋರು ವಿಚಾರ ಗೊತ್ತಾದವರು ಇವಾಗ ಅಷ್ಟೇ. ಇವಾಗ ನಾವುಗಳು ಅಷ್ಟೇ, ನಾವು ಇವಾಗೆಲ್ಲ ಸಿನಿಮಾ ಅದು ಇಲ್ಲೆಲ್ಲ ಒಟ್ಟು ನಾಟಕ ಆ ನಾಟಕ ಬಿಟ್ಬಿಟ್ಟು ನಾಟಕಗಳು ಭಾಳ ದಿನ ಆಗಿಲ್ಲ. ಟಿ ವಿ ಸೀರಿಯಲ್ ಇವರೆಲ್ಲ ಸುಮ್ಮನೆ ಒಂದು ಸಲ ಸ್ಕ್ರಿಪ್ಟ್ ಹೇಳ್ದೆ ಅಂದರೆ ಹೋಗಯ್ಯ ಅಂತಂತೀವಿ, ನಾವೇ ಹೇಳ್ತೀವಿ. ಗೊತ್ತಾಯ್ತಾ? ಈಗಿನವ್ರಿಗೆ ಡೈರೆಕ್ಟ್ ಬೇಜಾರು ಮಾಡ್ಕೊಬೇಡಿ. ಈಗಿನವ್ರು ಬರ್ತಾರಲ್ಲ, ಅವ್ರಿಗೆ ಸರಿಯಾಗಿ ಕನ್ನಡನೂ ಗೊತ್ತಿರಲ್ಲ ಮಾಡಲ್ಲ, ಏನೋ ಹೇಳ್ತಾ ಫಸ್ಟ್ ಕನ್ನಡ ತಿಳ್ಕೊಳಯ್ಯ, ಫಸ್ಟ್ ಕನ್ನಡ ಕಲ್ತ್ಕೊ, ಆಮೇಲೆ ಹೇಳಿ ನಮಗೆ. ಅಲ್ಲ ಸಾರ್, ಅಲ್ಲ ಮಾತಾಡಬೇಡ, ಹೋಗ್ತಾಯಿರು. ಆ ಥರದವರೆಲ್ಲ ಇದ್ದಾರೆ ಇವಾಗ, ಬಿಟ್ಬಿಡಿ ಅದೆಲ್ಲ ಹೊಸಬ್ರು ಬಂದಿರೋರು ಅದೆಲ್ಲರೂ. ಬಟ್ ನಮ್ಮ ಜಮಾನದಲ್ಲಿ ಇಂಥ ಒಳ್ಳೊಳ್ಳೆ ನಾಟಕಗಳು, ಈ ಒಂದು ಸುವರ್ಣ ಅವಕಾಶ ಯಾರಿಗೂ ಸಿಗೋದಿಲ್ಲ ಸರ್. ಅದೇನೋ ನಮ್ಮ ಸೌಭಾಗ್ಯ, ಅದು ನಮಗೆ ಸಿಕ್ಕಿದೆ, ನಾವು ಅನುಭವಿಸಿದ್ದೀವಿ ಅದನ್ನು. ಬಟ್ ಲೋಕೇಶ್ ಅಂತ, ಸಿಂಹ ಅಂತ ಪಾತ್ರಧಾರಿಗಳ ಜೊತೆಯಲ್ಲಿ ನಾವು ಬೆಳೆದದ್ದು, ಅವ್ರ ಜೊತೆ ನಾಟಕಗಳು ಮಾಡಿದ್ದು ನಿಜವಾಗ್ಲೂ ನಮ್ಮ ಪೂರ್ವಜನ್ಮದ ಸುಕೃತ ಅಂತಲೇ ಹೇಳಬೇಕು. ಸಿಂಹ ಅವ್ರ ಬಗ್ಗೆ ಒಂಚೂರು ಏನು ಹೇಳ್ತೀರಾ? ಸಿಂಹ ಇಸ್ ಅ ಫಂಟಾಸ್ಟಿಕ್ ಆ್ಯಕ್ಟರ್ ಆ್ಯಂಡ್ ಎ ಗುಡ್ ಡೈರೆಕ್ಟರ್. ನಾವು ಹೆಚ್ಚಿಗೆ ನಮಗೇನೋ ಈ ಲೆವೆಲ್ಗೆ ನಾನು ಬೆಳೆದಿದ್ದೀನಿ ಅಂತಂತಂದರೆ ಸಿಂಹನೇ ಕಾರಣ. ಸಿಂಹ ಅಂಥ ಒಬ್ಬ ಅದ್ಭುತವಾದಂಥ ನಿರ್ದೇಶಕ. ಅವನು ಅನಲೈಸ್ ಮಾಡ್ತಾಯಿದ್ದ, ಅವ್ನು ಬೇಕಾದಷ್ಟು ನಾಟಕಗಳನ್ನ ಬರೆದಿದ್ದಾನೆ ಸರ್. ಆಮೇಲೆ ನಟರಂಗದಿಂದ ನಾವು ವೇದಿಕೆ ಅಂತ ಒಂದು ತಂಡ ಕಟ್ಟಿದ, ಅವನು ತಂಡ ಮಾಡ್ದ, ಅವನು ಫ್ಯಾಮಿಲಿ ತಂಡ ಅದು. ಅದರಲ್ಲಿ ನಾವುಗಳೆಲ್ಲ ಮಾಡ್ತಾಯಿದ್ದು ನಾವು. ಅದರಲ್ಲಿ ಅವನ ನಾಟಕಗಳಲ್ಲಿ ಭೈರವಿ ನಾಟಕ ಕೇಳಿರ್ಬೋದು ನೀವು, ನೋಡಿದ್ದೀರಲ್ಲ, ಭೈರವಿ ಅಂತ ಆ ನಾಟಕನ ಅವನೇ ಬರೆದಿರೋದು, ಅವನು ಬರ್ದ. ಕರ್ಣ ನಾಟಕನೂ ಅವನೇ ಬರೆದಿದ್ದು, ಮೀಸೆ ಬಂದವರು ಅವನೇ ಬರೆದಿದ್ದು. ಈ ಥರ ಒಳ್ಳೊಳ್ಳೆ ನಾಟಕಗಳನ್ನ ಬರೆದಿದ್ದಾನೆ. ಆಮೇಲಿಂದ ರಸಋಷಿ, ನಮ್ಮ ಕುವೆಂಪು ಮೇಲೆ ರಸಋಷಿ ಕೊನೆ ಅದು ಸಿನಿಮಾ ಆಯಿತು, ಅದೇನೂ ಅದು ದುರಂತ, ಅದಂತೂ ರಿಲೀಸ್ ಆಗಲಿಲ್ಲ. ಋತ್ವಿಕನೇ ಡೈರೆಕ್ಟ್ ಮಾಡ್ದ, ಚೆನ್ನಾಗೂ ಬಂದಿದ್ದು ಪಿಕ್ಚರು, ಒಳ್ಳೊಳ್ಳೆ ಹಾಡುಗಳು, ಎಷ್ಟು ಚೆನ್ನಾಗಿತ್ತು ಹಾಡುಗಳೆಲ್ಲನೂ. ಶಿವಮೊಗ್ಗ ಸುಬ್ಬಣ್ಣ ಡೈರೆಕ್ಟ್ ಮಾಡಿದ್ರು ಅದನ್ನು, ಭಾಳ ಚೆನ್ನಾಗಿತ್ತು. ಏನು ನೋಡಿ, ರಿಲೀಸೇ ಆಗಲಿಲ್ಲ ಪಿಕ್ಚರ್. ನಾವೆಲ್ಲ ಮಾಡಿದ್ದೀವಿ ಅದರಲ್ಲಿ. ನಾಟಕದಲ್ಲೂ ಅಷ್ಟೇ ಒಳ್ಳೆ ಹೆಸರು. ಈಸ್ ಎ ಗುಡ್ ರೈಟರ್, ಮಾತಾಡೋಂಗಿಲ್ಲ. ನಿರ್ದೇಶನ ಮಾಡೋದಲ್ಲಿ ಒಂದು ಡ್ರಾಮಾ ಕೊಟ್ಬಿಟ್ರೆ ಅದನ್ನು ಅನಲೈಸ್ ಮಾಡಿ ಅವನು ಆ ದೃಶ್ಯಕ್ಕೆ ಯಾವ್ಯಾವ ರೀತಿ, ಆ ಸನ್ನಿವೇಶಕ್ಕೆ ತಕ್ಕಾಗಿ ನಾನು ಯಾವ್ಯಾವ ಪಾತ್ರಗಳನ್ನ ಸ್ಕೆಚ್ ಮಾಡಬೇಕು ಅಂತ ಅನ್ನೋದನ್ನು ಅವನು ಫಸ್ಟು ಅನಲೈಸ್ ಮಾಡ್ಕೊಂಬಿಟ್ಟು ಅದೇ ರೀತಿ ಡೈರೆಕ್ಟ್ ಮಾಡೋನು. ನಾವು ಅಂದ್ಕೊಂಡೇ ಇರ್ತಾರಲ್ಲ ಏನಾಗ ಅಂತಂದ್ಬಿಟ್ಟು. ನಮ್ಮ MS ಸತ್ಯವ್ರ ನಾಟಕ ಬರ್ತಬಿಟ್ಟೆ ನಾನು, ಇಂಪಾರ್ಟೆಂಟ್. ಮೋಟೇರಾಮನ ಸತ್ಯಾಗ್ರಹ. ಮೋಟೇರಾಮ ಹತ್ಲ ಕಡೆಯವರು, ನಾರ್ತ್ ಕರ್ನಾಟಕದವನು, ನಾರ್ತ್ ಇಂಡಿಯಾದವನು. ಮೋಟೇರಾಮನ ಸತ್ಯಾಗ್ರಹ ಅಂತ ಆ ನಾಟಕದಲ್ಲಿ ನಾನೇ ಮೋಟೇರಾಮ. ಮೇಯ್ನ್ ರೋಲ್ ನಂದನೇ. MS ಸತ್ಯು ಡೈರೆಕ್ಟ್ ಮಾಡಿದರು. ಖುಷಿ ಅವರು MS ಸತ್ಯು. ನಮ್ಮ ನಾಟಕ ಸೂಪರಾಗಿ ಬಂತದು, ತುಂಬ ಚೆನ್ನಾಗಿ. ಎಲ್ಲ ಹೌಸ್ಫುಲ್ ಶೋಸ್ಗಳೇ, ನಮ್ಮ ನಾಟಕಗಳೆಲ್ಲ ಹೌಸ್ಫುಲ್ ಶೋಸ್ಗಳೇ ಬಿಡಿ. ಅದರಲ್ಲಿ ಥಿಯೇಟ್ರ್ ಎಲ್ಲೋ ಒಂದು ಸ್ವಲ್ಪನೇ ಜನ ಇದ್ರಪ್ಪ, ಒಂದು ಜನ ಕಾಣಿಸ್ತಾನೆ ಇಲ್ಲ, ಚೇರ್ಗಳೆಲ್ಲ ಖಾಲಿ ಇದ್ವು ಅನ್ನೋದು ಇಲ್ಲವೇ ಇಲ್ಲ. ನನಗೆ ಗೊತ್ತಿರೋಂಗೆ ಬೇಕಾಷ್ಟು ಹಂಡ್ರೆಡ್ಸ್ ಆಫ್ ಪ್ಲೇಸ್ ಮಾಡಿದ್ವಿ. ಇದ್ರದ್ದೇ ಯಾರು ತುಘಲಕ್ಕೇ ಸುಮಾರು 100 ಶೋಸ್ ಆಗಿದೆ. ತುಘಲಕ್ಕಲ್ಲಿ ಯಾವ ಪಾತ್ರ ಮಾಡ್ತಿದ್ರಿ? ತುಘಲಕ್ಕಲ್ಲಿ ನಾನು ಭಾರಿ ಪಾತ್ರ ಅಂತದ್ದೇನಿಲ್ಲ, ಅಮೀರನ್ ರೋಲ್ ಮಾಡ್ತಾಯಿದ್ದೆ. ತುಘಲಕ್ ಎಕ್ಸ್ಪೀರಿಯನ್ಸ್ ಹೇಳಿ ಸರ್, ತುಘಲಕ್ ಹೆಂಗಿತ್ತು ಅಂತ ಸರ್. ತುಘಲಕ್ ನಾಟಕ ಓಕೆ. ಸಿಂಹನ ತುಘಲಕ್ ನಾಟಕ, ಅದು ಸಿಂಹ ಒಬ್ಬನ ಕನೇ ಆ ತುಘಲಕ್ ಪಾತ್ರನ ಮಾಡೋಕ್ಕಾಗೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಗಿರೀಶ್ ಕಾರ್ನಾಡನೇ ಒಪ್ಕೊಂಡ್ಬಿಟ್ಟಿದ್ದಾರೆ ಆ ನಾಟಕನ, ಗೊತ್ತಾಯ್ತಾ. ಬಟ್ ಸಿಂಹ ಮೇಕಪ್ ಮಾಡ್ಕೊಂಬಿಟ್ಟ, ಮೇಕಪ್ ರೂಮಿಗೆ ಬಂದ ಅಂತಂದರೆ ಯಾರ ಜೊತೆಲೂ ಅದು ಸೀರಿಯಸ್ ಆ್ಯಕ್ಟರ್, ಯಾರ ಜೊತೆಲೂ ಮಾತಿಲ್ಲ, ಕತೆ ಇಲ್ಲ, ಏನೂ ಇಲ್ಲ. ಅದರೆಲ್ಲ ತರಲೆ ಹೊಡಿತಾ ಇದ್ದವನು, ಜೋಕ್ ಹೊಡಿತಾ ಇದ್ದವನು ನಾನೇ. ಏನೋ ನಗ್ತಾನೆ ನೋಡೋಣ ಸಿಂಹ ಅಂತ ಹೇಳ್ಬಿಟ್ಟು ಸುಮ್ಮನೆ ನೋಡೋದು, ಏನು ಅಲ್ಲಾಡಲ್ಲ. ಅವನು ಆ ಪಾತ್ರದಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ. ಯಾಕೆಂದರೆ ಆ ಪಾತ್ರ ಅಷ್ಟು ಚೆನ್ನಾಗಿ ಮಾಡೋನು ಅವನು. ಒಂದೊಂದು ಇಂಚೂ ಯಾರೂ ಅದನ್ನು ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ.
ಆ ಡೆಲಿವರಿ ಆಫ್ ಡೈಲಾಗ್ಸು, ಆ ಟೈಮಿಂಗ್ಸು ಸಾಧ್ಯನೇ ಇಲ್ಲ. ತುಘಲಕ್ ಒಂದು ಜೀವಂತ ಪಾತ್ರ ಅಲ್ಲಿದೆ ಸ್ಟೇಜ್ ಮೇಲೆ ಅನ್ನೋ ಮಟ್ಟಕ್ಕೆ ಅವನು ಪಾರ್ಟ್ ಮಾಡ್ತಾಯಿದ್ದ. ನಾವನ್ಕ ಅವನ್ನ ನೋಡಿ ಇದು ಮಾಡ್ತಾಯಿದ್ದು. ಅವನು ಯಾವಾಗ ಸ್ವಲ್ಪ ಅದರಿಂದ ಬ್ರೇಕ್ ತೊಗೊಳ್ಳೋನು ಅಂತಂದರೆ, ನಾಟಕ ಡೈರೆಕ್ಟ್ ಮಾಡ್ತಾಯಿದ್ದಾಗ ಬೇರೆ ಪಾತ್ರಗಳಿಗೆಲ್ಲ ಡೈರೆಕ್ಟ್ ಮಾಡಬೇಕಲ್ಲ ಅವನು. ಇಲ್ಲ ಹೀಗೆ ಮಾಡಿ ಹಾಗೆ ಮಾಡಿ ತಪ್ಪು ಮಾಡ್ತಾಯಿದ್ದೀರ ನೀವು, ಇದು ಈ ಥರ ಇರಬೇಕು ಅಂತ ಡೈರೆಕ್ಟ್ ಮಾಡೋನಲ್ಲ, ಆವಾಗ ಮಾತ್ರ ಅವನು ಸ್ವಲ್ಪ ಆ ಗುಂಗಿಂದ ಬೇರೆ ಬರ್ತಾಯಿದ್ದ. ಇಲ್ಲಾಂತಂದರೆ ತುಘಲಕ್ಕೇನೆ, ಸಾಕ್ಷಾತ್ ತುಘಲಕ್. ಅಂಥ ಒಬ್ಬ ನಿಷ್ಠಾವಂತ ಕಲಾವಿದ. ಅದು ಬರೀ ಆ ನಿಷ್ಠೆ ಅವನ ಪಾತ್ರಕ್ಕೆ ಮಾತ್ರ ಇರ್ತಾ ಇರಲಿಲ್ಲ, ಇಡೀ ಸಮಗ್ರವಾಗಿ ಇಡೀ ನಾಟಕದ ಮೇಲೂ ಇರ್ತಾಯಿತ್ತು ಕಣ್ಣು. ಆ ಸನ್ನಿವೇಶಗಳು, ಆ ಸೀನ್ಗಳು ಹೀಗೀಗೇ ಬರಬೇಕು ಅಂತ ಹೇಳಿಬಿಟ್ಟು ಅದನ್ನು ಒಂದು ಆ ಲೆವೆಲ್ನ ರೆಡಿ ಮಾಡಿ ಇಟ್ಬಿಟ್ಟಿದ್ದ ಅಂಥ ಒಬ್ಬ ನಟ. ಬರೀ ತುಘಲಕ್ ಒಂದೇ ಅವ್ನಿಗೆ ಯಾವ ಒಂದು ಸಲ ಏನಾಗೋಗ್ಬಿಡ್ತು ಅಂತಂದರೆ, ತುಘಲಕ್ ಮಾಡಿ ಬೇರೆ ಇನ್ನೊಂದು ಯಾವುದೋ ಒಂದು ನಾಟಕದಲ್ಲಿ ಇನ್ಯಾವುದೋ ಒಂದು ಪಾತ್ರ ಮಾಡೋಕ್ಕೆ ಹೋಯ್ತು ಅಂತಂತಂದರೆ ನಮಗೆಲ್ಲ ಏನು ಅನಿಸೋದು ಅಂತ, ಏನು ತುಘಲಕ್ ಮಾಡ್ದಂಗೆ ಮಾಡ್ತಾನಲ್ಲ ಇವನು. ಅಲ್ಲ, ತುಘಲಕ್ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದ, ಅಂಥ ಒಳ್ಳೆ ನಟ, ಈ ಪಾತ್ರನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವಲ್ಲ, ಅದೇ ಧಾಟಿನೇ ಬರುತ್ತೆ, ಅದೇ ಈ ಥರನೇ ಮಾಡ್ತಾನಲ್ಲ ಇವನು ಅಂತ ಅನ್ನಿಸ್ಬಿಟ್ಟಿತ್ತು. ಆ ಗುಂಗು ನಮ್ಮ ತಲೆಯಿಂದ ಹೋಗಿಲ್ಲ. ಅವನು ಕರೆಕ್ಟಾಗೇ ಮಾಡ್ತಾಯಿದ್ದಾನೆ. ಬಟ್ ನಮಗೇನು ಅಂತಂದರೆ ಆ ತುಘಲಕ್ ಪಾತ್ರ ನಮ್ಮ ತಲೆ ಒಳಗೆ ಸೇರ್ಕೊಂಡ್ಬಿಟ್ಟಿದೆ, ರಿಜಿಸ್ಟರ್ ಆಗೋಗ್ಬಿಟ್ಟಿದೆ. ಆಗೋಗ್ಬಿಟ್ಟು ಅವನು ಏನೇ ಮಾಡಿದರೂ ತುಘಲಕ್ ಮಾಡ್ತಾನೆಪ್ಪ ಅನ್ನೋ ಮಟ್ಟಕ್ಕೆ ನಾವು ರೆಡಿ ಆಗಿಬಿಟ್ಟಿದ್ವಿ. ಅದು ತಪ್ಪದು, ನಾವು ತಿದ್ಕೋಬೇಕಾಗಿತ್ತು. ಅವನೆಲ್ಲ ಆ ಪಾತ್ರದಿಂದ ಬೇರೆ ಬಂದಿದ್ದಾನೆ, ಆ ಪಾತ್ರಕ್ಕೆ ತಕ್ಕಾಗ ಅವನು ಅದಕ್ಕೇನು ಬೇಕೋ ಅದನ್ನು ಮಾಡ್ತಾಯಿದ್ದಾನೆ ಅಂತ ಅಂದ್ಬಿಟ್ಟು ಆಮೇಲೆ ಅನ್ನಿಸ್ತು ನಮಗೆ. ಮೊದಲು ಹಾಗೆ ಅನ್ನಿಸ್ಬಿಡೋದು, ಬರೀ ಅದೇ ಥರ ಮಾಡ್ತಾನಪ್ಪ ಅವನು, ಸ್ವಲ್ಪ ರೇಂಜ್ ಇಲ್ಲ ಇವನು, ಎಲ್ಲೋ ಒಂದು ಕಡೆ ಅಷ್ಟೇ ಅಂತ ಕಾಣಿಸುತ್ತೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ವಿ. ಆಮೇಲೆ ನೋಡ್ತು ಅಂದರೆ ನಾವು ತಪ್ಪು ತಿಳುವಳಿಕೆ ನಮ್ಮದು. ಅವನು ಕರೆಕ್ಟಾಗೇ ಇದ್ದಾನೆ, ಅವನಿಗೆ ಗೊತ್ತು, ಅವ್ನಿಗೆ ಹೇಗೆ ಮಾಡೋ, ಅವನು ನಿರ್ದೇಶಕ, ಅವನು ಯಾವ ಪಾತ್ರ ಹೇಗೆ ಇರಬೇಕು ಅನ್ನೋದು ಅವನಿಗೆ ಗೊತ್ತು. ಅವನಿಗೆ ಅಂಥವನು ಬೇರೆ ರೀತಿ ವಾಲಕ್ಕೆ ಸಾಧ್ಯನಾ? ಇಲ್ಲ. ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಅದರಲ್ಲೂ ತುಘಲಕ್ ನಾಟಕದಲ್ಲಿ ತನಕ ನಾವು ಆ ಒಂದೊಂದು ಸೀನೂ ಅವನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಯಾರೂ ಮರೆಯಲ್ಲ. ನಾಟಕ ಎಷ್ಟು ಹಳಬರು ತುಘಲಕ್ ನಾಟಕ ನೋಡಿದಾರೋ ಅಷ್ಟು ಜನದ ಮನಸ್ಸಲ್ಲಿ ಸೀಮಾನೇ ಇರೋದು, ಅದರಲ್ಲಿ ಸಂದೇಹನೇ ಇಲ್ಲ. ಬೇರೆ ಯಾರು ಮಾಡಿದರೂ ಗಿಟ್ಟಲ್ಲ. ಅಲ್ಲ, ಆ ಒಂದು ಕೆಪಾಸಿಟಿ ಇದ್ದದ್ರಿಂದನೇ ಅವನು ಇದನ್ನೆಲ್ಲನೂ ನಿರ್ದೇಶನ ಮಾಡೋಕ್ಕೆ ಸಾಧ್ಯ ಆಯಿತು. ಫಸ್ಟ್ ಟೈಮ್ ಅವನು ಕಾಕನಕೋಟೆ ನಾಟಕ ಸಿನಿಮಾ ಆಯಿತು, ನಿರ್ದೇಶನ ಮಾಡಿದ್ದ. ಫಸ್ಟ್ ಟೈಮ್ ಅವನಿಗೆ ಸಿನಿಮಾ ಅನುಭವ ಅಷ್ಟಿರಲಿಲ್ಲ, ಏನೋ ಪಾರ್ಟ್ ಮಾಡಿರ್ಬೋದು ಬೇರೆ ವಿಚಾರ, ನಿರ್ದೇಶನ ಮಾಡಿದ್ದು ಒಂದು ಅನುಭವ ಇಲ್ಲ ಅವನಿಗೆ. ಬಟ್ ಅದಕ್ಕೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾನೆ. ಕೆಡಿಸ್ಕೊಂಡು ಆ ಟೈಮಲ್ಲಿ ನಾವು ಎಲ್ಲರೂ ಸ್ಟ್ರಿಕ್ಟಾಗಿ ಹೇಳೋದು, ಸೀಮನ್ನ ಯಾರು ಯಾವುದೇ ರೀತಿಯಲ್ಲಿ ಮಾತಾಡ್ಸೋದು ಎಲ್ಲ ಏನು ಮಾಡಬೇಡ್ರಪ್ಪ, ಅವನು ಒಂದು ಸ್ವಲ್ಪ ಡೈರೆಕ್ಷನ್ ಬಗ್ಗೆ ಗಮನ ಕೊಡಲಿ, ಇದು ಸಿನಿಮಾ ಮಾಧ್ಯಮ ಅವನಿಗೆ ಹೊಸದು, ಅವನಿಗೆ ಅದು ಚೆನ್ನಾಗಿ ಬರಬೇಕು, ನಾವು ಒಂದು ದೊಡ್ಡ ಪ್ರಯತ್ನ ಇದು ನಮ್ಮದು. ಯಾಕೆಂದರೆ ಈ ಇಡೀ ತಂಡ ಅದೇನೇ, ಕಾಕನಕೋಟೆಯಲ್ಲಿ ಹೊಸಬ್ರು ಯಾರೂ ಇಲ್ಲ, ಎಲ್ಲ ನಾವುಗಳೇ, ಡೈರೆಕ್ಟ್ರು ಅವನೇನೆ. ಏನಪ್ಪ ಅಂದ್ರೆ ಮಾಧ್ಯಮ ಚೇಂಜ್ ಅಷ್ಟೇ. ಸಿನಿಮಾ ಮಾಧ್ಯಮ ಮಾಡಿದ್ದು ಫಸ್ಟ್ ಟೈಮ್ ಅವನು. ಬಟ್ ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ, ಯಾಕೆಂದರೆ ನಿಷ್ಠಾವಂತ ಕಲಾವಿದ ಆಗಿದ್ದರಿಂದ ಅಷ್ಟೇ ನಿಷ್ಠೆಯಿಂದ ಅವನು ಸಿನಿಮಾನ ನಿರ್ದೇಶನ ಮಾಡ್ದ. ಅಷ್ಟೇ ಸೂಪರಾಗಿ ಓಡ್ತು. ರಾಜ್ಯ ಪ್ರಶಸ್ತಿನೂ ಬಂತು, ಅದಕ್ಕೆ ರಾಜ್ಯ ಪ್ರಶಸ್ತಿನೂ ಬಂತು. ಒಂದು ಇದರಲ್ಲಿ ಫ್ಯೂ ಮಾರ್ಕ್ಸಲ್ಲಿ ರಾಷ್ಟ್ರ ಪ್ರಶಸ್ತಿ ಕಳ್ಕೊತು. ರಾಷ್ಟ್ರ ಪ್ರಶಸ್ತಿಗೂ ಹೋಗಿತ್ತು. ಒಂದು ಕಾಂಪಿಟಿಷನ್ನು, ಒಂದು ಬೆಂಗಾಲಿ ಸಿನಿಮಾಗೂ ಇದಕ್ಕೂ, ಬೆಂಗಾಲಿ ಸಿನಿಮಾ ಅದು ಅಲ್ಲ ಅದೇನೋ ಮೃಗಯ್ಯ
ಮೃಗಯ ಮಿಥುನ್ ಚಕ್ರವರ್ತಿ ಮಾಡಿದ್ದು. ಮಿಥುನ್ ಚಕ್ರವರ್ತಿ ಫಸ್ಟ್ ಸಿನಿಮಾ ಮೃಗಯ, ಅದಕ್ಕೆ ಅವಾರ್ಡ್ ಬಂತು. ಇದಕ್ಕೂ ಅದಕ್ಕೂ 5 ಮಾರ್ಕ್ಸಲ್ಲಿ ಹೋಯಿತು. ಅದರ್ವೈಸ್ ಕಾಕನಕೋಟೆಗೆ ಬಂದಿರೋದು ರಾಷ್ಟ್ರ ಪ್ರಶಸ್ತಿ. ನನ್ನ ಸಿನಿಮಾ ಬಗ್ಗೆ ಅದೇ ಇದಾಯಿತು. ಯಾರ ಸಾಕ್ಷಿ ಫಸ್ಟು ಬ್ಲ್ಯಾಕ್ ಆ್ಯಂಡ್ ವೈಟು, ಆಮೇಲೆ MR ವಿಠಲ್ ಅವ್ರದ್ದೇನೆ ಕೂಡಿ ಬಾಳೋಣ ಅಂತ ಒಂದು ಸಿನಿಮಾ ಮಾಡಿದ್ರು. ವಿಷ್ಣುವರ್ಧನ್ ಕಮರ್ಷಿಯಲ್ ಹೀರೋ ಅಲ್ವಾ. ನಾಗರಹಾವು ಆದಮೇಲಿಂದ, ನಾಗರಹಾವಿಗಿಂತ ಮುಂಚೆ ನಮ್ಮ ವಂಶವೃಕ್ಷ ಅದೇನೇ ಆಗಬೇಕಾಗಿತ್ತು. ರಿಲೀಸ್ ಆಗಿದ್ದು ಫಸ್ಟ್ ನಾಗರಹಾವು ರಿಲೀಸ್ ಆಯಿತು. ಬಟ್ ಅದಾದಮೇಲಿಂದ ಇನ್ನೂ ಆವಾಗ ನಾಗರಹಾವು ಆದಮೇಲೆ ಒಂದು ಸ್ಟಾರ್ಡಮ್ ಬಂದಿತ್ತು ಅವನಿಗೆ. ಅದಾದಮೇಲಿಂದನೇ ನಾವು ಕೂಡಿ ಬಾಳೋಣ ಅಂತ ನಾಟಕ ಪಿಕ್ಚರ್ ಮಾಡಿದ್ದು. ಆವಾಗಲೇ ನಮ್ಗೆ ಅದಕ್ಕೆ ಮುಂಚೆ ವಿಷ್ಣು ನಮಗೆಲ್ಲ ಭಾಳ ಕ್ಲೋಸ್ ಫ್ರೆಂಡ್ ಅವರು. ನಾವೆಲ್ಲ ಸ್ನೇಹಿತರು. ಸಿನಿಮಾಗೆ ಬರೋಕ್ಕೆ ಮುಂಚೆಯಿಂದನೂ ನಮಗೂ ಅವ್ರಿಗೂ ನಾವೆಲ್ಲ ಈ ಗಾಂಧಿ ಬಜಾರಲ್ಲಿ ಸರ್ಕಲ್ ಲಂಚ್ ಹೋಮ್ ಅಂತ ಇತ್ತು. ಸರ್ಕಲ್ಲಲ್ಲೇ ಒಂದು ಲಂಚ್ ಹೋಮ್ ಇತ್ತು, ಸರ್ಕಲ್ ಲಂಚ್ ಹೋಮ್ ಅಂದ್ಬಿಟ್ಟು. ಈ ಥರ ನಮ್ಮಂಥವ್ರೆಲ್ಲನೂ ಸಾಯಂಕಾಲನ ಸುಂಚೂರು ಕಲೆಯಲ್ಲಿ ಆಸಕ್ತಿ ಇರೋರು ಅಷ್ಟೇ. ಶ್ರೀನಾಥ ಬರ್ತಾಯಿದ್ದ ಅಲ್ಲಿಗೇನೆ. ಇವನು ನಮ್ಮ ವಿಷ್ಣು ಕುಮಾರ, ಅವನು ನಮ್ಮ ಕುಮಾರ ಅಂತಲೇ ಕರಿತಾ ಇದ್ದಿದ್ದು. ಅವನು ಬರೋರು ನಾವೆಲ್ಲ ಕೂತ್ಕೊಂಡು 1 ಬೈ 2 ಕಾಫಿ ಅಷ್ಟೇ, ನಮ್ಮ ಶಕ್ತಿ ಅಷ್ಟೇನೆ ಒಂದೊಂದು ದಮ್ ಹೊಡಿತಾಯಿದ್ವಿ. ಮಾತುಕತೆ ಹರಟೆ ಹೊಡೆಯೋದು ಹೋಗೋದು ಈ ಥರದ ಇದ್ದವರು. ವಿಷ್ಣುಗೂ ಅಷ್ಟೇ. ವಿಷ್ಣು ನಾನು ಭಾಳ ಕ್ಲೋಸ್ ಫ್ರೆಂಡ್ಸು, ಹೋಗೋ ಬರೋ ಫ್ರೆಂಡ್ಸೇನೆ ಆ ಥರ ಇದ್ದ. ಆಮೇಲೆ ಅವನು ದೊಡ್ಡ ಲೆವೆಲ್ಗೆ ಹೊಟ್ಟೋದು, ಈ ಬಿಕೇಮ್ ಎ ವೆರಿ ಬಿಗ್ ಸ್ಟಾರ್. ನೆಕ್ಸ್ಟು ರಾಜ್ಕುಮಾರ್ ಅವರೇನೆ ಅನ್ನೋ ಒಂದು ನಿರ್ಧಾರ ಇದೆ. ಸೊ ಹಾಗಾಗಿ ವಿಷ್ಣು ಜೊತೆಲೂ ಸುಮಾರು ಪಿಕ್ಚರ್ಗಳು ಮಾಡಿದ್ದೀನಿ ನಾನು ಇದುವರೆ ತನಕನೂ. ನನ್ನ ಅನುಭವದಲ್ಲಿ ಸುಮಾರು ನನಗೆ ಜ್ಞಾಪಕಾರಂಗೆ, ಅದು ಎಷ್ಟು ಸುಳ್ಳೋ ನಿಜವೋ ಗೊತ್ತಿಲ್ಲ ನನಗೆ, ಅಬೌಟ್ 160 to 165 ಮೂವೀಸ್ ಮಾಡಿದ್ದೀನಿ. ಅವುಗಳಲ್ಲಿ ಬೆಸ್ಟ್ ಸಿನಿಮಾ ಯಾವ ಹೇಳಬಲ್ಲ? ಕೆಲವು ಬೆಸ್ಟ್ ಸಿನಿಮಾ ಅಂತಂದರೆ ನಾನು ಆವಾಗ ಇದರಲ್ಲಿ ಬಿಸಿ ವಾಸ್ ಗುಡ್. ಬಿಸಿಲಿ ನನಗೆ ಅವಾರ್ಡ್ ಎಕ್ಸ್ಪೆಕ್ಟ್ ಮಾಡಿದರು. ರೂಪತಾರ ಅದು ದಾಖಲೆ ಕೊಡ್ತೀನಿ ಬೇಕಾದ್ರೆ ನಿಮ್ಗೆ. ಇವಾಗ ರೂಪತಾರದಲ್ಲಿ ನನ್ನ ಬಗ್ಗೆ ಒಂದು ಬರವಣಿಗೆ ಇದೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈ ಸಲದ ರಾಜ್ಯ ಪ್ರಶಸ್ತಿಗೆ ಇವ್ರ ಹೆಸರನ್ನ ಸೇರಿಸಲೇಬೇಕು ಅಂತ ಹೇಳ್ಬಿಟ್ಟು ಯಾರೋ ಒಬ್ಬರು ಬರೆದಿದ್ದಾರೆ. ನನ್ನ ಫೋಟೋ ಹಾಕಿ ಎಲ್ಲ ಮಾಡಿದ್ದಾರೆ. ಅಫ್ಕೋರ್ಸ್ ಏನು ಮಾಡೋಕ್ಕಾಗಲ್ಲ, ಅದು ಅಲ್ಲಿ ಜೂರೀಸ್ ಸೆಲೆಕ್ಷನ್ ಅವೆಲ್ಲನೂ ನಮಗೇನು ಬರಲಿಲ್ಲ. ಬಟ್ ಆ ಮಟ್ಟಕ್ಕೆ ಬರೆದ್ರಲ್ಲ ಅದೇ ಒಂದು ಪ್ರಶಸ್ತಿ ಅಷ್ಟೇ. ಬರುತ್ತೋ ಅದು ಬೇರೆ ವಿಚಾರ ಹಾಗೆ ಅಂತ. ಆಮೇಲಿಂದ ನನಗೆ ಗೊತ್ತಿರೋ ಹಾಗೆ ಸಿಂಹಾಸನ ಅಂತ ಒಂದು ಪಿಕ್ಚರ್, ಸಿಂಹಾಸನ, ಎಗೈನ್ CR ಸಿಂಹ ಡೈರೆಕ್ಟ್ ಮಾಡಿದ. ಅದನ್ನು ಒರಿಜಿನಲ್ ಬಂದು ಜಬ್ಬಾರ್ ಪಾಟೀಲ್ ಡೈರೆಕ್ಷನ್ನಲ್ಲಿ ಸಿಂಹಾಸನ್ ಅಂತ ಅಂದ್ಬಿಟ್ಟು ಹಿಂದಿನಲ್ಲಿ ರಿಲೀಸ್ ಆಗಿತ್ತು. ನ್ಯಾಷನಲ್ ಅವಾರ್ಡ್ ಬಂದಿದೆ ಅದಕ್ಕೆ. ಸೊ ಅದನ್ನು ತೆಗೆದುಕೊಂಡು ಅಜಂತಾ ಕಂಬೈನ್ಸ್ನವರು ನಮ್ಮ ಸಿಂಹನ ಕೈಲೇ ಡೈರೆಕ್ಟ್ ಮಾಡಿಸಿದ್ರು. ಸಿಂಹಾಸನಲ್ಲಿ ನಾನು ಅದರಲ್ಲಿ ನಮ್ಮ ಮುಖ್ಯಮಂತ್ರಿ ಚಂದ್ರು ವಾಸ್ ಆಲ್ಸೋ ದೇರ್. ಚಂದ್ರೂ ಇದ್ದ. ನಾನು ಫೈನಾನ್ಸ್ ಮಿನಿಸ್ಟರು, ಮುಖ್ಯಮಂತ್ರಿ ಸ್ಥಾನಕ್ಕೆ ಚಾನ್ಸ್ ಆಗ್ತಾಯಿರ್ತೀನಿ, ಆ ಥರ ಒಂದು ರೋಲು. ಬಟ್ ದಟ್ ವಾಸ್ ರಿಯಲಿ ಗುಡ್. ತುಂಬ ಚೆನ್ನಾಗಿತ್ತು. ಉತ್ತರ ಕರ್ನಾಟಕದ ಭಾಷೆ ಮಾತಾಡಿದ್ದೆ ಅದರಲ್ಲಿ. ನನಗೆ ತುಂಬ ಇಷ್ಟವಾಗಿತ್ತು ಆ ಪಾತ್ರ. ಚೆನ್ನಾಗೂ ಬಂದಿತ್ತು, ಎಲ್ಲರೂ ಇಷ್ಟಪಟ್ಟರು ಅದನ್ನು. ನನಗೆ ನಮ್ಮ ತಂಡದವರೆಲ್ಲ ಎಕ್ಸ್ಪೆಕ್ಟ್ ಮಾಡಿದರು ಒಂದು ಅವಾರ್ಡ್ ಬರ್ಬೋದು ಅಂತ ಅಂದ್ಬಿಟ್ಟು. ಎಗೇನ್ ಅನದರ್ ಡಿಸಪಾಯಿಂಟ್ಮೆಂಟ್ ಬರಲಿಲ್ಲ. ಹೀಗೆ ಕಿರುತೆರೆಯಲ್ಲ ಪಾಪ ಪಂಡು ಮಾತಾಡೋಂಗಿಲ್ಲ, ನಿಮಗೆ ಗೊತ್ತು. ಪಾಪ ಪಂಡೂಲ್ ಮಾಡಿದ್ದೀನಿ ಬೇಕಾದಷ್ಟು. ನಾನು ಸಿಲಿಲಲ್ಲಿ ಮಾಡಿದ್ದೀನಿ. ಆಮೇಲೆ ಪಲ್ಲವಿ ಅಂತ ಒಂದು ಸೀರಿಯಲ್ಗಳು ತುಂಬ ಮಾಡಿದ್ದೀನಿ. ಫೋಟೋಗ್ರಾಫರ್ ಪರಮೇಶಿ ಅಂತ, ಯಾಕಿಂಗ್ ಆಡ್ತಾರೋ ಅದೇ ಚಂದ್ರು ಅವ್ರ ಪ್ರೊಡಕ್ಷನ್ನೇ. ಯಾಕಿಂಗ್ ಮಂಡ್ಯ ರಮೇಶು ನಾವೆಲ್ಲ ಒಟ್ಟಿಗೆ ಮಾಡಿದ್ವಿ. ಆಮೇಲೆ ಪಾಂಡು ಐ ಲವ್ ಯು ಅಂತ ಒಂದು ಇದು ಅವರ ಪ್ರೊಡಕ್ಷನ್. ಫಸ್ಟು ನಾನು ಇದು ಮಾಡಿದ್ದು ಚಂದ್ರು ಅವರು ಫೈನಲ್ ಕಟ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅವರೇ ಪ್ರೊಡ್ಯೂಸ್ ಮಾಡ್ತಾಯಿದ್ರು, ಅವರೇ ಡೈರೆಕ್ಟ್ ಮಾಡ್ತಾಯಿದ್ರು. ಸೆಕೆಂಡ್ ಹ್ಯಾಂಡ್ ಸದಾಶಿವ ಅಂತಂದು ಇದು. ಆವಾಗ ಸುಪ್ರಭಾತ ಚಾನಲ್ ಇತ್ತು. ಸುಪ್ರಭಾತ, ಕಾವೇರಿ ಅವೆಲ್ಲ ಇತ್ತಲ್ಲ.
ಸುಪ್ರಭಾತ ಚಾನಲ್ಗೆ ಸೆಕೆಂಡ್ ಹ್ಯಾಂಡ್ ಸದಾಶಿವ ಅಂತ ಅಂದ್ಬಿಟ್ಟು ಒಂದು ಸೀರಿಯಲ್ ಮಾಡ್ತಾಯಿದ್ರು ಅವರು. ಅದರಲ್ಲಿ ಬಾಸ್ ಎಗೈನ್ ಸೆಕೆಂಡ್ ಹ್ಯಾಂಡ್ ಸದಾಶಿವದಲ್ಲಿ ಬಾಸೇನೆ, ನಾನು ಕಂಪ್ನಿ ಬಾಸು. ನನ್ನ ಕೈ ಕೆಳಗೆ ಚಂದ್ರು ಅವರು ಇವರೆಲ್ಲ ಕೆಲಸ ಮಾಡೋರು. ಆ ಥರ ಒಂದು ಕತೆ ಗೊತ್ತಾಯ್ತಾ. ಅದು ಸುಮಾರು ಒಂದು 30-40 ಎಪಿಸೋಡ್ ಏನೋ ಮಾಡಿದ್ದು. ಆಮೇಲೆ ಸ್ಟಾಪ್ ಆಗೋಯ್ತು, ಚಾನಲ್ಲು ಕ್ಲೋಸ್ ಆಗೋಯ್ತು, ಏನೋ ಆಗೋಯ್ತು ಅದು ಕತೆ ಎಲ್ಲನೂ. ಅದಾದಮೇಲಿಂದ ನಾವು ಏನಾರು ಮಾಡಿ ಈ ಇದರಲ್ಲಿ ಡಬ್ಬಿಂಗ್ ಹೋಗಿದ್ದೆ. ಯಾವುದ್ರದ್ದು ಡಬ್ಬಿಂಗ್ ಹೋಗಿದ್ದೆ ನಾನು. ಆವಾಗ ಚಂದ್ರು ಅದೇ ಸೆಕೆಂಡ್ ಹ್ಯಾಂಡ್ ಸದಾಶಿವ ಡಬ್ಬಿಂಗ್ ಹೋದಾಗ ಇಲ್ಲಿ ಚಾಮರಾಜಪೇಟೆಯಲ್ಲಿ ಯಾವುದೋ ಒಂದು ಸಣ್ಣ ಎಡಿಟಿಂಗ್ ಸ್ಟುಡಿಯೋ. ಆ ಎಡಿಟಿಂಗ್ ಸ್ಟುಡಿಯೋಗೆ ಹೋದಾಗ ನಾನು ನೋಡಿದೆ, ನಾನು ಡಬ್ ಮಾಡಿದ್ದಾದಮೇಲಿಂದ ಅವ್ರಿಗೆ ಕೇಳಿದೆ, ಇದು ಈ ಬರೀ ಒಂದು ರೂಮಲ್ಲೇ ಇತ್ತು, ಎಕ್ವಿಪ್ಮೆಂಟ್ ಇಟ್ಕೊಂಡಿದ್ರು, ಏನೋ ಒಬ್ಬ ಎಡಿಟರು, ಇನ್ನೊಬ್ರು ಯಾರೋ ಅವರು ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಇಷ್ಟೇನಾ, ಇದೆಲ್ಲ ಎಷ್ಟಾಗ್ಬೋದು ನನಗೆ ವಿಚಾರ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾಯಿದ್ದೀನಿ ನಿಮಗೆ, ಎಷ್ಟಾಗ್ಬೋದು ಅನ್ನೋ ಫ್ಯೂ ಲ್ಯಾಕ್ಸ್ ಏನೋ ಹೇಳ್ದೆ. ಇಷ್ಟೆಲ್ಲ ಆಗುತ್ತೆ ಸರ್, ಬಟ್ 24 hours ಜಾಬ್ ಇದೆ ಸರ್, ಒಳ್ಳೆ ಹಾಕ್ತು ಅಂತಂದರೆ ಒಳ್ಳೆ ದುಡ್ಡು. ಅವೆಲ್ಲ ಪೆದ್ರಂಗೆ ಹಂಗೆ ಕೂತ್ಕೊಂಡಿದ್ದೀರ, ನಾವ್ಯಾಕೆ ಯೋಚನೆ ಮಾಡಬಾರ್ದು, ಏನಾರು ಮಾಡೋದು ಬಿಟ್ಬಿಟ್ಟು ಅಂತ ಅಂದ್ಬಿಟ್ಟು ಯೋಚನೆ ಬಂತು. ಸರಿ, ನಾನು ಎಡಿಟಿಂಗ್ ಸ್ಟುಡಿಯೋನ ಹಾಕೋಣ, ಒಬ್ಬ ಎಡಿಟರ್ನ ಕೂಡಿಸ್ಬಿಟ್ರೆ ಅವ್ನ ಕೆಲಸ ಅವ್ನು ನೋಡ್ಕೊತಾನೆ, ನಾನು ಅವಾಗ ಬಂದು ಹೋಗೋದು ಮಾಡಿ, ನಮ್ಗೆ ವಿಚಾರ ಗೊತ್ತಿಲ್ವಲ್ಲ, ನೋಡೋಣ ಅಂತ ಎಡಿಟಿಂಗ್ ಹಾಕೋದು ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಚಂದ್ರಿಗೆ ಹೇಳಿದೆ, ಕೆ ಚಂದ್ರಿಗೆ, ಹಿಂಗೆ ಎಡಿಟಿಂಗ್ ಈಗ ಹೋಗಿದ್ವಲ್ಲ ಇವತ್ತು, ಎಡಿಟಿಂಗೆಲ್ಲ ಕೇಳ್ಕೊಂಡೆ ನಾ ಎಲ್ಲನೂ. ಏನು ರೀ ಒಳ್ಳೆ ಇದಿದೆ ಅಂತಲ್ರಿ, ಇದಕ್ಕೆ 24 hours ಕೆಲಸ ಇದೆ ಅಂತಂತಾರೆ, ಒಳ್ಳೆ ದುಡ್ಡು, ಪರ್ ಡೇ ಇಷ್ಟು ಅಂತ, ಪರ್ ಅವರ್ಗೆ ಇಷ್ಟು ಅಂತ ಲೆಕ್ಕ ಅಂತೆ. ನಾ ಏನಾರು ಮಾಡೋದು ಹಾಕೋಣ ಅಂತ ಇದ್ದೀನಿ. ನಾವಾಗಲೇ ಯೋಚನೆ ಮಾಡಿ ಎಲ್ಲ ಮಾಡಿಬಿಟ್ಟಿದ್ದೀವಿ, ಇವಾಗ ಬಂದ್ಬಿಟ್ಟು ನಾನು ಹಾಕ್ಲಾ ಅಂತ ಇದೆಯಾ ನೀನು? ಬೇಡ ಬಿಟ್ಬಿಡೋದನ್ನು, ಅದು ನಾವು ಎಲ್ಲ ಆಗಲೇ ಏರ್ಪಾಟ್ ಮಾಡಿಬಿಟ್ಟಿದ್ದೀವಿ, ಅದಕ್ಕೆ ಆಗಲೇ ಎಡಿಟಿಂಗ್ ಸ್ಟುಡಿಯೋ ಹಾಕೋಕ್ಕೆ ಮಾಡೋದಕ್ಕೆ ಎಲ್ಲನೂ. ನಾವು 3-4 ಜನ ನಿಂಗೆ ಆಮೇಲೆ ಹೇಳ್ತೀನಿ ಆಮೇಲೂ ಅಂತಂದು. ಸರಿ ಅಂತಂದು ಆಯ್ತು, ಏನೋ ಮಾಡೋಣ ಅಂತ ಹೋದ್ರೆ ಏನೋ ಆಯ್ತಲ್ಲಪ್ಪ, ಸುಮ್ಮನೆ ಆಗ್ಬಿಟ್ಟೆ. ಆಮೇಲಿಂದ ಇವರು ಫೈನಲ್ ಕಟ್ ಎಡಿಟಿಂಗ್ ಸ್ಟುಡಿಯೋ ಇದು ಮಾಡಿ ಪ್ರೊಡ್ಯೂಸರ್ ನಾನು ಹೇಳಿದೆ, ಬರೀ ಎಡಿಟಿಂಗ್ ಇಟ್ಕೊಳ್ರಿ, ಏನು ಬರೀ ಮಾಡ್ತೀರಾ, ಪ್ರೊಡಕ್ಷನ್ ಬೇಡ್ರಿ, ಪ್ರೊಡ್ಯೂಸ್ ಮಾಡಿರಿ, ಸೀರಿಯಲ್ಗಳು ಪ್ರೊಡ್ಯೂಸ್ ಮಾಡಿ, ನಿಮ್ಮ ಕೆಲಸ ಇಲ್ಲೇ ನಡೆಯುತ್ತೆ, ನೀವು ಫ್ರೀ ಆಫ್ ಕಾಸ್ಟ್ ನಿಮ್ದು ನಡೀತೆ. ಪ್ಲಸ್ ನೀವು ಬೇರೆ ಇನ್ಯಾವ್ದಾರು ಬಂತು ಅಂದ್ರೆ ಅದ್ರ ಪಾಡಿಗೆ ಅದನ್ನು ಮಾಡ್ತಾರೆ, ಎರಡೂ ಕೆಲಸ ಇರೋದು, 24 hours ಜಾಬ್. ಪ್ರೊಡಕ್ಷನ್ ಮಾಡಿ ದುಡ್ಡು ಮಾಡಿ, ಇದರಲ್ಲೇನು ಮಹಾ ದೊಡ್ಡದು. 4 ಜನ ಪಾರ್ಟ್ನರ್ಸ್ ಇದನ್ನ ಎಲ್ಲ ಆಲ್ ಆರ್ ಮನಿಡ್ ಪೀಪಲ್ ಹಾಕಿ ಪ್ರೊಡ್ಯೂಸ್ ಮಾಡಿದ್ದು. ಆವಾಗ ಅವ್ರಿಗೂ ಯೋಚನೆ ಬಂತು ಅಂತ ಕಾಣಿಸುತ್ತೆ. ಎಲ್ಲ ಆಯಿತು, ಅದು ಬೇರೆ ವಿಚಾರ, ಏನೇನೋ ಆಯಿತು ಅದು. ಆಮೇಲೆ ಆವಾಗ ನಾನು ಅವ್ರು ಸ್ಟುಡಿಯೋ ಮಾಡಿದ್ದಾದ್ಮೇಲೆ ಅಟ್ಲೀಸ್ಟ್ ಒಂದು ಕೆಲಸ ಮಾಡ್ತೀನಿ ಚಂದ್ರು ಹೇಳಿದೆ, ನಾನು ಕ್ಯಾಮರಾ ಹಾಕ್ಬಿಡ್ಲಾ. ಕ್ಯಾಮರಾ ಒಳ್ಳೆ ಬೆಲೆ ಇತ್ತು ಸರ್ ಅವಾಗ, 4000 rupees ಪರ್ ಡೇ ಕ್ಯಾಮ್ರಾಗೆ ಇದ್ದಿದ್ದು. ಅದಕ್ಕೆ ನಾವು ನೋಡಿದ್ದು ಲೆಕ್ಕ ಹಾಕ್ಬಿಟ್ಟು ಆಮೇಲೆ ಬ್ಯಾಂಕಲ್ಲಿ ಅಪ್ರೋಚ್ ಮಾಡಿ ಲೋನ್ಗಿನ್ಗೆಲ್ಲ ಏರ್ಪಾಟ್ ಮಾಡಿಕೊಂಡು ಸರಿ ಒಂದು ಕ್ಯಾಮ್ರಾ ಹಾಕ್ಬಿಡೋದು ಅಂತ ಅಂದ್ಬಿಟ್ಟು. ಆಮೇಲೆ ಧನುಜಾನು ಬರ್ತೀನಿ ಅಂತಂದ್ಲು. ಅವಾಗ ನಾವು ಆವಾಗ ಮೀಸೆ ಬಂದವರು ಅಗೈನ್ ಸಿಂಹ ಡೈರೆಕ್ಷನ್ ಸೀರಿಯಲ್ ಮೀಸೆ ಬಂದವರು ಎಲ್ಲಿ ETV ಹೈದ್ರಾಬಾದ್ಗೆ ಎವ್ರಿ ಮಂತ್ ಒಂದು 4-7 ದಿವಸ 8 ದಿವಸ ಹೋಗ್ತಾಯಿದ್ವಿ. ಹೋಗ್ಬಿಟ್ಟು ಮುಗಿಸ್ಕೊಂಡು ಬರ್ತಾಯಿದ್ವಿ. ಆವಾಗ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಟ್ರೈನಲ್ಲಿ ಮಾತಾಡಿಕೊಂಡು ಹೀಗೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಬ್ಬೊಬ್ರಿಗೆ ಯೋಚನೆಗಳು ಒಬ್ಬೊಬ್ರು ಒಂದೊಂಥರ. ಆಮೇಲೆ ನಾನು ಹೇಳಿದೆ, ಈಗ ಮಾಡಬೇಕು ಅಂತಿದ್ದೀನಿ, ವಿಲ್ ಯು ಜಾಯಿನ್ ಮೀ, ನೀನು ಮಾಡ್ತೀಯಾ, ನೀನು ಬರ್ತೀನಿ ಅಂತಂದರೆ ನೋಡಿ ಇಬ್ಬರು ಸೇರಿ ದುಡ್ಡು ಹಾಕೋಣ, ಒಂದು ಕ್ಯಾಮ್ರಾ ಇಡೋಣ, ಒಳ್ಳೆ ದುಡ್ಡು 4000 rupees ಸಿಗುತ್ತೆ ನೋಡು ಅಂತ ಹೇಳ್ಬಿಟ್ಟು. ಆಮೇಲಿಂದ ಇದನ್ನು ಓಕೆ ಹಾಗೆ ಮಾಡೋಣ, ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಹಾಗೆ ಅಂತಂದ. ಅವಳು ಅಂದರು, ಇಬ್ಬರು ಸೇರಿಕೊಂಡು ಕ್ಯಾಮ್ರಾ ಇಟ್ಟು ಪಾಪ ಪಾಂಡು ಫುಲ್ ಫಸ್ಟ್ ಟೈಮ್ ಆವಾಗ ಮಾಡಿದ್ದು. ಈಗ 16-17 years ಬ್ಯಾಕ್ ಮಾಡಿದ್ವಲ್ಲ ಪಾಪ ಪಾಂಡು, ಆವಾಗ ಫುಲ್ ಪಾಪ ಪಾಂಡು ನಮ್ಮ ಕ್ಯಾಮ್ರಾದಲ್ಲೇ ಶೂಟ್ ಮಾಡಿತ್ತು. ಹೌದೌದು, ಬೀಟಾ ಕ್ಯಾಮ್ರಾ ಇತ್ತು ನಮ್ಮಲ್ಲಿ ಶೂಟ್ ಮಾಡಿದ್ದು. ಆಮೇಲೆ ಹೋಗ್ತಾ ಒಂದು ಯಾವಾಗ 4-5 ತಿಂಗಳಾಯಿತು ಎಲ್ಲ ರೇಟೆಲ್ಲ ಬಿದ್ದೋಗ್ತಾ ಬಂತು. ಹೊಸ ಇಕ್ವಿಪ್ಮೆಂಟ್ಗಳು, ಹೊಸ ಕ್ಯಾಮ್ರಾಗಳು ಬಂದು ಚೀಪ್ ರೇಟಾಗಿ ಬರೋಕ್ಕೆ ಶುರುವಾಯಿತು.
ಆಮೇಲೆ ಕ್ಯಾಸೆಟ್ ಸೈಜ್ಗಳೆಲ್ಲ ಕಮ್ಮಿ ಆಗಿ ಹೋಗ್ತಾ ಬಂದ್ಬಿಟ್ಟು ಆವಾಗೆಲ್ಲ ದೊಡ್ಡ ದೊಡ್ಡ 90 ಮಿನಿಟ್ 60 ಮಿನಿಟ್ ಕ್ಯಾಸೆಟ್ಸ್ ಎಲ್ಲ ಆಗ್ತಾಯಿದ್ವಿ ಅವೆಲ್ಲ ಕಮ್ಮಿ ಆಗುತ್ತಾ ಬಂದು ಒಳ್ಳೆ ಬೆಂಕಿಪಟ್ಟ ಸೈಜಿಗೆ ಬರೋಕ್ಕೆ ಶುರುವಾಗೋಯ್ತು. ಓಹೋ ಇನ್ನು ಈ ಟೈಮಲ್ಲಿ ಇತ್ತು ಅಂತಂದರೆ ಆಮೇಲೆ ತೂಕಕ್ಕೆ ಹಾಕ್ಬೇಕಷ್ಟೇ ನನ್ನ ಕ್ಯಾಮ್ರಾನ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಟೈಮ್ ನೋಡಿಕೊಂಡು ಆಮೇಲಿಂದ ಒಂದು ಲೆವೆಲ್ಗೆ ಯಾರೋ ಒಬ್ಬರು ಕ್ಯಾಮ್ರಾ ಬಂತ ಕೊಡೋಗಿದ್ರೆ ಕೊಟ್ಬಿಡಿ ಸರ್ ನಾನು ತೊಗೊಂಡ್ಬಿಡ್ತೀನಿ, ನಾನೇ ಒಂದು ಪ್ರೊಡ್ಯೂಸ್ ಮಾಡ್ತೀನಿ, ನಾನೇ ಶೂಟ್ ಮಾಡ್ಕೊತೀನಿ. ಸರ್ ತೊಗೊಂಡೋಗು 3 ಲಕ್ಷ ರೂಪಾಯಿ ಕೊಟ್ಬಿಟ್ಟೆ ಕ್ಯಾಮ್ರಾವನ್ನ. ಆ ಅನುಭವನೂ ಒಂದು. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ಕುಟುಂಬದ ಬಗ್ಗೆ ನಾನು, ನನ್ನ ಮಿಸಸ್ಸು, ನನಗಿಬ್ಬರು ಮಕ್ಕಳು, ಮಗಳು ಸ್ಟೇಟ್ಸಲ್ಲಿದ್ದಾಳೆ, ಅಮೇರಿಕಾದಲ್ಲಿದ್ದಾಳೆ. ಅವಳು ಮದುವೆ ಆದಾಗಲಿಂದ ಅಲ್ಲೇ ಇರೋದು, ಬರ್ತಿರ್ತಾಳೆ ಹೋಗ್ತಿರ್ತಾಳೆ ಅಷ್ಟೇ ಹೊರತು. ಅವಳಿಗಿಬ್ಬರು ಹೆಣ್ಮಕ್ಳು. ನನ್ನ ಮಗನಿಗೆ ಒಬ್ಬ ಮಗ ಸಂಕಲ್ಪ ಅಂತ ಅಂದ್ಬಿಟ್ಟು, ಅವನಿಗೂ ಸ್ವಲ್ಪ ಇದೆಲ್ಲ ಮಾಡಬೇಕು ಅನ್ನೋ ಒಂದು ಆಸೆ ಇಂಟ್ರೆಸ್ಟ್ ಇದೆ. ಬಟ್ ಅವಕಾಶಗಳು ಸರಿಯಾಗಿ ಸಿಗ್ತಾ ಇಲ್ಲ ಅವನಿಗೂ. ಅವನು ಈಸ್ ಡೂಯಿಂಗ್ ಈಸ್ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಅವನು ಈ ಸಣ್ಣ ಪುಟ್ಟ ಇದನ್ನು ಯೂಟ್ಯೂಬಲ್ಲಿ ಮಾಡಿದ್ದಾನೆ, ನೋಡಿರ್ಬೋದು ಏನೋ ಗೊತ್ತಿಲ್ಲ ನನಗೆ. ಸ್ಯಾನ್ಸ್ ಪ್ಯಾಲೆಟ್ ಅಂತ ಅಂದ್ಬಿಟ್ಟು ಹೆಸರಿನಲ್ಲಿ ಪೇಂಟಿಂಗ್ ಎಲ್ಲ ಮಾಡ್ತಾರೆ. ಅಕ್ರಿಲಿಕ್ ಪೇಂಟು ಮಾಡಿದ್ದಾನೆ, ತುಂಬ ಮಾಡಿದ್ದಾನೆ. ಅಕ್ರಿಲಿಕ್ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾನೆ. ಆಮೇಲಿಂದ ಅವ್ನು ಸ್ವಲ್ಪ ಈ ಅಡುಗೆ ಮಾಡೋದ್ರಲ್ಲಿ ಹುಚ್ಚು, ಮಾಸ್ಟರ್ ಚೆಫ್ ಆಗಬೇಕು ಅನ್ನೋ ಒಂದು ಆಸೆ. ಸೊ ಹಾಗಾಗಿ ಈ ಅಡುಗೆ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಏನೇನೋ ಮಾಡ್ತಾಯಿರ್ತಾನೆ. ಹಾಗೂ ಒಂದು ಎಕ್ಸ್ಪೆರಿಮೆಂಟ್ ಒಂದು ಇದನ್ನು ಇದು ಮಾಡಿ ಇದಕ್ಕೆ ಯೂಟ್ಯೂಬಲ್ಲಿ ಹಾಕಿದ್ದಾನೆ. ಅದೊಂದು ಹಾಕಿದ್ದಾನೆ, ಅದು ಚೆನ್ನಾಗೂ ಮಾಡ್ತಾನೆ. ಈಸ್ ಎ ಗುಡ್ ಕುಕ್ ಆಲ್ಸೋ. ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದ್ರು ಮಾಡ್ತಾಯಿರ್ತಾನೆ. ರೀಸೆಂಟಾಗಿ ಐ ಆಮ್ ಸೋ ಸಾರಿ ಟು ಸೇ ಐ ಲಾಸ್ಟ್ ಮೈ ವೈಫ್. ಒಂದು 4 months ಆಯಿತು. ಅವಳು ಒಂದು ಮ್ಯಾಸಿವ್ ಅಟ್ಯಾಕ್ ಆಗಿ ಹೋಗ್ಬಿಟ್ಲು. ಮಾತಾಡ್ತಾ ಇದ್ದಂಗೆ ಅರೌಂಡ್ 3:20 ಇನ್ ದ ಆಫ್ಟರ್ನೂನ್, 4ನೇ ತಾರೀಕು, ಮೇ 4ನೇ ತಾರೀಕು ಹೋಗ್ಬಿಟ್ರು. ಸೊ ಹಾಗಾಗಿ ನನಗೆ ಒಬ್ಬಂಟಿಗಾಗಿದ್ದೀನಿ. ನನ್ನ ಮಗನ ಮನೆಯಲ್ಲಿ ಇದ್ದೀನಿ. ಅವನು ಇಲ್ಲೇ ನನ್ನ ಮನೇಲೇ ಬಂದಿದ್ಬಿಡು, ಒಬ್ಬನೇ ಹೆಂಗೆ ಇರೋಕ್ಕಾಗೋದಿಲ್ಲ, ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಎಲ್ಲ ರೀತಿಯೂ. ಮನಸ್ಸಲ್ಲಿ ಬೇರೆ ರೀತಿ ಏನೇನೋ ಯೋಚನೆಗಳು ಬರೋಕ್ಕೆ ಶುರುವಾಗೋಗ್ಬಿಡುತ್ತೆ. ಬೇಡ ಬಂದ್ಬಿಡೋದು ಅಂತ ಈಗ ಸದ್ಯದಲ್ಲಿ ನನ್ನ ಮಗನ ಮನೇಲೇ ಇದ್ದೀನಿ, ಅರಕೆರೆನಲ್ಲಿ. ಸೊ ಜರ್ನಿ ನಡೀತಾ ಇದೆ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಕೇಳಿ. ಈಗ ರೀಸೆಂಟಾಗಿ ಒಂದು 10 days ಬ್ಯಾಕ್ ಒಬ್ಬರು ಫೋನ್ ಮಾಡಿದರು, ಶರಣ್ ಅಂತ, ಪ್ರೊಡಕ್ಷನ್ ಮ್ಯಾನೇಜರ್. ಸರ್ ಶರಣ್ ಅಂತ ನಾನು ಪ್ರೊಡಕ್ಷನ್, ಹೇಳಿಪ್ಪ ಏನು ಅಂತ. ಸರ್ ನಮ್ಮ ಪಿಕ್ಚರ್ಗೆ ಒಂದು 7 ದಿನ ನಿಮ್ಮ ಕಾಲ್ ಶೀಟ್ ಬೇಕಲ್ಲ ಅಂತಂದ. ಹೇಳಿ ಮಾಡೋಣ, ಅದಕ್ಕೇನಂತೆ ಅಂತ. ಹೊನ್ನವಳ್ಳಿ ಕೃಷ್ಣ ಇದ್ದಾರೆ, ಅವ್ರ ಜೊತೆಯಲ್ಲಿ ನಿಮ್ಮದು ಬರುತ್ತೆ ಅಂತಂದ್ಬಿಟ್ಟು. ಒಳ್ಳೆ ಕ್ಯಾರೆಕ್ಟರ್ ಸರ್. ಆಯ್ತು ಬಿಡಿ, ಅದೆಲ್ಲ ಒಳ್ಳೆ ಕ್ಯಾರೆಕ್ಟರ್ನ ಇಲ್ಲದೆ ಕೆಟ್ಟ ಕ್ಯಾರೆಕ್ಟರ್ ನಂಗೆ ಕೊಡೋಲ್ಲ ಬಿಡಿ, ಗೊತ್ತು ನನಗೆ ಅಂತಂದೆ. ಆಮೇಲಿಂದ ಇದು ಫಸ್ಟ್ ಹೇಳಿ ಶೂಟಿಂಗ್ ಎಲ್ಲಿ? ಕುಂದಾಪುರದಲ್ಲಿ ಸರ್. ಸಾರಿಪ್ಪ, ಕುಂದಾಪುರ 1 ವಾರ ಆಗೋದಿಲ್ಲ, ಭಾಳ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ನಮಗೆ ಆಮ್ ಎ ಡಯಾಬಿಟಿಕ್ ಪೇಷಂಟ್, ಅದರಿಂದ ಫುಡ್ ಪ್ರಾಬ್ಲಮ್ ಬಂದುಬಿಡುತ್ತೆ. ಎಲ್ಲೋ ಹೋಗಿ ನೀವು ಎಲ್ಲಿಂದನೋ ತರಿಸ್ಕೊಡ್ತೀರ, ಪಾಪ ಒಳ್ಳೆ ದೃಷ್ಟಿಲೇ ನೀವು ತರಿಸ್ಕೊಡ್ತೀರ, ನನಗೂ ಸೆಟ್ ಆಗೋಲ್ಲ ಒಂದೊಂದು ಸಲ, ಗೊತ್ತಾಗುತ್ತಾ. ಸೊ ಅದರಿಂದ ಬೇಡ. ಆ್ಯಂಡ್ ಮೋರೋವರ್ ದೂರ ಇರ್ತೀನಿ. ಬೆಂಗಳೂರಾದರೆ ಹೇಳಿ, ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದುಬಿಡ್ಬೋದು. ಬೆಂಗಳೂರಾದರೆ ಡೆಫಿನೆಟಾಗಿ ಮಾಡ್ತೀನಿ. ಕುಂದಾಪುರ ಆದ್ದರಿಂದ ಐ ಆಮ್ ಸೋ ಸಾರಿ. ನೀವು ನನ್ನ ಮೇಲೆ ಇಷ್ಟೊಂದು ಅಭಿಮಾನ, ಇಂಟ್ರೆಸ್ಟ್ ಇಟ್ಕೊಂಡು ನನ್ನನ್ನು ಕರೆದ್ರಲ್ಲ, ಅದೇ ಒಂದು ದೊಡ್ಡ ಸಂತೋಷ. ಅಲ್ಲ, ಈ ವಯಸ್ಸಲ್ಲೂ ನನ್ನನ್ನು ಕರಿಬೇಕು ಅಂತ ಅನ್ನಿಸ್ತಲ್ಲ ನಿಮಗೆ, ಅದೊಂದು ದೊಡ್ಡದು ಅಲ್ವಾ? ಆ ಪ್ರೀತಿ ವಿಶ್ವಾಸದಿಂದ ನನಗೆ ಕರಿಬೇಕು ಅಂತ ವಯಸ್ಸಾಗಿದೆ ಬಿಡ್ರಿ, ಅವನೇನು ರೀ ಕರಿಯೋದು ಅಂತ ಅನ್ನೋದು ಬಿಟ್ಟು, ನಾನು ಈಗಲೂ ನನಗೊಂದು ಬೆಲೆ ಕಟ್ಟಿ ನನಗೊಂದು ಕಾಂಟ್ಯಾಕ್ಟ್ ಮಾಡಿರಲ್ಲ, ರಿಯಲಿ ಗ್ರೇಟ್. ಐ ಆಮ್ ಸೋ ಹ್ಯಾಪಿ ಅಂತ ಅಂದ್ಬಿಟ್ಟು. ಸೊ ಈಗಲೂ ನನಗೆ ಬೆಲೆ ಇದೆ ಅಂತ ಅನ್ನೋ ಒಂದು ಸಂತೋಷ ಅಷ್ಟೇ. ಆಗಲಿ ಸರ್, ನಿಮ್ಮ ಜರ್ನಿ ಇನ್ನೂ ತುಂಬ ವರ್ಷ ಕಂಟಿನ್ಯೂ ಆಗಲಿ ಅಂತ ನಾವು ಹಾರೈಸ್ತೀವಿ. ಚಿಕ್ಕ ಹುಡುಗರಾಗೆ ಕಲಾ ಮಾಧ್ಯಮಕ್ಕೆ ಸಂದರ್ಶನ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್ ನಿಮಗೆ. ಖಂಡಿತ ದೊಡ್ಡ ಇದು. ನೀವು ಅಭಿಮಾನದಿಂದ, ವಿಶ್ವಾಸದಿಂದ ನನ್ನ ಮನೆಗೆ ಬಂದು ನನ್ನ ಜರ್ನಿಯ ಬಗ್ಗೆ ಎಲ್ಲ ಸಾವಧಾನದಿಂದ ವಿವರ ಎಲ್ಲ ಕೇಳ್ಕೊಂಡಿದ್ದೀರಾ. ನಾನು ಎಲ್ಲೆಲ್ಲಿ ನಿಮಗೆ ಬೋರ್ ಹೊಡಿಸಿದ್ದೀನೋ ಅದು ನನಗೆ ಗೊತ್ತಿಲ್ಲ. ಹಾಗೇನಾದ್ರು ಮಾಡಿತ್ತು ಅಂತಂದರೆ ದಯವಿಟ್ಟು ಕ್ಷಮಿಸಿ. ನಾನು ಮಾತಾಡೋ ಭರಾಟೆಯಲ್ಲಿ ಎಲ್ಲೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ಆದ್ದರಿಂದ
ಅದನ್ನು ಕ್ಷಮಿಸಿ ನನ್ನನ್ನು. ನೀವು ಇಲ್ಲಿ ತನಕ ಬಂದು ನಮ್ಮ ಮನೆಗೆ ಬಂದು ನನ್ನ ಬಗ್ಗೆ ಎಲ್ಲ ವಿಚಾರಿಸಿ ವಿವರಗಳನ್ನೆಲ್ಲನೂ ಕಲೆಕ್ಟ್ ಮಾಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ನಿಮಗೆ ದೇವರು ಎಲ್ಲ ವಿಧದಲ್ಲೂ ಒಳ್ಳೇದು ಮಾಡಲಿ. ನಾನು ದಿನ ಹೇಳೋದು ಅಷ್ಟೇ ದೇವ್ರ ಹತ್ರ, ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಚೆನ್ನಾಗಿರಿ. ನಿಮಗೆ ಕಲಾ ಮಾಧ್ಯಮದ ವಿಡಿಯೋಗಳು ಸಿಗಬೇಕು ಅಂತಂದರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಮಾಡಿ, ನಿಮಗೆಲ್ಲ ಒಳ್ಳೆಯದಾಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.